ಯಾಕೆ 26 ಬಹಳ ಪ್ರಧಾನವಾದ್ದು ಅಂದರೆ, ಮೊನ್ನೆ ತಾನೇ ಅಯೋಧ್ಯೆಯಲ್ಲಿ ಧರ್ಮಧ್ವಜದ ಆರೋಹಣ ಆಗಿದೆ. सपनों का साकार स्वरूप ये ध्वज संतों की साधना और समाज की सहभागिता की सार्थक परिणति है. ಸರಿಸುಮಾರು 500 ವರ್ಷಗಳ ಕಾಲ ಹೋರಾಡಿ ಗುದ್ದಾಡಿ ನ್ಯಾಯಾಲಯದಲ್ಲಿ ಬಿದ್ದಾಡಿ ಇಡೀ ಪ್ರಪಂಚದ ಗಮನವನ್ನೇ ಸೆಳೆದು ನಿರ್ಮಾಣವಾಗಿರತಕ್ಕಂಥ ಅಯೋಧ್ಯ ರಾಮ ಮಂದಿರ ಪೂರ್ಣವಾಗಿದೆ. ನಾರದ ಅಂದರೆ ಅರ್ಥ ಗೊತ್ತಾ? ನಾರದ ಅಂದರೆ ನಾರಂ ದದಾತಿ, ದದಾತಿ ಅಂದರೆ ಕೊಡೋದು, ನಾರಂ ಅಂದರೆ ಮೋಕ್ಷ, ಮೋಕ್ಷವನ್ನು ಮುಕ್ತಿಯನ್ನು ದದಾತಿ ಕೊಡತಕ್ಕವನು ನಾರದ. ಮನೆಯಲ್ಲಿ ಹೇಗಿರುತ್ತೇವೆ ಅನ್ನೋದು ಅಮುಖ್ಯ. ಮನೆಯಿಂದ ಹೊರಗೆ ಬಂದಾಗ ಜನ ನಿಮ್ಮನ್ನು ನೋಡುವಂತಿರಬೇಕು. ನಿಮ್ಮ ಕೂದಲು ಸರಿಯಾಗಿರಬೇಕು, ನಿಮ್ಮ ಮುಖ ಸರಿಯಾಗಿರಬೇಕು, ನಿಮ್ಮ ಉಡುಪು ಸರಿಯಾಗಿರಬೇಕು, ಎಲ್ಲದಕ್ಕಿಂತ ನಿಮ್ಮ ಮಾತು ಸರಿಯಾಗಿರಬೇಕು, ನಿಮ್ಮ ನಡೆ ಸರಿಯಾಗಿರಬೇಕು. ಅದೆಲ್ಲ ಇದ್ದರೆ ಒಂದು ಕಾಂತಿ ಬರುತ್ತೆ. ಯಾರಾದರೂ ಒಬ್ಬ ಗುರುವನ್ನು ಅನುಸರಿಸಿ ಪಾಠವನ್ನು ಕಲಿಯುವುದಾದರೆ ಅದು ಶ್ರೀರಾಮನನ್ನು ನೋಡಬೇಕು. ಯಾರಾದರೂ ಒಬ್ಬ ವ್ಯಕ್ತಿ ವಿವಾಹವನ್ನು ಮಾಡಿಕೊಳ್ಳಬೇಕಾಗಿದ್ದರೆ ಶ್ರೀರಾಮನನ್ನು ನೋಡಬೇಕು. ಯಾರಾದರೂ ಒಬ್ಬ ವ್ಯಕ್ತಿ ಸ್ತ್ರೀಯರಿಗೆ ಮಾನ್ಯತೆಯನ್ನು ಕೊಡಬೇಕಾಗಿದ್ದರೆ ಶ್ರೀರಾಮರನ್ನು ನೋಡಬೇಕು. ಯಾರಾದರೂ ಒಬ್ಬ ವ್ಯಕ್ತಿ ಮಿತ್ರರ ಜೊತೆಗೆ ಹೇಗೆ ಮಾತಾಡಬೇಕು ಶ್ರೀರಾಮರನ್ನು ನೋಡಬೇಕು. ಥಿಯರೀಸ್ ಟು ಫಾಲೋ ಇನ್ ರಿಯಲ್ ಲೈಫ್ ಇನ್ಸ್ಪೈರ್ಡ್ ಫ್ರಮ್ ರಾಮಾಯಣ. ಅಮೆರಿಕದಲ್ಲಿ ಕುಳಿತುಕೊಂಡಂಥ ಒಬ್ಬ ಕ್ರಿಶ್ಚಿಯನ್ ಶ್ರೀಮದ್ ರಾಮಾಯಣವನ್ನು ಯಾವುದೇ ಧರ್ಮದ ಮಿತಿ ಇಲ್ಲದೆ ಒಬ್ಬ ಶುದ್ಧ ಮಾನವ ಸತ್ವ ಹೇಗಿರಬಹುದು ಅನ್ನುವುದನ್ನು ಅಧ್ಯಯನ ಮಾಡಿ ಇಡೀ 24,000 ಶ್ಲೋಕಗಳನ್ನು ಸಂಪಾದನೆ ಮಾಡ್ತಾ ಇದ್ದಾನೆ. ಸೀತೆಯನ್ನು ಅಗ್ನಿ ಪರೀಕ್ಷೆಗೆ ದೂಡಿದ. ಆದ್ದರಿಂದ ಈತ ಕಟುಕ, ಮಹಾನಿಷ್ಠುರ, ಸ್ತ್ರೀಯರನ್ನು ಕಂಡ್ರೆ ಆಗಲ್ಲ ಆತನಿಗೆ. ಅಗ್ನಿ ಪರೀಕ್ಷೆ ಇರಲಿ ಅಥವಾ ಈ ಬೆಟ್ಟಾನ ಎತ್ತೋ ಶಕ್ತಿ ಅಂದರೆ ಇವೆಲ್ಲ ಹ್ಯೂಮನ್ಲಿ ಇಂಪಾಸಿಬಲ್ ಅಲ್ವಾ? ಹೌದು. ಸೊ ಹಂಗಿದ್ರೆ ಫಸ್ಟ್ ಆಫ್ ಆಲ್ ರಾಮಾಯಣನ ನೋಡೋ ಲೆನ್ಸೇ ಚೇಂಜ್ ಆಗಬೇಕಾ? ಹೌದು ಹೌದು. ಕೃಷ್ಣಂಗೆ ಗೊತ್ತಿತ್ತು ಅವನು ವಿಷ್ಣುವಿನ ಅವತಾರ ಅಂತ, ರಾಮರಿಗೆ ಗೊತ್ತಿತ್ತಾ? ನಾವು ಹುಟ್ಟದೇನೂ ಇರ್ಬೋದಾಯಿತು. ನಾವು ಯಾಕೆ ಹುಟ್ಟಿದ್ದೇವೆ? ಸಾಯ್ತೀವಿ ಅಂತ ಗೊತ್ತಿದೆ, ಆದರೂ ಹುಟ್ಟಿದ್ದೇವೆ. ಹುಟ್ಟಿದ ಮೇಲೆ ಏನೋ ಮಾಡ್ತಾಯಿದ್ದೀವಿ ನಾವು. ಸಾಸಿವೆ ಇಲ್ಲದ ಮನೆ ಇಲ್ಲ, ರಾಮಾಯಣದ ಬಗ್ಗೆ ಕೇಳದ ಕಿವಿ ಇಲ್ಲ ಅಂತ ಈ ಒಂದು ಮಾತಿಂದ ಇವತ್ತಿನ ಕಾರ್ಯಕ್ರಮನ ಶುರು ಮಾಡಿದ್ರೆ ಇದು ಅತಿಶಯೋಕ್ತಿ ಆಗತ್ತಾ 2026ನೇ ಇಸ್ವಿಯಲ್ಲಿ ಅಂತ ನನ್ನನ್ನು ಕೇಳಿದ್ರೆ ಖಂಡಿತ ನಾನು ಹೇಳ್ತೀನಿ ಇದಿಲ್ಲ ಅಂತ. ಯಾಕೆಂದರೆ ನಮ್ಮ ಭಾರತೀಯ ಮನೆಗಳಲ್ಲಿ ಮತ್ತು ಭಾರತೀಯರ ಮನಗಳಲ್ಲಿ ಅಚ್ಚಾಗಿ ಉಳಿದಿರುವಂತಹ ಒಂದು ಮಹಾಗ್ರಂಥ ಅದೇ ಶ್ರೀಮದ್ ರಾಮಾಯಣ. ನೋಡಿ, ರಾಮಾಯಣನೂ ನಾವು ಆಡು ಭಾಷೆನಲ್ಲಿ ಮನೆ ಮನೆಯಲ್ಲೂ ಒಂದು ರಾಮಾಯಣ ಅಂತ ಮಾತಾಡೋದು ಬೇರೆ, ಆದರೆ ಗ್ರಂಥ ಅಂತ ಬಂದಾಗ ಅದಕ್ಕೆ ಶ್ರೀಮದ್ ರಾಮಾಯಣ ಅಂತ ಅಷ್ಟೊಂದು ಗೌರವವನ್ನು ಡಿಮ್ಯಾಂಡ್ ಮಾಡುವಂಥ ಕಮ್ಯಾಂಡ್ ಮಾಡುವಂಥ ಗ್ರಂಥ ಅದು ಯಾಕಾಯಿತು? ಯಾಕೆಂದರೆ 7 ಕಾಂಡಗಳಿರುವಂತಹ 24,000 ಶ್ಲೋಕಗಳಿರುವಂತಹ ಒಂದು ಪುಸ್ತಕ. ನಾವು ರಾಮ ಅಂದ ತಕ್ಷಣ ಮತ್ತಲ್ಲಿ ಕೆಲವರು ರಾಮ ಕಾಡಿಗೋದ, ಮತ್ತು ದಶರಥರು, ಮತ್ತು ಸೀತೆ ಅಗ್ನಿ ಪರೀಕ್ಷೆ, ಹನುಮಂತ ಬೆಟ್ಟ ಎತ್ಬಿಟ್ಟ, ಶ್ರೀಲಂಕಾ, ರಾವಣ, ಈ ಥರ ಆಡುಭಾಷೆನಲ್ಲಿ ಮಾತಾಡೋ ಈ ಪದಗಳು ಅಥವಾ ಈ ವ್ಯಕ್ತಿತ್ವಗಳ ಒಂದು ಪರಿಚಯ ನಮಗೇನಿದೆ, ಇದನ್ನು ಗ್ರಂಥಗಳ ಮೂಲಕ ನಾವು ಹೇಗೆ ಇದನ್ನು ಅರ್ಥೈಸ್ಕೋಬೇಕ್ರಿ ಅಂತ ಒಂದು ಪ್ರಶ್ನೆನ ಇಟ್ಟರೆ, ಅಫ್ಕೋರ್ಸ್ ಈ ಥರದ ವಿಚಾರಗಳನ್ನು ಸರಿಯಾಗಿ ಪಠಿಸಿ ಅದನ್ನು ಸರಿಯಾಗಿ ಜ್ಞಾನಾರ್ಜನೆಗೆ ಅಂತ ಕೂತು ತರ್ಕ ಮಾಡಿ ಎಲ್ಲ ಒಂದು ಲೆನ್ಸ್ಗಳಿಂದ ನೋಡಿ ಇದರ ತೂಕ ಇದಪ್ಪ ಅಂತ ತಕ್ಕಡಿ ಹಿಡಿದವರನ್ನೇ ಕೂಡಿಸ್ಬೇಕು. ಹೀಗಿದ್ದಾಗ ಈ ಒಂದು ಜಾಗಕ್ಕೆ ಯಾರಪ್ಪ ಸರಿ? 2026 ಇಸ್ವಿನಲ್ಲೂ ಇವತ್ತಿನ ಯುವ ಪೀಳಿಗೆಗೂ ಅಂತಹ ಮಹಾಗ್ರಂಥವನ್ನು ನಾವು ಹೇಗೆ ಅರ್ಥೈಸಬೇಕು? ಇವತ್ತಿನ ಇದಕ್ಕೆ ಅದು ನಿಜಾನೋ ಸುಳ್ಳೋ ಅಂತ ಅಲ್ಲಿ ನಾವು ಗಮನ ಹರಿಸ್ಬೇಕಾ, ಅಥವಾ ಅದರಿಂದ ಕಲಿಬೇಕಾಗಿರೋ ಪಾಠಗಳ ಕಡೆ ಗಮನ ಹರಿಸ್ಬೇಕಾ? ಇದೆಲ್ಲದರ ಒಂದು ಚಿಂತನ ಮಂಥನ ಅಫ್ಕೋರ್ಸ್ ಯಾರ ಜೊತೆಗೆ ಒನ್ ಆ್ಯಂಡ್ ಓನ್ಲಿ ನನ್ನ ಫೇವ್ರೆಟ್ ಆ್ಯಂಡ್ ನಾನು ಬಹಳ ಗುರುಗಳ ಸ್ಥಾನದಲ್ಲಿ ತಲೆ ಎತ್ತಿ ನೋಡುವಂಥ ಒಂದು ವ್ಯಕ್ತಿತ್ವ, ಅದು ಅವರು ಮಾಡಿರುವಂಥ ಸಾಧನೆ ಆ್ಯಂಡ್ ಅವರು ಅವರ ಜ್ಞಾನಾರ್ಜನೆಗೆ ಧಾರೆ ಎರೆದಿರುವಂಥ ಸಮಯ. ಇದೆಲ್ಲದರಿಂದ ಪ್ರೀತಿಯಿಂದ ಕರ್ನಾಟಕದಲ್ಲಿ ನಾವೆಲ್ಲರೂ ಅವರನ್ನು
ಸತ್ಯದರ್ಶನ ಪಾವಗಡ ಪ್ರಕಾಶ್ ರಾಯರು ಅಂತ ಅದು ಕೆಲವರ ಐಡೆಂಟಿಟಿ ಆಗಿರ್ಬೋದು. ಆದರೆ ಇವತ್ತು ರಾಮಾಯಣದ ಬಗ್ಗೆ ಮಾತಾಡ್ತಾ ನಮ್ಮ ವಾಲ್ಮೀಕಿ ಹೃದಯ ಪ್ರಕಾಶರು ಅಂತಲೇ ಒಂದು ಬಿರುದನ್ನು ಪಡೆದಿರುವಂತಹ, ಅವರಿಗೆ ಬಂದಿರೋ ಹಲವಾರು ಬಿರುದುಗಳಲ್ಲಿ ಇದು ಒಂದು ಬಿರುದನ್ನು ಸೈಡಿಗಿಟ್ರೆ ಅವರ ಹೃದಯ, ಅವರ ಒಂದು ಜ್ಞಾನ, ಇದು ಎರಡರ ಮಿಶ್ರಿತ ಒಂದು ಚಿಂತನ ಮಂಥನ, ಹರಟೆ ಅಂತ ಹೇಳಲ್ಲ. ಯಾಕೆಂದರೆ ಇವೆಲ್ಲ ಸೀರಿಯಸ್ ವಿಚಾರಗಳು. ಅವರೇ ನನ್ನನ್ನು ಅದು ಕರೆಕ್ಟ್ ಮಾಡಿದ್ದು, ಸೀರಿಯಸ್ ಆಗಿರೋ ವಿಚಾರಕ್ಕೆ ಆ ಥರ ಲೈಟ್ ಪದಗಳನ್ನು ಸೇರಿಸಬಾರ್ದು ಅಂತ. ಸೊ ಇದು ನನ್ನ ಇವತ್ತಿನ ಶಕ್ತಿಗೆ ಎಟಕಿದ ಒಂದು ಚಿಕ್ಕ ಇಂಟ್ರಡಕ್ಷನ್ ಇಂತಹ ಒಂದು ದೊಡ್ಡ ವ್ಯಕ್ತಿತ್ವಕ್ಕೆ. ರಾಯರೇ, ಜಸ್ಟ್ ಕ್ಯೂರಿಯಸ್ ಕಾರಣಾಗೆ ಆತ್ಮೀಯವಾದ ಸ್ವಾಗತ. ಹೇಗಿದ್ದೀರಿ? ತುಂಬ ಸುಪ್ರಸನ್ನವಾಗಿ ಹಸನ್ಮುಖಿಯಾಗಿ ಮಾತಾಡ್ತಾ ಇರ್ತಕ್ಕಂಥ ರಶ್ಮಿ ಮುಂದೆ ಕೂತ್ಕೊಂಡ್ರೆ ಯಾರಾದರೂ ಚೆನ್ನಾಗಿರ್ತಾರಮ್ಮ. ಹಾರೇ, ಎಷ್ಟು ಚೆನ್ನಾಗಿ ಮಾತಾಡಿದ್ರಿ, ಎಷ್ಟು ಅದ್ಭುತವಾದಂಥ ಪೀಠಿಕೆಯನ್ನು ಕೊಟ್ರಿ. 26ನೇ ಇಸವಿಯಲ್ಲಿ ಶ್ರೀಮದ್ ರಾಮಾಯಣದ ವಿಹಂಗಮ ನೋಟ ಅಲ್ಲ ವಿಸ್ತೃತವಾದ ನೋಟವನ್ನು ಮಾಡೋಣ ಅನ್ನತಕ್ಕಂಥ ನಿಮ್ಮ ಅಭಿಪ್ರಾಯ ನನಗೆ ಬಹಳ ಮಾನ್ಯವಾದ್ದು. ಅದರೊಳಗೂ 26ನೇ ಇಸವಿ ಯಾಕೆ ವಿಶೇಷ ಅನ್ನೋದನ್ನು ಹೇಳ್ತೀನಿ. ಹಾಗೆ ಶುರು ಮಾಡೋದಕ್ಕೆ ವಿದ್ಯುಕ್ತವಾಗಿ ಶುರು ಮಾಡೋಣವೇ? ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ, ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ, ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಯಾಕೆ 26 ಬಹಳ ಪ್ರಧಾನವಾದ್ದು ಅಂದರೆ, ಮೊನ್ನೆ ತಾನೇ ಅಯೋಧ್ಯೆಯಲ್ಲಿ ಧರ್ಮಧ್ವಜದ ಆರೋಹಣ ಆಗಿದೆ. ಸರಿಸುಮಾರು 500 ವರ್ಷಗಳ ಕಾಲ ಹೋರಾಡಿ ಗುದ್ದಾಡಿ ನ್ಯಾಯಾಲಯದಲ್ಲಿ ಬಿದ್ದಾಡಿ ಇಡೀ ಪ್ರಪಂಚದ ಗಮನವನ್ನೇ ಸೆಳೆದು ನಿರ್ಮಾಣವಾಗಿರತಕ್ಕಂಥ ಅಯೋಧ್ಯ ರಾಮ ಮಂದಿರ ಪೂರ್ಣವಾಗಿದೆ. ಅಂದರೆ ನಾವು ಏನು ಗಮನಿಸಬೇಕು ಅಂದರೆ, ಯಾವುದೋ ಒಂದು ಮನ್ವಂತರ, ಯಾವುದೋ ಒಂದು ಪರ್ವಕಾಲ, ಯಾವುದೋ ಒಂದು ಸೀಮೋಲ್ಲಂಘನ, ಯಾವುದೋ ಒಂದು ಜಯಭೇರಿ, ಯಾವುದೋ ಒಂದು ರಾಜ್ಯವನ್ನು ಗೆದ್ದಂತಹ ಸಂಭ್ರಮದ ಧರ್ಮಧ್ವಜದ ಆರೋಹಣ ಆದ ತರುಣದಲ್ಲಿಯೇ ನಾವು ಈ ಸಂದರ್ಶನವನ್ನು ಮಾಡ್ತಾ ಇದ್ದೇವೆ. ಇಡೀ 25ನೇ ಇಸವಿ ಆ ರಾಮ ದೇಗುಲದ ವೈಭವ, ಅದರ ಸೃಷ್ಟಿ, ಅದರ ವಿನ್ಯಾಸ, ಇವುಗಳೆಲ್ಲ ನಮ್ಮ ಮನಸ್ಸನ್ನು ಸೆಳೆದರೆ, 26ನೇ ಇಸವಿಯಲ್ಲಿ ನಾವು ಕೂತು ಮಾತಾಡ್ತಾ ಇದ್ದೀವಿ ಅಂದರೆ 25ನೇ ಇಸವಿಯ ಕೊನೆಯಲ್ಲಿ ಆ ಧರ್ಮಧ್ವಜದ ಸಂಪೂರ್ಣ ಅನಾವರಣ ಆಯಿತು. ಹೀಗಾಗಿ 26ನೇ ಇಸವಿಯಲ್ಲಿ ವಿಹಂಗಮ ನೋಟವನ್ನು ನೋಡಿದರೆ, ಸಿಂಹಾವಲೋಕನವನ್ನು ಮಾಡಿದರೆ, ಸಿಂಹಾವಲೋಕನ ಅಂದರೆ ಅರ್ಥ ಏನಪ್ಪ ಅಂದರೆ, ಈ ಸಿಂಹ ಬೆಟ್ಟವನ್ನು ಹತ್ತುತ್ತಂತೆ, ಹತ್ತಿಬಿಟ್ಟು ಹೀಗೆ ಹಿಂದೆ ತಿರುಗಿ ನೋಡುತ್ತಂತೆ, ಕ್ರಮಿಸಿದ ದಾರಿ ಹೇಗಿದೆ ಅಂತ, ಅದನ್ನು ಸಿಂಹ ಅವಲೋಕನ ಅಂತ. ಹೀಗಾಗಿ ನಾವು 26ನೇ ಇಸವಿಯಲ್ಲಿ ಕುಳಿತು ಸಿಂಹಾವಲೋಕನ ಮಾಡಿದರೆ ಇಡೀ ವರ್ಷ ಹೇಗಿತ್ತು, ಇಡೀ ವರ್ಷವಷ್ಟೇ ಅಲ್ಲ, ವರ್ಷಗಳು ಹೇಗಿತ್ತು, ಶತಮಾನಗಳು ಹೇಗಿತ್ತು, ಸಹಸ್ರಮಾನ ಹೇಗಿತ್ತು, ಇವುಗಳಲ್ಲೆಲ್ಲ ಶ್ರೀಮದ್ ರಾಮಾಯಣದ ಬಗ್ಗೆ ನೀವು ಪ್ರಾರಂಭದಲ್ಲಿ ಹೇಳಿದಿರಿ. ಅದು ಬರೀ ರಾಮಾಯಣ ಅಲ್ಲ, ಶ್ರೀಮದ್ ರಾಮಾಯಣಂ. ಆ ಶ್ರೀಮದ್ ರಾಮಾಯಣ ಎಷ್ಟು ಶ್ರೀಮಂತವಾಗಿದೆ ಅಂದರೆ, ಇನ್ನೂ ಶುರು ಮಾಡಿದ ಸಂದರ್ಶನ ಪ್ರಾರಂಭದಲ್ಲಿ ನಾನೇ ಒಂದೆರಡು ಮಾತು ಹೇಳ್ಬಿಡ್ತೀನಿ. ಎಷ್ಟು ಶ್ರೀಮಂತವಾಗಿದೆ ಅಂದರೆ, ನಮಗೆ ಒಂದು ಕಾಲದಲ್ಲಿ ಇಲಿಯಡ್ನ ಒಡಿಸ್ಸೆ ಗೊತ್ತು, ಹೋಮರ್ ಕವಿ ಬರೆದಿರತಕ್ಕಂಥ ಒಡಿಸ್ಸೆ ಹಾಗೂ ಇಲಿಯಡ್ ಗೊತ್ತು ನಮಗೆ. ಅದು ಪ್ರಪಂಚದ ಮಹಾನ್ ಕಾವ್ಯ ಅಂದ್ಕೊಂಡಿದ್ವಿ. ಈಗಲೂ ಮಹಾಕಾವ್ಯವೇ. ಹೋಮರ್ನಂತಹ ಒಬ್ಬ ಅಂಧಕವಿ ಸೃಷ್ಟಿ ಮಾಡಿರತಕ್ಕಂಥ ಮಹಾನ್ ಕಾವ್ಯಗಳು. ಅದು ಎಲ್ಲಿಯ ತನಕ ಶ್ರೀಮದ್ ರಾಮಾಯಣ ಅನ್ನುವುದು ಪ್ರಪಂಚದ ವೇದಿಕೆಯ ರಂಗಮಂಚದ ಮೇಲೆ ವಿಜೃಂಭಿಸುವುದಿಲ್ಲವೋ, ಅಂದರೆ ಪ್ರಪಂಚದ ವಿಮರ್ಶಕರಿಗೆ ಗೊತ್ತಿರಲಿಲ್ಲವೋ, ಅಲ್ಲಿಯ ತನಕ ಅದು ಮಹಾನ್ ಕಾವ್ಯಗಳಾಗಿದ್ದು. ನಾವೇನಾದರೂ ಶ್ರೀಮದ್ ರಾಮಾಯಣದ ಪಾತ್ರಗಳನ್ನು ಒಡಿಸ್ಸಿ ಇತ್ಯಾದಿ ಕಾವ್ಯಗಳ ಪಾತ್ರಗಳಿಗೆ ಹೋಲಿಸಿದರೆ, ಇದರ ಗಾಂಭೀರ್ಯ, ಇದರ ಶ್ರೀಮಂತಿಕೆ, ಇದರ ಘನತೆ, ಇದರ ಮಹತ್ವ, ಇದರ ಶ್ರೇಷ್ಠತೆ ಅವುಗಳೆಲ್ಲ ಗೊತ್ತಾಗುತ್ತೆ. ಆದರೆ ತುಂಬ ಸಮಾಧಾನ ಚಿತ್ತವಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಸಮಾಧಾನ ಚಿತ್ತ ಅಂದರೆ ಮನಸ್ಸನ್ನು ಹರಿಬಿರಿ ಮಾಡಿಕೊಳ್ಳದೆ, ಉದ್ವಿಗ್ನರಾಗದೆ, ನಮ್ಮ ಇಸಮ್ಗಳಿಗೆ, ಅಂದರೆ ಯಾವುದೋ ನಾವು ನಂಬಿರತಕ್ಕಂಥ ಪಂಥಗಳಿಗೆ ಬದ್ಧರಾಗದೆ, ಮುಕ್ತ ಮನಸ್ಸನ್ನು ಇಟ್ಟುಕೊಂಡು ಕಾವ್ಯವನ್ನು ಅಧ್ಯಯನ ಮಾಡಿದರೆ, ಆಗ ಶ್ರೀಮದ್ ರಾಮಾಯಣದಲ್ಲಿ ಬರತಕ್ಕಂಥ ಪಾತ್ರಗಳು, ಅದರೊಳಗೂ ಶ್ರೀರಾಮನ ಪಾತ್ರ ಎಷ್ಟು ಔನ್ನತ್ಯವನ್ನು ಸಾಧಿಸುತ್ತೆ. ಯಾಕಾಗಿ ಶ್ರೀರಾಮರನ್ನು ಮರ್ಯಾದಾ ಪುರುಷೋತ್ತಮ ಅಂತ ಕರೀತಾರೆ
ಸುಮ್ಮನೆ ಕರೆದು ಬಿಡೋದಲ್ಲ, ಅದಕ್ಕೆ ಕೆಲವು ಕಾರಣಗಳಿರಬೇಕಲ್ಲ. ಆ ಪಾತ್ರ ಹೇಗೆ ಬೆಳೀತು, ಹೇಗೆ ವಿಜೃಂಭಿಸ್ತು, ಹೇಗೆ ಮೌನವಾಯಿತು, ಹೇಗೆ ವಿಸ್ತೃತವಾಯಿತು, ಹೇಗೆ ಕ್ಷಮಾಗುಣ ಬಂತು, ಹೇಗೆ ರೋಷವನ್ನು ಆವೇಶ ಮಾಡಿತು, ಇವುಗಳೆಲ್ಲವನ್ನೂ ನಾವು ನೋಡ್ತೀವಿ. ಅಂದರೆ ಎಲ್ಲ ಗುಣಗಳನ್ನೂ ಆಚೆಗೆ ತಂದಂತಹ ಒಂದು ಸಂದರ್ಭ ಆಗಿರಲಿ ಆ ಜೀವನ. ಆ ಇಡೀ ಈಗ ಎಲ್ಲ ಗುಣಗಳು ಅಂತಂದ್ರಿ, ಶ್ರೀಮದ್ ರಾಮಾಯಣ ಪ್ರಾರಂಭ ಆಗೋದೇ ಹಾಗೆ. ಅಂದರೆ ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂವರಂ ನಾರದಂ ಪರಿಪ್ರಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗ. ಇದು ಮೊಟ್ಟ ಮೊದಲನೇ ಶ್ಲೋಕ ಶ್ರೀಮದ್ ರಾಮಾಯಣದಲ್ಲಿ. ನೀವು ಗುಣ ಅಂದಿದ್ದಕ್ಕೆ ತಕ್ಷಣ ನನಗೆ ನೆನಪಾಗ್ತಾ ಇದೆ. ಗುಣಗಳು, ಹೇರಳವಾದ ಗುಣಗಳ ಗಣಿ ಶ್ರೀರಾಮರು. ಯಾಕೆ ಅಲ್ಲ, ಏಕೆ ಅನ್ನೋದಕ್ಕೆ ನನಗೊಂದು 15 ಗಂಟೆ ಕೊಡೋಕೆ ನೀವು ಯಾಕೆ ಅಂತ ಹೇಳಬೇಕಾದ್ರೆ, ಗುಣಗಳು ಏನು ಅಂತ ಹೇಳೋದನ್ನೇ ಶ್ರೀಮದ್ ರಾಮಾಯಣದಲ್ಲಿ ಪ್ರಾರಂಭ ಆಗುತ್ತಾಗಿ. ಸರಿ. ತಪಸ್ವಾಧ್ಯಾಯ ನಿರತಂ, ತಪಸ್ಸು ಹಾಗೂ ಸ್ವಾಧ್ಯಾಯಗಳಲ್ಲಿ ನಿರತರಾಗಿರತಕ್ಕ ತಪಸ್ವಿ ವಾಗ್ವಿದಾಂವರಂ. ಯಾರು ತಪಸ್ಸನ್ನು ಮಾಡುತ್ತಾರೋ ಅವರು ತಪಸ್ವಿ ಆಗ್ತಾರೆ. ಯಾರು ಸ್ವಾಧ್ಯಾಯವನ್ನು ಮಾಡುತ್ತಾರೋ ಅವರು ಮಹಾವಾಗ್ಮಿ ಆಗ್ತಾರೆ. ಸ್ವಾಧ್ಯಾಯ ಅಂದರೆ ಅಧ್ಯಯನ. ಈಗ ನೀವು ನಿಮ್ಮ ಕಾರ್ಯಕ್ರಮಕ್ಕೆ ಸಿದ್ಧ ಆಗಲ್ವೇ, ಅದೇ ಪ್ರಿಪರೇಷನ್. ಸ್ವಾಧ್ಯಾಯ. ಓಕೆ. ಆ ಸ್ವಾಧ್ಯಾಯ ಇರಬೇಕು ಮತ್ತು ಅದರ ಬಗ್ಗೆ ಆಳವಾದ ಚಿಂತನೆ ಇರಬೇಕು, ಅದು ತಪಸ್ಸು. ಸರಿ. ತಪಸ್ಸಂದರೆ ತಾಪ, ಬಿಸಿ. ಅಧ್ಯಯನ ಮಾಡ್ತಾ 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 ಬಿಸಿ ಹತ್ಬಿಡುತ್ತೆ. ನೀವೊಬ್ಬ ಪರೀಕ್ಷೆಗೆ ಸಿದ್ಧ ಆಗತಕ್ಕಂಥ ವಿದ್ಯಾರ್ಥಿಯ ಕಿವಿಯನ್ನು ಮುಟ್ಟಿ ಬಿಸಿಯಾಗಿಬಿಟ್ಟಿರುತ್ತೆ. ತಪಸ್ಸು. ಯಾರು ತಮ್ಮ ವೃತ್ತಿ, ಅದು ಯಾವುದೇ ವೃತ್ತಿಯಾಗಿರಲಿ, ಕಸ ಗುಡಿಸುವ ವೃತ್ತಿಯಿಂದ ಹಿಡಿದು ಪ್ರಧಾನಮಂತ್ರಿ ತನಕ ಪ್ರತಿಯೊಬ್ಬರೂ ತಮ್ಮ ತಮ್ಮ ವೃತ್ತಿಯಲ್ಲಿ ತಮಗೆ ದೈವಾನುಗ್ರಹದಿಂದ ಸಿಕ್ಕಿರತಕ್ಕಂಥ ಯಾವುದೋ ಒಂದು ಶಕ್ತಿಯಲ್ಲಿ, ಪ್ರತಿಭೆಯಲ್ಲಿ ತಪಸ್ಸನ್ನು ಮಾಡಬೇಕು. ತಪಸ್ಸನ್ನು ಮಾಡಬೇಕು, ಸ್ವಾಧ್ಯಾಯ ಮಾಡಬೇಕು. ಅದು ಎರಡೂ ಮಾಡಿದರೆ ತಪಸ್ವಿ ಆಗ್ತೀರಿ, ವಾಗ್ಮಿ ಆಗ್ತೀರಿ. ಉತ್ಪ್ರೇಕ್ಷೆ ಇಲ್ಲದೆ ರಶ್ಮಿ ಹಾಗೆ ಎರಡೂ ಮಾಡೋದ್ರಿಂದ ಇವತ್ತು ಹೀಗೆ ಕೂತ್ಕೊಂಡಿದ್ದಾರೆ. ಈ ತಪಸ್ಸು ಮತ್ತು ಸ್ವಾಧ್ಯಾಯವನ್ನು ಮಾಡೋದರಲ್ಲಿ ಅತ್ಯಂತ ಶ್ರೇಷ್ಠರು ಯಾರಯ್ಯ ಅಂದರೆ ನಾರದ ಮಹರ್ಷಿಗಳು ಅಂತ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ. ನಾರದ ಅಂದರೆ ಅರ್ಥ ಗೊತ್ತಾ? ನಾರದ ಅಂದರೆ ನಾರಂ ದದಾತಿ. ದದಾತಿ ಅಂದರೆ ಕೊಡೋದು. ನಾರಂ ಅಂದರೆ ಮೋಕ್ಷ. ಮೋಕ್ಷವನ್ನು, ಮುಕ್ತಿಯನ್ನು ದದಾತಿ ಕೊಡತಕ್ಕವನು ನಾರದ. ನಾರದಂ ಪರಿಪ್ರಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗಂ. ವಾಲ್ಮೀಕಿ ಅನ್ನತಕ್ಕಂತಹ ಋಷಿ ಮುನಿ ಈ ನಾರದರನ್ನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾರೆ. ಏನಂತ? ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ ಚಾರಿತ್ರೇಣ ಚ ಕೋ ಯುಕ್ತಃ ಸರ್ವಭೂತೇಷು ಕೋಹಿತಃ ವಿದ್ವಾನ್ ಕಃ ಸಮರ್ಥಶ್ಚ ಕಶ್ಚೈಕ ಪ್ರಿಯದರ್ಶನಃ ಆತ್ಮವಾನ್ ಕೋ ಜಿತಕ್ರೋಧೋ ದ್ಯುತಿಮಾನ್ ಕೋ ಅನಸೂಯಕಃ ಕಸ್ಯ ಬಿಭ್ಯತಿ ದೇವಾಶ್ಚ ಜಾತರೋಷಸ್ಯ ಸಂಯುಗೆ. ಬರೀ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ, ಒಂದೊಂದು ಪದವೇ ನೋಡ್ಬೇಕು ನಾವು. ಗುಣವಾನ್, ನೀವು ಹೇಳಿದ್ರಲ್ಲ ಗುಣ ಅಂತ. ಯಾರು ಗುಣಗಣಿಯಾಗಿರುತ್ತಾರೋ, ಕಶ್ಚ ವೀರ್ಯವಾನ್, ಯಾರು ಮಹಾಬಲಶಾಲಿಯಾಗಿರುತ್ತಾರೋ, ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಗ್ರಾಟಿಟ್ಯೂಡ್ ಸತ್ಯವಾಕ್ಯೋ ಸತ್ಯ ದೃಢವ್ರತಃ ಚಾರಿತ್ರೇಣ ಚಕೋ ಯುಕ್ತಃ. ಚರಿತ್ರೆ ಅಂದರೆ ನನಗೆ ಆಂಗ್ಲ ಭಾಷೆ ಹೇಳೋಕ್ಕೆ ಇಷ್ಟ ಇಲ್ಲ, ನಿಮಗೋಸ್ಕರ ಹೇಳಬೇಕು. ಕ್ಯಾರೆಕ್ಟರ್. ಚಾರಿತ್ರೇಣ ಚಕೋ ಯುಕ್ತಃ ಸರ್ವಭೂತೇಷು ಕೋಹಿತಃ. ಎಲ್ಲ ಜೀವಿಗಳ ಬಗ್ಗೆಯೂ ಅನುಕಂಪೆಯನ್ನು ಹೊಂದಿರತಕ್ಕದ್ದು. ಸರ್ವಭೂತೇಷು ಕೋಹಿತಃ ವಿದ್ವಾನ್ ಕಃ ಸಮರ್ಥಶ್ಚ ಕಶ್ಚೈಕ ಪ್ರಿಯದರ್ಶನಃ. ಪ್ರಿಯವಾಗಿ ಮಾತಾಡೋದು. ಅದು ಬೇರೆ ಕಡೆ ಮಾತಾಡ್ತಾ ಹೇಳ್ತಾರೆ ಮೃದುವಾಕ್ಯ ತಂದು ಪೂರ್ವಭಾಷಿ ಮೃದುಭಾಷಿ ಅಂತ. ಪೂರ್ವಭಾಷಿ ಅಂದರೆ ನೀವು ಮಾತಾಡಬೇಕು ಅಂತ ನಾನು ಕಾಯಿ ಕೊಡೋದು, ನಾನೇ ಮಾತಾಡಿಸ್ಬೇಕು. ಏನಮ್ಮ ಚೆನ್ನಾಗಿದೆಯೇನಮ್ಮ ಅಂತ ರಶ್ಮಿ ಬಂದು ಮಾತಾಡಿಸ್ಲಿ ಅಂತಿರಬಾರ್ದು. ಶ್ರೀರಾಮರು ಅಷ್ಟು ಎತ್ತರದಲ್ಲಿದ್ದರೂ ಪೂರ್ವಭಾಷೆ, ಏನು ಸ್ವಾಮಿ ಚೆನ್ನಾಗಿದ್ದೀರಾ, ಏನಕ್ಕ ಚೆನ್ನಾಗಿದೆ, ಹೀಗೆ ಅವರೇ ಮೊದಲು ಮಾತಾಡ್ತಾ ಇದ್ರು ಅಂತ. ಪೂರ್ವಭಾಷೆ. ಮೃದುಭಾಷೆ ಅಂತ ಮೃದುವಾಗಿ ಮಾತಾಡ್ತಕ್ಕಂಥದ್ದು ಬಹಳ ಕಷ್ಟ. ಇದನ್ನೆಲ್ಲ ಸಾಧಿಸಬೇಕಾಗಿದೆ. ಯಾಕಂದರೆ ಪುರುಷೋತ್ತಮ ಅಂತ ಟೈಟಲ್ ಗೊತ್ತಿತ್ತು. ಇವೆಲ್ಲ ಅನ್ನಿಸ್ಕೊಳ್ಳೋಕ್ಕೆ ಎಲ್ಲ ಗುಣಗಳಿರಬೇಕು ಅನ್ನೋದನ್ನ ಇವತ್ತು ನಾವು ನೋಡ್ಕೋಬೇಕು. ಹಂಗಿದ್ರೆ ನಮ್ಮಲ್ಲಿ ಎಷ್ಟಿದೆ, ಒಂದಾದರೂ ಏನು ಅಂತ. ಒಂದಾದರೂ ದ್ಯುತಿಮಾನ್ ಪ್ರಜ್ವಲಿಸಬೇಕು.
ನಾವು ಮನೆಯಲ್ಲಿ ಹೇಗಿರುತ್ತೇವೆ ಅನ್ನೋದು ಅಮುಖ್ಯ. ಮನೆಯಿಂದ ಹೊರಗೆ ಬಂದಾಗ ಜನ ನಿಮ್ಮನ್ನು ನೋಡುವಂತಿರಬೇಕು. ನಿಮ್ಮ ಕೂದಲು ಸರಿಯಾಗಿರಬೇಕು, ನಿಮ್ಮ ಮುಖ ಸರಿಯಾಗಿರಬೇಕು, ನಿಮ್ಮ ಉಡುಪು ಸರಿಯಾಗಿರಬೇಕು, ಎಲ್ಲದಕ್ಕಿಂತ ನಿಮ್ಮ ಮಾತು ಸರಿಯಾಗಿರಬೇಕು, ನಿಮ್ಮ ನಡೆ ಸರಿಯಾಗಿರಬೇಕು. ಅದೆಲ್ಲ ಇದ್ದರೆ ಒಂದು ಕಾಂತಿ ಬರುತ್ತೆ. ದ್ಯುತಿಮಾನ್ ಕೋ ಅನಸೂಯಕಃ. ಭಾಳ ಕಷ್ಟವಾದ ಗುಣ ಇದು. ಅನಸೂಯಕಃ ಅಂದರೆ ಬೇರೆಯವರನ್ನು ಕಂಡು ಅಸೂಯೆ ಪಡಬಾರ್ದು. ಓಹೋ, ನಮ್ಮಲ್ಲೆಲ್ಲ ಎಲ್ಲರೂ ಇದೆ. ಚೆನ್ನಾಗಿರಲಿ ಅಂತ. ನಮ್ಮಲ್ಲಿ ನಮ್ಮ ಶಕ್ತಿ ಇರುತ್ತೆ, ನಿಮ್ಮಲ್ಲಿ ನಿಮ್ಮ ಶಕ್ತಿ ಇರುತ್ತೆ. ನಿಮ್ಮ ಶಕ್ತಿಯನ್ನು ಕಂಡು ನಾನು ಕರುಬಬಾರದು. ರಶ್ಮಿ ಚೆನ್ನಾಗಿ ಮಾತಾಡ್ತಿದ್ದೀಯಮ್ಮ ಅಂತ ನಾನು ಹೇಳಬೇಕು. ರಾಯರೇ ನೀವಷ್ಟು ಚೆನ್ನಾಗಿ ನೀವು ಹೇಳಬೇಕು. ಅವ ನಾವಿಬ್ಬರು ನಗ್ನಗ್ತಾ ಇರ್ತೀವಿ. ನಾವಿಬ್ಬರು ನಗ್ನಗ್ತಾ ಇರೋದನ್ನು ನೋಡಿ ಬೇರೆಯವರೆಲ್ಲ ನಗುತ್ತಾರೆ. ಚೆನ್ನಾಗಿದ್ದಾರೆ ಇವರು. ಅಥವಾ ನಾನು ನಿಮ್ಮ ಬಗ್ಗೆ ಟೀಕೆ ಮಾಡಿ ನೀವು ನನ್ನ ಬಗ್ಗೆ ಟೀಕೆ ಮಾಡಿದರೆ ಅವರು ಬರೀ ಟೀಕೆನೇ ಕೇಳುತ್ತೆ. ಕನ್ನಡಿ ಎದ್ದಂಗೆ ಅದು. ನೋಡಿ, ಒಳ್ಳೆ ಪದ ಹೇಳಿದರೆ ಕನ್ನಡಿ. ಕನ್ನಡಿ ಅನ್ನೋದಕ್ಕೆ ಮತ್ತೊಂದು ಪದ ಏನು ಗೊತ್ತಾ? ಆದರ್ಶ ಅಂತ. ಹಾಂ, ದರ್ಪಣ ಗೊತ್ತಿತ್ತು. ಆದರ್ಶ. ಆದರ್ಶ. ಶ್ರೀರಾಮರನ್ನು ಆದರ್ಶ ಅಂತ ಕರಿತೀವಿ ನಾವು. ನಮಗೆ ನಾವು ಕನ್ನಡಿಯಲ್ಲಿ ನೋಡಿಕೊಂಡ್ರೆ ಹಾಗೆ ಕಾಣಬೇಕ್ರಿ. ನಾನು ಶ್ರೀರಾಮರು ಕಂಡು ಹಾಗೆ ಕಾಣಬೇಕು. ಇದಕ್ಕೆ ಬಂದಿದ್ದು ಯಾಕೆ ಬಂತು ಅಂತ ಇವೆಲ್ಲ ಅರ್ಥ ಆಯಿತು. ಸರ್ವಭೂತೇಷು ಕೋ ಹಿತಃ ವಿದ್ವಾನ್ ಕಃ ಸಮರ್ಥಶ್ಚ ಕಶ್ಚೈಕ ಪ್ರಿಯದರ್ಶನಃ ಆತ್ಮವಾನ್. ನನ್ನ ಆತ್ಮದ ಬಗ್ಗೆ ನಾನು ತಿಳ್ಕೊಂಡಿರಬೇಕು. ಜಿತಕ್ರೋಧೋ ಅಂದರೆ ಸಿಟ್ಟನ್ನು ಗೆಲ್ಲಬೇಕು. ಆತ್ಮವಾನ್ ಕೋ ಜಿತಕ್ರೋಧೋ ದ್ಯುತಿವಾನ್ ಕೋ ಅನಸೂಯಕಃ ಸರ್ವಬಿಭ್ಯತಿ ದೇವಾಶ್ಚ ಜಾತರೋಷಸ್ಯ ಸಂಯುಗೆ. ಯಾರು ಬಂದರೂ ನಾನು ಎದುರಿಸ್ತೀನಿ ಎನ್ನತಕ್ಕಂತಹ ಕಸ್ಯ ಬಿಭ್ಯತಿ ದೇವರ ಜೊತೆಗೂ ಯುದ್ಧ ಮಾಡಬಲ್ಲೆ ಎನ್ನತಕ್ಕಂಥ ಸಾಮರ್ಥ್ಯ. ವಾಲ್ಮೀಕಿಗಳು ಪ್ರಶ್ನೆ ಕೇಳ್ತಿದ್ದಾರೆ, ಮಹರ್ಷೇ ನಾರದರೆ ತ್ವಂ ಸಮರ್ಥೋಸಿ ಜ್ಞಾತುಮೇವಂ ಇದಂ ನರಂ. ಇಷ್ಟೆಲ್ಲ ಗುಣಗಳಿರತಕ್ಕಂಥ ಒಬ್ಬ ಮನುಷ್ಯ ಯಾರಾದರೂ ಇದ್ದಾರೇನಪ್ಪ ಹೇಳಪ್ಪ. ಅಂದರೆ ಇದು 16 ಗುಣಗಳು, ಷೋಡಶ ಗುಣ ಸಂಯುಕ್ತ ಅಂತ. ಈ 16 ಗುಣಗಳು ಇರತಕ್ಕಂತಹ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದಾರೆಯೇ? ಮಹರ್ಷಿ ತ್ವಂ ಸಮರ್ಥೋಸಿ, ನೀನು 3 ಲೋಕ ಸುತ್ತೀಯ, ನೀನು ನೋಡಿಲ್ಲದೆ ಇರೋರಿಲ್ಲ. ಯಾರಾದರೂ ಇದ್ದರೆ ಅಂಥವ್ರನ್ನ ಹೇಳಪ್ಪ ನನಗೆ. ಅದಕ್ಕೆ ನಾರದ ಹೇಳ್ತಾರೆ, ಹೌದು ನೀನು ಹೇಳಿದ್ದೆಲ್ಲ ಸರಿ, ಆದರೆ ಬಹವೋ ದುರ್ಲಭಾಶ್ಚೈವ ಯೇ ತ್ವಯಾ ಕೀರ್ತಿತಾ ಗುಣಾಃ. ತ್ವಯಾ ಕೀರ್ತಿತಾ ಗುಣಾಃ. ಅಯ್ಯ ಮಹರ್ಷಿ, ನಿನ್ನಿಂದ ಕೀರ್ತಿಸಲ್ಪಟ್ಟ ಇಂತಹ ವ್ಯಕ್ತಿ ಬಹವೋ ದುರ್ಲಭ, ಸಿಗೋದು ಭಾಳ ಕಷ್ಟ, ಇಲ್ಲ, ಇರೋದೇ ಇಲ್ಲ. ಆದರೂ ಒಬ್ಬ ವ್ಯಕ್ತಿ ಇದ್ದಾನೆ, ಅದು ಶ್ರೀರಾಮಚಂದ್ರ. ಹಾಗಾದರೆ ಯಾರ ಶ್ರೀರಾಮಚಂದ್ರ? ಏನಾತನ ಹಿನ್ನೆಲೆ ಏನು? ವಾಲ್ಮೀಕಿಗಳು ಶ್ರೀಮದ್ ರಾಮಾಯಣದಲ್ಲಿ ಒಂದು ಸಲ ನೋಡಿದ್ರು ಅವ್ರನ್ನ, ಅರಣ್ಯಕಾಂಡದಲ್ಲಿ. ಶ್ರೀರಾಮರು ಸೀತೆ ಹತ್ರ ಮಾತಾಡ್ತಾ ಇದು ವಾಲ್ಮೀಕಿಗಳ ಆಶ್ರಮ ಅಂತ ತೋರಿಸಿದ್ರು ಶ್ರೀರಾಮರು. ನೀವು 7ನೇ ಕಾಂಡ ಅದ್ರ ಬಗ್ಗೆ ನಾನು ನಿಧಾನವಾಗಿ ಮಾತಾಡ್ತೀನಿ, ಯಾಕೆಂದರೆ ರಾಮಾಯಣದಲ್ಲಿ 7 ಕಾಂಡಗಳಿದೆ ಅಂತ ನೀವು ಮಾತಾಡ್ತಾ ಹೇಳಿದ್ರಿ. 7ನೇ ಕಾಂಡದ ಬಗ್ಗೆ ವಿದ್ವಾಂಸರಲ್ಲಿ ಸ್ವಲ್ಪ ಗೊಂದಲ ಇದೆ, ಅಂದರೆ ಅದು ಆಮೇಲೆ ಸೇರಿಸಿರೋದು ಅಂತಂತ. ಯಾಕೆಂದರೆ ವೈದಿಕ ಸಂಸ್ಕೃತಿಯಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ, ಹೈಂದವೀ ಸಂಸ್ಕೃತಿಯಲ್ಲಿ, ಈ ಸಂಸ್ಕೃತಿಯಲ್ಲಿ ಕೆಲವು ಲಕ್ಷಣಗಳಿದೆ. ಉದಾಹರಣೆಗೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರಿ ದೇವೋಭವ, ಅತಿಥಿ ದೇವೋಭವ, ಹೀಗೆ ಕೆಲವು ನಿಯಮಗಳಿದೆ ನಮ್ಮಲ್ಲಿ. ನಾವು ತಾಯಿ ತಂದೆಗಳ ವಿಷಯದಲ್ಲಿ ವಿರುದ್ಧವಾಗಿ ಮಾತಾಡಕೂಡ್ದು. ನಮ್ಮ ತಂದೆಯ ಬಗ್ಗೆ ನಾನು ವಿಮರ್ಶೆ ಮಾಡೋ ಹಾಗಿಲ್ಲ, ಯಾಕೆ ನಮ್ಮ ತಂದೆ ಅದು. ನಮ್ಮ ತಾಯಿಯನ್ನು ನಾನು ಅಗೌರವದಿಂದ ನೋಡೋ ಹಾಗಿಲ್ಲ, ಯಾಕೆ ನನ್ನ ತಾಯಿ. ಅವರಿಬ್ಬರಿಂದಲೇ ನಾನು ಬಂದಿದ್ದೀನಿ. ನಾನು ಅವರಿಬ್ಬರಿಂದ ಬಂದು ಅವರು ಹಾಗಿರಬಾರ್ದು ಹೀಗಿರಬಾರ್ದು ಅದು ಸರಿ ಇಲ್ಲೇ ಹೇಳೋಕ್ಕೆ ನಾನು ಯಾರು? ಅವರ ಬದುಕಿನ ಹಿನ್ನೆಲೆ, ಅವರ ಜ್ಞಾನ, ಅವರ ಸಂಪಾದನೆ, ಅವರ ಕಷ್ಟ, ಅವರ ನಷ್ಟ, ಅದರ ಹಿನ್ನೆಲೆಯಲ್ಲಿ ಅವರೇನೋ ಒಂದು ತರಹ ಇದ್ದಾರೆ. ನಾನು ಈ ಹೊತ್ತು ಇನ್ಯಾವುದೋ ಒಂದು ಪ್ರಪಂಚದಲ್ಲಿ ಬದುಕಿದ್ದೀನಿ, ಇನ್ಯಾವುದೋ ಜ್ಞಾನ ತೊಗೊಂಡಿದ್ದೀನಿ, ಇನ್ಯಾವುದೋ ಪರಿಸರದಲ್ಲಿದ್ದೇನೆ, ಇನ್ಯಾವುದೋ ವಿಷಯಗಳು ನನ್ನ ತಲೆಯಲ್ಲಿ ಹೋಗಿದೆ. ಹೀಗಾಗಿ ನಾನು ನನ್ನ ಮಿತಿಯಾದ ಈಗಿನ ಸಂಗ್ರಹಿತ ಜ್ಞಾನದ ಹಿನ್ನೆಲೆಯಲ್ಲಿ ಸುಮಾರು 45 ವರ್ಷ ಹಿಂದಿನ ವ್ಯಕ್ತಿಗಳನ್ನು ಪ್ರಶ್ನೆ ಮಾಡಿಕೊಡೋದು, ಅಪಹಾಸ್ಯ ಮಾಡಬಾರ್ದು. ಅವ್ರ ಬಗ್ಗೆ ನಾನು ಯಾರು ಅಲ್ರಿ ಟೀಕೆ ಮಾಡೋದಕ್ಕೆ? ನಮ್ಮ ಅಪ್ಪನ ಟೀಕೆ ಮಾಡೋಕ್ಕೆ ನಾನು ಯಾರು? ನಾನು ಏನಾದರೂ ವಿಮರ್ಶಿಸಬಹುದಾದರೆ ನನಗಿನ್ನ ಚಿಕ್ಕವ್ರ ಹತ್ರ ಮಾತಾಡ್ಬೇಕು. ನಾವು
ಅದು ನನಗೆ ಪಾಠ ಹೇಳಿಕೊಟ್ಟಿದ್ದು ಶ್ರೀರಾಮರು. ಶ್ರೀರಾಮರ ಶ್ರೀಮದ್ ರಾಮಾಯಣದ ಒಂದೊಂದು ಘಟ್ಟ ಒಂದೊಂದು ಅವರು ಮಾತಾಡೋದು ಬಹಳ ಕಡಿಮೆ. ಶ್ರೀರಾಮರು ಮಾತಾಡೋದೇ ಬಹಳ ಕಡಿಮೆ, ಆದರೆ ಒಂದೊಂದು ಮಾತಾಡಿದರೂ ಬಹಳ ಅದ್ಭುತವಾದ ಮಾತುಗಳಾಡ್ತಾರೆ. ನಮ್ಮ ಸಂದರ್ಶನ ಮುಂದಿನದ್ರಲ್ಲಿ ನಾವು ನೋಡ್ತೀವಿ ಅವ್ರು ಹೇಗೆ ಮಾತಾಡ್ತಾರೆ. ಅವರು ಒಂದೊಂದು ವಾಕ್ಯ ಏನು ಅದ್ಭುತವಾಗಿರುತ್ತೆ, ಎಂತಹ ಸಮಸ್ಥಿತಿ ಇರುತ್ತೆ, ಎಂತಹ ಸ್ಥಿತಪ್ರಜ್ಞತ್ವ ಇರುತ್ತೆ. ಅವರು ಅದನ್ನು ಗಳಿಸಿದ ಹೇಗೆ ಅಂತ ಒಂದು ಕುತೂಹಲ. ಅದು ಅವರ ಶಿಕ್ಷಣ, ವಸಿಷ್ಠ ಬ್ರಹ್ಮರ್ಷಿಗಳ ಹತ್ರ ತಗೊಂಡಂಥ ಶಿಕ್ಷಣ, ಅವರಿಗೆ ವಾಮದೇವ್ರ ಹತ್ರ ತಗೊಂಡಂಥ ಶಿಕ್ಷಣ, ವಿಶ್ವಾಮಿತ್ರ ಬ್ರಹ್ಮರ್ಷಿಗಳ ಹತ್ರ ತಗೊಂಡಂಥ ಶಿಕ್ಷಣ. ಅವರು ಕಿಂಕರ ಅಂತ ಕರ್ಕೊಳ್ತಾರೆ. ವಿಶ್ವಾಮಿತ್ರ ಹತ್ರ ಮಾತಾಡ್ತಾರೆ ಕಿಂಕರ ಅಂದರೆ ಏನು ಮಾಡಲಿ ಸ್ವಾಮಿ, ನಾನಿನ್ನ ತಾವು ಹೇಳಿದ ಕೆಲಸ ಮಾಡಿದ್ದೀನಿ, ಮುಂದೇನು ಕಿಂಕರೋಮಿ, ಮತ್ತಿನ್ನೇನು ಮಾಡಲಿ ನಾನು ಹೇಳಿ. ಯಾರಾದರೂ ಒಬ್ಬ ಶಿಷ್ಯ, ಯಾರಾದರೂ ಒಬ್ಬ ಗುರುವನ್ನು ಅನುಸರಿಸಿ ಪಾಠವನ್ನು ಕಲಿಯುವುದಾದರೆ ಅದು ಶ್ರೀರಾಮರನ್ನು ನೋಡಬೇಕು. ಯಾರಾದರೂ ಒಬ್ಬ ವ್ಯಕ್ತಿ ವಿವಾಹವನ್ನು ಮಾಡಿಕೊಳ್ಳಬೇಕಾಗಿದ್ದರೆ ಶ್ರೀರಾಮರನ್ನು ನೋಡಬೇಕು. ಯಾರಾದರೂ ಒಬ್ಬ ವ್ಯಕ್ತಿ ಸ್ತ್ರೀಯರಿಗೆ ಮಾನ್ಯತೆಯನ್ನು ಕೊಡಬೇಕಾಗಿದ್ದರೆ ಶ್ರೀರಾಮರನ್ನು ನೋಡಬೇಕು. ಯಾರಾದರೂ ಒಬ್ಬ ವ್ಯಕ್ತಿ ಮಿತ್ರರ ಜೊತೆಗೆ ಹೇಗೆ ಮಾತಾಡಬೇಕು ಶ್ರೀರಾಮರನ್ನು ನೋಡಬೇಕು. ಯಾರಾದರೂ ಒಬ್ಬ ವ್ಯಕ್ತಿ ತಂದೆಯ ಮಾತಿಗೆ ಎಂತಹ ಮಾನ್ಯತೆಯನ್ನು ಕೊಡಬೇಕು ಶ್ರೀರಾಮರನ್ನು ನೋಡಬೇಕು. ಅಷ್ಟ್ಯಾಕೆ, ಯಾವನಾದರೂ ಒಬ್ಬ ವ್ಯಕ್ತಿ ಶತ್ರುವಿನ ವಿಷಯದಲ್ಲಿ ಯಾವ ಗೌರವದಿಂದ ವರ್ತಿಸಬೇಕು ಶ್ರೀರಾಮನ ವಿಚಾರದಲ್ಲೂ ಗೌರವ. ಸುಮ್ಮನೆ ಸಾಂದರ್ಭಿಕವಾಗಿ ಹೇಳ್ತೀನಿ, ಯುದ್ಧಕಾಂಡದಲ್ಲಿ ಶ್ರೀರಾಮರು ಮೊಟ್ಟ ಮೊದಲನೇ ಬಾರಿ ರಾವಣನನ್ನು ನೋಡ್ತಾರೆ. ಎಂಥ ಮಾತುಗಳು ರೀ, ಅಹೋರೂಪ. ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಹೇಳ್ತಾರೆ, ಎಷ್ಟು ಚೆನ್ನಾಗಿದ್ದಾನೆ ಅಂತಾರೆ ಅವರು. ಅಧರ್ಮ ಒಂದು ಇಲ್ಲದೆ ಇದ್ದಿದ್ರೆ ಎಷ್ಟು ಅದ್ಭುತವಾಗಿರ್ತಿದ್ದಾಯ್ತು. ಎಷ್ಟು ಶೌರ್ಯ, ಎಷ್ಟು ವೀರ್ಯ, ಎಷ್ಟು ಸೌಂದರ್ಯ. ಆದರೆ ನಾನು ಹೇಳೋದು ಬೇರೆ, ಶ್ರೀರಾಮರು ಹೇಳುವುದು ಬೇರೆ. ಯಾಕೆ? ಅವ್ರ ಹೆಂಡ್ತಿನ ಕದ್ದಿದ್ದಾನೆ, ಅವಮಾನ ಮಾಡಿದ್ದಾನೆ, ಕಷ್ಟ ಕೊಟ್ಟಿದ್ದಾನೆ, ಇಷ್ಟು ದೂರ ನಡೆಸ್ಕೊಂಡು ಬಂದಿದ್ದಾನೆ, ಯುದ್ಧಕ್ಕೆ ಮಾಡುವಂತೆ ಪ್ರೇರೇಪಿಸಿದ್ದಾನೆ. ಅಂಥ ಶತ್ರು ಎಷ್ಟು ಚೆನ್ನಾಗಿದ್ದಾನೆಯ ಅಂತ ಹೇಳಬೇಕಾದ್ರೆ ಇವರ ಸಂಸ್ಕಾರ ಎಂಥದ್ದು. ಅಥವಾ ಮೊಟ್ಟ ಮೊದಲನೇ ಬಾರಿ ಅವರಿಗೆ ರಾವಣನ ಜೊತೆಗೆ ಯುದ್ಧ ಆಗುತ್ತೆ. ಹಾಗೆ ಯುದ್ಧ ಆದಾಗ ಒಂದು ಬಾಣ ಬಿಡ್ತಾರೆ, ಬಿಲ್ಲು ಮುರಿದು ಹೋಗುತ್ತೆ, ಕತ್ತಿ ಮುರಿದು ಹೋಗುತ್ತೆ. ಎರಡನೇ ಬಾಣ ಬಿಡ್ತಾರೆ, ರಥ ಮುರಿದು ಹೋಗುತ್ತೆ, ನೆಲದ ಮೇಲೆ ನಿಂತ್ಕೊಳ್ತಾನೆ. ಮೂರನೇ ಬಾಣ ಬಿಡ್ತಾರೆ, ಮೂರನೇ ಬಾಣ ಬಿಡೋದಕ್ಕೆ ಎಳೀತಾರೆ, ಕುತ್ತಿಗೆ ಇಟ್ಟಿರ್ತಾರೆ ಅರ್ಧಚಂದ್ರ ಅಸ್ತ್ರವನ್ನು. ಬಿಡಬೇಕು ತಕ್ಷಣ ಅನಿಸುತ್ತೆ ರಾಮನಿಗೆ, ಪಾಪ ಅವನ ಕೈನಲ್ಲಿ ಕತ್ತಿ ಇಲ್ವಲ್ಲ, ಅವನ ಕೈನಲ್ಲಿ ಏನೂ ಅಸ್ತ್ರವೇ ಇಲ್ವಲ್ಲಪ್ಪ, ಅಂಥವನ ಮೇಲೆ ಹೇಗೆ ಬಿಡೋದು ನಾನು ಬಾಣನ ಅಂತಾರೆ. ಎಂಥ ಸಂಸ್ಕಾರ ಅನ್ರಿ ಇದು. ಕೃಷ್ಣ ಬಿಡ್ತಿದ್ದ, ಚೆಚ್ಚಾಗಿ ಬಿಡ್ತಾ ಇದ್ದ, ಒಂದು ಚಕ್ರ ಬಿಟ್ಟು ಕೂತಿಗೆ ಕತ್ತರಿಸ್ಬಿಡ್ತಾ ಇದ್ದ. ಇಷ್ಟೆಲ್ಲ ಅವಮಾನ ಮಾಡಿದ್ದಂಥ ವ್ಯಕ್ತಿ, ತನ್ನ ಹೆಂಡತಿಯನ್ನು ಅಪಹರಿಸಿಕೊಂಡು ಹೋದಂತಹ ವ್ಯಕ್ತಿ ಎದುರಿಗೆ ಸಿಕ್ಕಿದಾಗ ಹೊಡೆದೇ ಬಿಡ್ತಾ ಇದ್ದಾರ. ನಾವು ಬಿಡ್ತೀವ, ನಾವು ಮಾತಾಡ್ತೀವ, ಹಾಗೆ ಯೋಚನೆ ಮಾಡೋಕ್ಕೆ ಆಗೋದಿಲ್ಲರಿ. ಇವನು ಕೊಲ್ಲಬಾರ್ದು, ಅವನ ಕೈನಲ್ಲಿ ಏನಾದರೂ ಕತ್ತಿ ಇರಬೇಕು ಅಂತ ಹೇಳಿ ಹೀಗೆ ಇಟ್ಟಿದ್ದಂಥ ಬಣ ಸ್ವಲ್ಪ ಮೇಲು ಮಾಡಿ ಅವರು ಕಿರೀಟಕ್ಕೆ ಹೊಡಿತಾರೆ. ಎಲ್ರಿಗೂ ನಮಸ್ಕಾರ. ರಾಧಾಬಾಯಿ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿ ಇರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ, ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್. ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಕಿರೀಟ ಕೆಳಕ್ಕೆ ಹೋಗಿಬಿಡುತ್ತೆ. ಹೋಗು, ಇವತ್ತು ಭಾಳ ಸುಸ್ತಾಗಿದೆ ನಿನಗೆ, ಬೆಳಗ್ಗಿನಿಂದ ಯುದ್ಧ ಮಾಡಿದೀಯಾ, ಇವತ್ತು ರಾತ್ರಿ ಮಲಕ್ಕೋ, ಶಕ್ತಿಯನ್ನು ಸಂಪಾದನೆ ಮಾಡು, ನಾಳೆ ಯುದ್ಧಕ್ಕೆ ಬಾ, ಇವತ್ತು ಹೋಗಿ ನಾಳೆ ಬಾ ಅಂತ ಕಳಿಸ್ಬಿಡ್ತಾರೆ. ಎಂಥ ಅದ್ಭುತವಾದಂಥ ಪಾತ್ರ ಇದು. ಸುಮ್ಮನೆ ನೆನಪಿಸ್ಕೊಂಡ್ರೆ, ಶ್ರೀರಾಮರನ್ನು ನೆನಪಿಸಿಕೊಂಡ್ರೆ ಸಾಕು ಮೈ ರೋಮಾಂಚನ ಆಗಿಬಿಡುತ್ತೆ. ಅವರು ಒಂದೊಂದು ಯಾಕೆ ಮರ್ಯಾದಾ ಪುರುಷೋತ್ತಮ ಅಂತ ಕರೀತಾರೆ ಅನ್ನೋದಕ್ಕೆ ನಾನು 100 ಕಾರಣ ಕೊಡ್ತೀನಿ. ಅಂಥದ್ರಲ್ಲಿ ಇದೊಂದು ಕಾರಣ. ಅಥವಾ ಈಗ ನಾನು ಹೇಳೋಕ್ಕೆ ಬಿಡಬೇಡಿ, ಹೇಳ್ತಾನೇ ಇರ್ತೀನಿ ನಾನು, ಶ್ರೀರಾಮರು ನಮಗೆ ಆದರ್ಶ. ಯಾಕೆಂದರೆ ಅವರು ಮರ್ಯಾದಾ ಪುರುಷೋತ್ತಮ ಅಂತ. ಯಾಕೆ ಅಂದರೆ ನೋಡಿ, ಈ ಹೊತ್ತಿನ ದಿವಸ ಪ್ರಪಂಚದಲ್ಲಿ ಎಲ್ಲೆಲ್ಲಿ ನಾಗರಿಕತೆ ಇದೆ, ಎಲ್ಲೆಲ್ಲಿ ಅಕ್ಷರ ಜ್ಞಾನ ಇದೆ, ಅಲ್ಲೆಲ್ಲ ಶ್ರೀರಾಮರು ಗೊತ್ತಿದ್ದಾರೆ. ವಿಲ್ಸನ್ ಅಂತ
ಒಬ್ಬಾತ ಅಮೆರಿಕದ ಪ್ರಾಧ್ಯಾಪಕ. ಆತ ಈ ಹೊತ್ತಿಗೂ ಶ್ರೀಮದ್ ರಾಮಾಯಣದ ಒಂದೊಂದು ಶ್ಲೋಕವನ್ನು ಸಂಪಾದನೆ ಮಾಡ್ತಾ ಇದ್ದಾನಂತೆ. ಅಂದರೆ ಅಮೆರಿಕದಲ್ಲಿ ಕುಳಿತುಕೊಂಡಂಥ ಒಬ್ಬ ಕ್ರಿಶ್ಚಿಯನ್ ಶ್ರೀಮದ್ ರಾಮಾಯಣವನ್ನು ಯಾವುದೇ ಧರ್ಮದ ಮಿತಿ ಇಲ್ಲದೆ ಒಬ್ಬ ಶುದ್ಧ ಮಾನವ ಸತ್ವ ಹೇಗಿರಬಹುದು ಅನ್ನುವುದನ್ನು ಅಧ್ಯಯನ ಮಾಡಿ ಇಡೀ 24,000 ಶ್ಲೋಕಗಳನ್ನು ಸಂಪಾದನೆ ಮಾಡ್ತಾ ಇದ್ದಾನೆ. ನಮ್ಮನೆಗೆ ಬಹಳ ವರ್ಷಗಳಿಂದ ಶೆಡನರ್ ಅಂತ ಒಬ್ಬರು ಬಂದಿತ್ತು. ಸ್ಕಾಟ್ಲೆಂಡ್ ತಾನೇ ಇದು? ಹಾಂ, ಸ್ಕಾಟ್ಲೆಂಡಿಂದ. ಅಲ್ಲಿನ ಮಾತೃಭಾಷೆ ಡಚ್ ಅಂತ ಕಾಣುತ್ತೆ, ನನ್ನ ನೆನಪು ಸರಿ ಇದ್ದರೆ. ಯಾರೋ ಕರ್ಕೊಂಡು ಬಂದರು ನಮ್ಮ ಮನೆಗೆ ಅವ್ರನ್ನ. ಸ್ಕಾಟ್ಲೆಂಡೇ ಹೌದು. ಇಲ್ಲಿ ನಮಗೆ ದೂರದರ್ಶನ ಹೇಗಿದೆಯೋ ಅಲ್ಲಿನ ದೂರದರ್ಶನ ಅದು. ಅಲ್ಲಿ ಆತ ನಿರ್ದೇಶಕನಾಗಿದ್ದ. 70 ವರ್ಷ, ಇನ್ನು ತರುಣ ಇದ್ದಾಗಿದ್ದ ಆತ ಪಿಂಚಣಿ ತೊಗೊಂಡ್ಮೇಲೆ ಹೇರಳವಾದ ಡಾಲರ್ಗಳು ಬಂದ್ಬಿಡ್ತು ಆತನಿಗೆ. ಆ ದುಡ್ಡು ಏನಪ್ಪ ಮಾಡೋದು ಅಂತ ಗೊತ್ತಿಲ್ಲ ಆತನಿಗೆ. ಅಂದರೆ ಸ್ವಲ್ಪ ಉತ್ಪ್ರೇಕ್ಷೆ ಗೊತ್ತಿಲ್ಲ ಅಂತ ಗೊತ್ತಿದೆ, ಏನು ಮಾಡಬೇಕು ಅಂತ ನಿರ್ಣಯ ಮಾಡ್ದ. ಅದು ಏನು ರೀ, ಅದು ಯಾರೋ ರಾಮನಂತೆ ಭಾರತದಲ್ಲಿ, ಇಷ್ಟು ಕೇಳ್ಬಿಟ್ಟಿದ್ದೀನಿ ರಾಮನ್ನ, ಆ ರಾಮರನ್ನು ನೋಡಬೇಕು ಅಂದ್ಕೊಂಡ ಆತ. ಭಾರತಕ್ಕೆ ಬಂದು ಹೇಳಿದರು, ರಾಮರು ಇವಾಗಿಲ್ಲ, ಅವರ ಕಾವ್ಯ ಇದೆ, ಅದನ್ನು ನೀವು ಅಧ್ಯಯನ ಮಾಡಬಹುದು. ಸರಿ, ಆ ಕಾವ್ಯ ಬರೆದಿರೋರು ಯಾರು? ಅವರೂ ಇಲ್ಲಿಲ್ಲ, ಅವ್ರ ಕಾವ್ಯ ಇದೆ, ಅದಕ್ಕೆ ಯಾರೋ ಪಂಡಿತರು ಹೇಳ್ಬೋದು. ಆಮೇಲೆ ಆತನಿಗೆ ಗೊತ್ತಾಯಿತು, ಒಂದೊಂದು ರಾಜ್ಯದಲ್ಲಿ ಒಂದೊಂದು ರಾಮಾಯಣ ಇದೆ. 300 ವರ್ಷನ್ಸ್ ಇದೆಯಂತೆ ಸರ್. ಇದೆ. ಅಂದರೆ ಇನ್ನು ಎಷ್ಟು ಪ್ರಭಾವಿನ್ರಿ ಇದು ಕಾವ್ಯ. ಅಷ್ಟು ಬರೆದಿರಬೇಕು, ಅಷ್ಟು ಜನ ನೀವು ಹೇಳಿದ್ರಿ 26ನೇ ಇಸ್ವಿಯಲ್ಲಿ ಮಾತಾಡ್ತಾ ಇದ್ದೀವಿ ಅಂತಂತ. ತುಂಬ ಕಡಿಮೆ ಅಂತ ಲೆಕ್ಕ ಹಾಕಿದರೂ, ವೈಜ್ಞಾನಿಕವಾಗಿ ಲೆಕ್ಕ ಹಾಕಿದ್ರೂ 1500 ವರ್ಷದ ಹಿಂದೆ ಅಂತಾರೆ. ನಾವು ಸಂಪ್ರದಾಯಬದ್ಧವಾಗಿ ಲಕ್ಷಾಂತರ ವರ್ಷ ಹೇಳ್ಬಿಡ್ತೀವಿ, ಅದು ಬಿಡಿ. ಅಂದರೆ ನಮಗೆ ಸಿಕ್ಕಿರತಕ್ಕಂತಹ ತಾಳಪತ್ರಗಳನ್ನು ಇಂಗಾಲದ ಪರೀಕ್ಷೆ ಅಂತ ಮಾಡ್ತಾರೆ, ಫಾಸಲ್. ಅದೆಲ್ಲ ಲೆಕ್ಕ ಹಾಕಿದರೂ ಒಂದು 1500 ವರ್ಷ ಇದೆ, ಒಪ್ಕೊಳ್ಳೋಣ ಅಷ್ಟೇ. 1500 ವರ್ಷ ಏನು ಕಡಿಮೆನೇ? 1500 ವರ್ಷಗಳಿಂದ ಜೀವಂತವಾಗಿ ಇರತಕ್ಕಂಥ ಮಹಾನ್ ಕಾವ್ಯ ಅದು. ಹೇಗಿದೆ ಅಂದರೆ ರಾಮರ ಪಾತ್ರ ಹಾಗಿದೆ. ಈ ಶೆಡನರ್ ಬಂದಾತ ಭಾರತಕ್ಕೆ ಇಳಿದ ನಂತರ ದೂತಾವಾಸದಲ್ಲಿ ವಿಚಾರಿಸಿದಾಗ ಒಂದೊಂದು ರಾಜ್ಯದಲ್ಲೂ ರಾಮಾಯಣದ ಬಗ್ಗೆ ಮಾತಾಡೋರು ಇದ್ದಾರೆ ರೀ ಅಂದರು. ಹಾಗೆ ಆತ ಉತ್ತರ ಭಾರತದ ಪಂಡಿತರುಗಳನ್ನೆಲ್ಲ ಮಾತಾಡಿಕೊಂಡು ಬೆಂಗಳೂರಿಗೆ ಬಂದರು. ಇಲ್ಲಿ ವಿದ್ವಾನ್ ರಂಗನಾಥ ಶರ್ಮರು, ಬನ್ನಂಜಿ ಗೋವಿಂದಾಚಾರ್ಯರು ಜೊತೆಗೆ ನನ್ನ ಹೆಸರು ಹೇಳಿದ್ದಾರೆ ಅವ್ರಿಗೆ. ನನ್ನನ್ನು ಭೇಟಿ ಮಾಡಲಿಕ್ಕೆ ಬಂದರು. ನಾನು ರಾಮರ ಪ್ರಭಾವವನ್ನು ಕುರಿತು ಈ ಸ್ಮರಣೆ ಮಾಡ್ಕೊಳ್ತಾ ಇದ್ದೀನಿ. ಬಂದ ಮನುಷ್ಯ ಜ್ಞಾಪಕ ಇಟ್ಟಬೇಕು, ಒಬ್ಬ ಕ್ರಿಶ್ಚಿಯನ್, ಆತನಿಗೆ ಯೇಸು ಮಹಾಪ್ರಧಾನವಾಗಿರತಕ್ಕಂಥ ದೇವತೆ. ಆದರೆ ರಾಮಾಯಣವನ್ನು ಅಧ್ಯಯನ ಮಾಡಿ ನನಗೆ ಆತ ಹೇಳಿದರು, ನಾನು ಬೃಹದಾರಣ್ಯಕೋಪನಿಷತ್ತು ಓದ್ಬಿಟ್ಟಿದ್ದೀನಿ ಅಂತ ಹೇಳಿದರು ನನ್ನ ಹತ್ರ ಮಾತಾಡ್ತಾ. ಅಂಥ ಮನುಷ್ಯ ನನ್ನ ಹತ್ರ ಮಾತಾಡೋಕ್ಕೆ ಬಂದ್ರಲ್ಲ, ಕರ್ಕೊಂಡು ಬಂದಿದ್ದವರು ಪರಿಚಯ ಮಾಡಿಸಿದ್ರು, ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿದೆ. ಗಮನಿಸಿ, ಕೆಳಗೆ ಕೂತ್ಕೊಂಡ್ಬಿಟ್ರು ಅವರು. ಏನು ರೀ ಇದು ಒಂದೇ, ನೀವು ರಾಮರ ಬಗ್ಗೆ ನನಗೂ ಅವ್ರಿಗೆ ಪರಿಚಯವೇ ಇಲ್ಲ, ಆಗಲೇ ಪರಿಚಯ ಆಗ್ತಿರೋದು. ಶ್ರೀರಾಮರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ ಅಂದರೆ ನೀವು ಭಾಳ ದೊಡ್ಡವರು, ಅದರಿಂದ ನಾನು ಕೆಳಗೆ ಕೂತ್ಕೊಳ್ತೀನಿ ಅಂತ. ಆ ಮಾತವರು ನನ್ನ ಬಗ್ಗೆ ಹೇಳಬೇಕಾದ್ರೆ ರಾಮರವ್ರ ಮೇಲೆ ಎಷ್ಟು ಪ್ರಭಾವ ಬೀರಿರಬೇಕು. ಒಬ್ಬ ವಿದೇಶಿ, ಒಬ್ಬ ವಿಧರ್ಮೀಯ ಕೇವಲ ಶುದ್ಧಾಂತಃಕರಣದಿಂದ ಶ್ರೀಮದ್ ರಾಮಾಯಣವನ್ನು ಅಧ್ಯಯನ ಮಾಡಿ ಶ್ರೀರಾಮರಿಗೆ ಶರಣಾಗತನಾಗಿರತಕ್ಕಂಥ ವ್ಯಕ್ತಿ ಆತ. ಅಂದರೆ ರಾಮರ ಪ್ರಭಾವ 1000 ವರ್ಷಗಳು, 1500 ವರ್ಷಗಳಾದರೂ ಹೇಗಿದೆ ನಮ್ಮ ಮೇಲೆ. ನಿಜ ಸರ್. ಇಲ್ಲೊಂದು ಚಿಕ್ಕ ಉಪಪ್ರಶ್ನೆ, ದಯವಿಟ್ಟು ಕೇಳಿ. ರಾಮಾಯಣ ಅದರ ಬಗ್ಗೆ ಒಲವಿರೋರು, ಅದಕ್ಕೆ ಸರೆಂಡರ್ ಆಗಿರೋರು ಅದನ್ನು ನೋಡೋ ರೀತಿ ಬೇರೆ. ಆದರೆ ಇವತ್ತು ಈಗ ಒಂದು 10-15 ವರ್ಷದ ಹುಡುಗರು ನೋಡ್ತಾ ಇದ್ದಾರೆ. ನಮ್ಮಗಳಿಂದಲೇ ಅವರಿಗೆ ರಾಮಾಯಣದ ಒಂದು ಪರಿಚಯ ಆಗ್ತಾ ಇದೆ. ಅಂದರೆ ಇವತ್ತಿನ ಸೋ ಕಾಲ್ಡ್ ಜೆನ್ಝೀಸು ಈ ರಾಮಾಯಣ, ಹಾಗಂದರೆ ಜೆನ್ಝಿ ಅಂದರೆ ಅದೊಂದು ಟರ್ಮ್ ಸರ್. ಇವತ್ತಿನ ಪೀಳಿಗೆ ಈ ಇಸವಿಯಿಂದ ಈ ಪ್ರತಿ 9-10 ವರ್ಷಕ್ಕೂ ಒಂದೊಂದು ಇಸ್ವಿ ಅಂತ ಬರುತ್ತೆ ಜನ್ರೇಷನ್ಗೆ. ಈಗ ಮಿಲೇನಿಯಲ್ಸು, ಜನರೇಷನ್ ಜನ್ರೇಷನ್ ಝಿ ಅಂತ. ಈಗ ನೆಕ್ಸ್ಟು ಆಲ್ಫಾ ಬಂದಿದೆ, ಇವಾಗ ಲೇಟೆಸ್ಟು ಬಂದಿರೋದು ಬೀಟಾ.
10 ವರ್ಷಕ್ಕೂ ಆ ಥರ ಹೆಸರು. ಸೊ ಜನ್ರೇಷನ್ ಜೆನ್ ಝಿ ಅಂತ ಅವ್ರುಗಳಿಗೆ ಮೇ ಬಿ ಇವತ್ತು ಒಂದು 10-15 ವರ್ಷದ ಹುಡುಗರು ಇರ್ಬೋದು ಅವರೆಲ್ಲ. ಇಂಥವರು ಈ ರಾಮಾಯಣನ ಬಿಯಾಂಡ್ ಮಿಥಾಲಜಿ ಅದು ಒಂದು ಗೈಡಾಗಿ ನೋಡಬೇಕಾ ಅಥವಾ ಅದೊಂದು ಸ್ಟೋರಿನ ಹೆಂಗೆ ನೋಡಬೇಕು ಸರ್ ಅವರು? 15 ವರ್ಷದವರಾದ್ದರಿಂದ ಕಥೆಯಾಗೇ ನೋಡಬೇಕು ಮೊದಲು. ನಾವೆಲ್ಲ ನೋಡಿದ್ದು ಹರಿಕಥೆಗಳನ್ನ ಕೇಳಿದ್ದು, ನಾವೆಲ್ಲ ನೋಡಿದ್ದು ಚಲನಚಿತ್ರಗಳನ್ನು. ಅವಾಗೇ ನಮಗೆ ಗೊತ್ತಾಗ್ತಿರಲಿಲ್ಲ ಅದು. ರಾಮಾಯಣ ನೋಡೋಕ್ಕೆ ಚೆನ್ನಾಗಿದೆ ಅಂತಂತ, ಕೇಳೋಕ್ಕೆ ಚೆನ್ನಾಗಿ. ಹರಿಕಥಾದಾಸರು ವೇಷಭೂಷಣ ಹಾಕ್ಕೊಂಡು ತಾಳ ಹಿಡ್ಕೊಂಡು ತಂಬೂರಿ ತೊಗೊಂಡು ಹಾಡು ಹೇಳ್ಕೊಂಡು ಮಾಡ್ತಾಯಿದ್ವು. ನಾವು ಕಣ್ಣು ಕೇರ್ಕೊಂಡು ರಾತ್ರಿಯೆಲ್ಲ ಕೇಳ್ತಾಯಿದ್ವಿ. ಸರಿ, ಅದು ಪ್ರಥಮ ಹಂತ. ಸರಿ, ಬರೀ ರಾಮಾಯಣ ಅಂತಲ್ಲ, ನೀವು ಯಾವುದೇ ಗ್ರಂಥವನ್ನು ಓದಿದರೂ ಮೊಟ್ಟ ಮೊದಲ ಓದುವಿಕೆ ಭಾಳ ಲಘುವಾಗೇ ಇರುತ್ತೆ. ಫಸ್ಟ್ ಇಟ್ ಈಸ್ ಎಂಟರ್ಟೈನ್ಮೆಂಟ್ ಅಷ್ಟೇ. ಆಮೇಲೆ ನೀವೇನಾದರೂ ಅದರ ಆಂತರ್ಯಕ್ಕೆ ಹೋಗಬೇಕಾಗಿದ್ದರೆ ಕಾವ್ಯಾಸ್ವಾದನೆ ಮಾಡ್ತಕ್ಕಂಥದ್ದು ಒಂದು ಘಟ್ಟ. ಕಾವ್ಯಾಸ್ವಾದನೆ ಅಂದರೆ ಕಾವ್ಯಾಸ್ವಾದನೆ, ಆಸ್ವಾದನೆ, ಕಾವ್ಯಾಸ್ವಾದನೆ ಅಂದರೆ ಕಾವ್ಯವನ್ನು ಕುಡಿಯೋದು, ಕಾವ್ಯವನ್ನು ತಿನ್ನೋದು, ಕಾವ್ಯವನ್ನು ಅರ್ಥ ಮಾಡ್ಕೊಳ್ಳೋದು, ಕಾವ್ಯವನ್ನು ಅಭ್ಯಾಸ ಮಾಡೋದು, ಕಾವ್ಯವನ್ನು ಅದರಲ್ಲಿ ಮಗ್ನರಾಗಿಬಿಡೋದು. ಇದರ ಅವಶ್ಯಕತೆ ಫಸ್ಟ್ ಯಾಕೆ ಬೀಳತ್ತೆ? ಯಾಕೆ ಬೀಳಲ್ಲ? ಈಗ ಮೊದಲನೇದಾಗಿ ನೀವು ಯಾವ ಹಂತ ಹೇಳಿದ್ರಿ, ಸುಮ್ಮನೆ ಕೇಳ್ತೀರಿ, ನೋಡ್ತೀರಿ, ಮನೋರಂಜನೆ ತೊಗೊಳ್ತೀರಿ. ಎರಡನೇ ಹಂತ ಬರಬೇಕಾಗಿದ್ದರೆ ಎಲ್ಲರಿಗೂ ಬರಲ್ಲ. ಕಾವ್ಯಾಸ್ವಾದನೆ ಮಾಡಬೇಕಾದ್ರೆ ಕಾವ್ಯದ ಬಗ್ಗೆ ಅಭಿರುಚಿ ಇರಬೇಕು. ಅವರು ಕಾವ್ಯಾಸ್ವಾದನೆ ಮಾಡ್ತಕ್ಕಂಥ ಎರಡನೇ ಹಂತ. ಸರಿ, ಉದಾಹರಣೆಗೆ ಶ್ರೀಮದಮರಾಧೀಶ ನತಪದತಾಮರಸಘನ ವಿಪುಲ ನಿರ್ಮಲ ರಾಮನನುಪಮ ಮಹಿಮ ಸನ್ಮುನಿ ವಿನುತ ಜಗಭರಿತ ಶ್ರೀಮದೂರ್ಜಿತಧಾಮ ಸುಧಯಾ ನಾಮ ನಾಹವ ಭೀಮ ರಘುಕುಲ ರಾಮ ರಕ್ಷಿಸು ಒಲಿದು ಗದುಗಿನ ವೀರನಾರಾಯಣ. ನೀವು ಕೇಳಿಸ್ಕೊಂಡ್ರಿ, ನಾವು ಆಂತರಿಕ ಹೋಗಲಿಲ್ಲ, ಕಾವ್ಯವನ್ನು ಕೇಳಿದಿರಿ. ನಿಮಗೆ ಇದು ಇಷ್ಟ ಆದರೆ, ಈ ಹಂತದಲ್ಲಿ ಅದು ನಿಮ್ಮನ್ನು ಆಕರ್ಷಿಸಿದರೆ ಆಮೇಲೆ ಅದರ ಒಳಕ್ಕೆ ಹೋಗ್ತೀರಿ. ಕಾವ್ಯ ಮೊಟ್ಟ ಮೊದಲು, ಈಗ ನೋಡಮ್ಮ, ಈಶ್ವರನ ಬಗ್ಗೆ ಏನೇನೋ ಹೊಗಳಿಕೆಗಳಿದೆ. ಈಶ್ವರನನ್ನು ಕುರಿತು ಸಾಕಷ್ಟು ಕಾವ್ಯ ಇದೆ, ಬೇಡ, ಅದು ದೊಡ್ಡದು. ಗಣಪತಿ ಬಗ್ಗೆ ನೀವೊಂದು ಶ್ಲೋಕ ಕೇಳಿರ್ತೀರಿ. ಏನು ಕೇಳಿರ್ತೀರಿ? ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೆ. ಕೇಳಿದಿರಿ. ಏನರ್ಥ ಆಯ್ತು ನಿಮಗಿದು? 100 ಸಲ ಕೇಳಿರ್ತೀರಿ. ಅಗಜಾನನ ಪದ್ಮಾರ್ಕಂ, ಅಗಜ ಇದೆ ಇಲ್ಲಿ, ಗಜಾನನ ಮಹರ್ನಿಶಂ. ಏನು ಅಗಜ ಏನು ಗಜ ಏನು? ನೀವು 1000 ಸಲ ಕೇಳಿರಬಹುದು. ಅರ್ಥ ಮಾಡಿಕೊಳ್ಳಬೇಕು ಅಂತ ನೀವು ಒಳಕ್ಕೆ ಹೋದಾಗ ಅದನ್ನು ವಿಂಗಡಿಸ್ತೀರಿ. ಅಗಜಾನನ ಅಂದ್ರೇನು? ಅಗ ಅಂದರೆ ಬೆಟ್ಟ, ಅಗಜ ಬೆಟ್ಟದಲ್ಲಿ ಹುಟ್ಟಿದವಳು ಗಿರಿಜೆ ಪಾರ್ವತಿ. ಅಗಜಾನನ ಪಾರ್ವತಿಯ ಆನನ ಮುಖ. ಅಗಜಾನನ ಪದ್ಮಾರ್ಕಂ. ಅಗಜಾನನ ಅಂದರೆ ಗಿರಿಜೆಯ ಮುಖ ಅನ್ನತಕ್ಕಂತಹ ಪದ್ಮ ಕಮಲ. ಗಿರಿಜೆ ಅನ್ನುವ ಕಮಲದಂತಹ ಮುಖ ಅರಳುತ್ತಂತೆ. ಯಾವಾಗ? ಗಣಪತಿ ಎನ್ನುವ ಅರ್ಕನನ್ನು ನೋಡಿ. ಅರ್ಕ ಅಂದರೆ ಸೂರ್ಯ ಅಂತಂತ. ಗಣಪತಿ ಎನ್ನುವ ಸೂರ್ಯನನ್ನು ನೋಡಿ ಪಾರ್ವತಿಯ ಮುಖ ಕಮಲ ಅರಳಿತು. ಅಗಜಾನನ ಪದ್ಮಾರ್ಕಂ. ಗಜಾನನಂ ಅಹರ್ನಿಶಿಂ. ಬೆಳಿಗ್ಗೆ, ನಿಶಿ ರಾತ್ರಿ, ರಾತ್ರಿ ಮತ್ತು ಬೆಳಿಗ್ಗೆ 2 ಹೊತ್ತು ನಾನು ಗಣಪತಿಯನ್ನು ನಮಸ್ಕಾರ ಮಾಡ್ತೀನಿ. ಅಂದರೆ ಈಗ ನಿಮಗೆ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅಂತ ಕೇಳೋದು ಬೇರೆ, ಅದನ್ನು ಅರ್ಥ ಮಾಡಿಕೊಂಡಾಗ ಉಂಟಾಗತಕ್ಕಂಥ ಯಾವುದೋ ಒಂದು ಲಹರಿ, ಒಂದು ಸಂತೋಷ, ಒಂದು ಆನಂದ, ಒಂದು ಏನೋ ಒಂದು ಬಹಳ ಲಘುವಾಗಿ ಒಂಥರ ಚೆನ್ನಾಗಿದೆ ಕಣೆ. ಬಹುಶಃ ಈ ರಾಮಾಯಣದ ವಿಚಾರಕ್ಕೆ ಬರೋದಾದರೆ ಬರೀ ಕಥೆಗಳು, ಕೆಲವು ಫೇಮಸ್ ಅಥವಾ ಕಾಂಟ್ರವರ್ಷಿಯಲ್ ಟಾಪಿಕ್ಸು, ಈ ಅಗ್ನಿ ಪರೀಕ್ಷೆ ಅಥವಾ ಸೀತೆಯನ್ನು ಭೂಮಿಗೆ ಹೋಲಿಸಿದ್ರು, ಆಂಜನೇಯ ಅಲ್ಲ ಹನುಮಂತ ಬೆಟ್ಟ ಎತ್ತಿದ್ದು. ನಾನು ಈ ರಿಸರ್ಚ್ ಎಲ್ಲ ಮಾಡಬೇಕಾದಾಗಲೇ ಗೊತ್ತಾಗಿದ್ದು ಕೆಲವು ವಿಚಾರಗಳು. ಅಂದರೆ ಈಗ ಆಂಜನೇಯ ಅಂದರೆ ಬಾಲ್ಯದಲ್ಲಿ ಆಂಜನೇಯ, ಆಮೇಲೆ ಬಂದಿದ್ದ ಹೆಸರು ಹನುಮಂತ. ಸೊ ಈ ಥರದ್ದೆಲ್ಲ ಏನು ಹೇಳಕ್ಕೆ ಹೊರಟಿದ್ದೀವಿ ಅಂದರೆ, ಆಳಕ್ಕಿಳಿದವರಿಗೆ ಮಾತ್ರ ಗೊತ್ತು. ಅದು ಒಂಥರ ಸಮುದ್ರ, ಅದಕ್ಕೆ ತಳವೇ ಇಲ್ಲದ ಒಂದು ಅಷ್ಟು ಆಳವಾದ ವಿಚಾರವು. ಆದರೆ ಜನಸಾಮಾನ್ಯರ ಬಾಯಿಗೇನೋ ಹರಿಯೋದೆಲ್ಲ ಇದೆ. ಮಕ್ಕಳ ಹೆಸರು ಲವಕುಶ ಅಂತೆ, ಸೀತೆಗೆ ಅಗ್ನಿ ಪರೀಕ್ಷೆ ಆಯ್ತಂತೆ, ರಾಮ ಮರ್ಯಾದಾ ಪುರುಷನ ಕರೆಕ್ಟಾ, ಈ ಥರ ಗಂಡ ಆಗಿ ಸರಿಯಾಗಿದ್ದೀರಾ ಅಥವಾ ಈ ಕಡೆ ರಾಜನಾಗಿಯೇ
ಎಲ್ಲಿ ಡ್ಯೂಟಿಗೆ ಬೌಂಡ್ ಆಗಿದ್ರು, ಈ ಥರದ್ದೆಲ್ಲ ಥಿಯರೀಸ್ ಇರುತ್ತೆ. ಸೊ ಐ ಥಿಂಕ್ ಇವತ್ತಿನ ಈ ಸಂಭಾಷಣೆ ಈಸ್ ಜಸ್ಟ್ ಟು ಪುಟ್ ಅ ಫೌಂಡೇಶನ್ ಟು ಅಂಡರ್ಸ್ಟ್ಯಾಂಡ್ ರಾಮಾಯಣ ನಾವು ಆ್ಯಕ್ಚುಲಿ ಜನಸಾಮಾನ್ಯರು ಹೇಗೆ ನೋಡಬೇಕು ಮತ್ತು ಅದ್ರ ಬಗ್ಗೆ ಇರೋ ವಿವಾದಗಳ ಬಗ್ಗೆ ಪರಿಚಯ ಅಫ್ಕೋರ್ಸ್. ಸೊ ಈಗ ಮುಂದೆ ಹೇಗೆ ತೊಗೊಂಡು ಹೋಗೋಣ ಸರ್? ಒಂದು ಇದನ್ನು ಕಥೆಯಾಗಿ ನೋಡಿದ ನಂತರ ಇವತ್ತಿಗೂ ಇದನ್ನು ರಾಮಾಯಣನ ಕೆಲವು ಸಿದ್ಧಾಂತಗಳನ್ನು ಜನಗಳ ಮಧ್ಯ ಅದು ಜೀವನನ ನಡೆಸೋ ರೀತಿಯಾಗಿ ಕೆಲವುದನ್ನು ನೋಡ್ತಾರೆ. ಈಗ ಉದಾಹರಣೆಗೆ ಅಗ್ನಿ ಪರೀಕ್ಷೆ ಆಗಿರಲಿ, ಮರ್ಯಾದಾ ಪುರುಷ, ಈ ಥರ ವಿಚಾರಗಳು. ಇದು ಫಸ್ಟ್ ಎಲ್ಲಿಂದ ಶುರು ಮಾಡೋಣ? ಥಿಯರೀಸ್ ಟು ಫಾಲೋ ಇನ್ ರಿಯಲ್ ಲೈಫ್ ಇನ್ಸ್ಪೈರ್ಡ್ ಫ್ರಮ್ ರಾಮಾಯಣ. ನಾವು ಶ್ರೀಮದ್ ರಾಮಾಯಣದ ಬಗ್ಗೆ ಏನೇ ಮಾತನಾಡುವ ಮುನ್ನ ತಾತ್ವಿಕವಾಗಿ ರಾಮಾಯಣವನ್ನು ಅಧ್ಯಯನ ಮಾಡಬೇಕಾಗಿದ್ದರೆ, ಅಧ್ಯಯನ ಯಾಕೆ ಮಾಡಬೇಕು ಅಂದರೆ ಅದು ಮಹಾನ್ ಕಾವ್ಯ. ಅಧ್ಯಯನ ಯಾಕೆ ಮಾಡಬೇಕು ಅಂದರೆ ಅದು ಭಾರತದ ಸಂಸ್ಕೃತಿಯ ಪ್ರತೀಕ. ಯಾಕೆ ಮಾಡಬೇಕು ಅಂದರೆ ಅದು ನಮ್ಮಿಂದ ಸೃಷ್ಟಿಯಾದಂಥ ಕಾವ್ಯ ಇಡೀ ಪ್ರಪಂಚವನ್ನು ವ್ಯಾಪಿಸಿದೆ. ಯಾಕೆ ಮಾಡಬೇಕು ಅಂದರೆ ಇಡೀ ಪ್ರಪಂಚದ ವಿಮರ್ಶಕರು, ನಾಗರಿಕರೆಲ್ಲ ರಾಮಾಯಣಕ್ಕೆ ಮಾನ್ಯತೆ ಕೊಟ್ಟಿದ್ದಾರೆ. ಯಾಕೆ ಮಾಡಬೇಕು ಅಂದರೆ ಇಡೀ ಭಾರತದ ಸಂಸ್ಕೃತಿ ಶ್ರೀಮದ್ ರಾಮಾಯಣದಲ್ಲಿ ಕೆನೆಗಟ್ಟಿದೆ. ಯಾಕೆ ಮಾಡಬೇಕು ಅಂದರೆ ಶ್ರೀಮದ್ ರಾಮಾಯಣದಲ್ಲಿರ್ತಕ್ಕಂಥ ರಾಮಪಾತ್ರ ನಮಗೆ ಆದರ್ಶವಾಗಿದೆ. ಯಾಕೆ ಆದರ್ಶವಾಗಿದೆ ಅಂದರೆ ಆತನ ಬದುಕು ಆಗಿದೆ, ಆತನ ನಡೆ ಆಗಿದೆ, ಆತನ ಮಾತು ಆಗಿದೆ. ಇವುಗಳಿಂದಾಗಿ ನಾವು ಶ್ರೀಮದ್ ರಾಮಾಯಣವನ್ನು ಅಧ್ಯಯನ ಮಾಡಬೇಕು. ಸರಿ. ಹಾಗೆ ಅಧ್ಯಯನ ಮಾಡುವ ಮುನ್ನ ನಾನು ಆಗಲೇ ಹೇಳಿದಂತೆ ನಾವು ಮುಕ್ತ ಮನಸ್ಕರಾಗಿರಬೇಕು. ಎಲ್ಲಿ ಸಂಕುಚಿತರಾಗೋದು? ಎಲ್ಲಿ ಆಗ್ತೀವಿ ಅಂದರೆ ಇದು ಬಹಳ ಅದ್ಭುತವಾದಂಥ ಸಮಯೋಚಿತ ಪ್ರಶ್ನೆ ಇದು. ಎಲ್ಲಿ ಆಗ್ತೀವಿ, ಯಾಕೆ ಆಗ್ತೀವಿ ಅಂದರೆ ಭಾರತದ ಮೇಲೆ, ಭಾರತದ ಸಂಸ್ಕೃತಿಯ ಮೇಲೆ, ಭಾರತದ ಸಾಹಿತ್ಯದ ಮೇಲೆ, ಭಾರತದ ಆಲೋಚನೆಯ ಮೇಲೆ ಪಾಶ್ಚಾತ್ಯ ಪ್ರಭಾವ ಬಹಳ ವರ್ಷಗಳಿಂದ ಆಗ್ತಾ ಇದೆ. ಆ ಪ್ರಭಾವದಿಂದ ಏನಾಗಿದೆ, ಭಾರತದ ಹಿರಿಮೆಯನ್ನು, ಗರಿಮೆಯನ್ನು, ಶ್ರೀಮಂತಿಕೆಯನ್ನು, ವೈಭವವನ್ನು, ಅದರ ಸಂಹಿತೆಯನ್ನು, ಇವುಗಳನ್ನು ಬೇರೆ ದೇಶದವರು, ಬೇರೆ ಸಂಸ್ಕೃತಿಗಳವರು, ಬೇರೆ ಜನಾಂಗದವರು ಒಪ್ಪಿಕೊಳ್ಳಲಿಕ್ಕೆ ಸಿದ್ಧ ಇಲ್ಲ. ಉದಾಹರಣೆಗೆ ವೇದಗಳು ಇದೆಯಲ್ಲ ನಮ್ಮದು, ಅದು ಎಷ್ಟು ವರ್ಷಗಳ ಹಿಂದೆ ಸೃಷ್ಟಿಯಾಗಿರ್ಬೋದು ರೀ ಅಂತ ಮ್ಯಾಕ್ಸ್ ಮುಲ್ಲರ್ ಅಂತಹ ಜರ್ಮನಿಯ ಒಬ್ಬ ವಿದ್ವಾಂಸ ಒಂದು ಶರ ಬರೆದ. ಒಂದು 1500 ವರ್ಷ ಆಗಿರ್ಬೋದು ರೀ. ಆದರೆ ಆತನ ಕಾಲದಲ್ಲಿಯೇ ಇದ್ದಂತಹ ಬೇರೆ ವಿದ್ವಾಂಸರುಗಳೆಲ್ಲ ಚರ್ಚೆ ಮಾಡಿ, ಪೆದ್ದಣ್ಣ ಕೂತ್ಕೋ, ಅದು ಸರಿಸುಮಾರು 5500 6000 ವರ್ಷಗಳ ಹಿಂದಿನಿಂದಲೂ ಇರತಕ್ಕಂಥ ಸಾಹಿತ್ಯ ಅಂತ ಹೇಳಿದರು. ಯಾಕೆ ಮ್ಯಾಕ್ಸ್ ಮುಲ್ಲರ್ ಹಾಗೆ ಹೇಳ್ದ ಅಂದರೆ, ಆತ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದ್ದಂಥ ವ್ಯಕ್ತಿ. ಆತ ಬೈಬಲ್ಗಿನ್ನ ಹಿಂದೆ ಶ್ರೀಮದ್ ರಾಮಾಯಣ ಇದೆ ಅಂತ ಒಪ್ಪಿಕೊಳ್ಳೋಕ್ಕೆ ಸಿದ್ಧ ಇರಲಿಲ್ಲ ಆತ. ಆದ್ದರಿಂದ ಬೈಬಲ್ ಸೃಷ್ಟಿಯಾದ ಇತ್ತೀಚಿನ ದಿವಸಗಳಲ್ಲೇ ರಾಮಾಯಣ ಹುಟ್ಟಿದೆ ಅಂತ ಹೇಳಿಕ್ಕೆ ಶುರು ಮಾಡಿದ ಆತ, ವೇದಗಳು ಹುಟ್ಟಿದೆ ಅಂತ ಹೇಳೋಕ್ಕೆ ಶುರು ಮಾಡಿದ. ಪ್ರಶ್ನೆ ಇರತಕ್ಕಂಥದ್ದು ಆ ರೀತಿಯ ಮುಸುಕನ್ನು ಮುಖಕ್ಕೆ ಹಾಕಿಕೊಳ್ಳದೆ, ಅಂದರೆ ಅನ್ಯ ಧರ್ಮೀಯರು ನಮ್ಮದೇ ಸರಿ, ನಮ್ಮದೇ ದೊಡ್ಡದು ಅಂತ ಹೇಳಿಕೊಳ್ಳಲಿಕ್ಕೆ ಹೊರಟವರಿಗೆ ವಿಮರ್ಶೆಯಿಂದ ಸುಳ್ಳೇನೂ ಹೇಳಬೇಕಾದಿಲ್ಲ. ಈಗ ಶ್ರೀಮದ್ ರಾಮರ ಬಗ್ಗೆ ಅಪಪ್ರಚಾರ ಮಾಡ್ತಾರೆ. ಅಂದರೆ ಉದಾಹರಣೆಗೆ ಭಾಳ ಮಹಾಪ್ರಸಿದ್ಧವಾಗಿರತಕ್ಕ ಉದಾಹರಣೆ ಅಂದರೆ ಸೀತೆಯನ್ನು ಕಾಡಿಗೆ ಅಟ್ಟಿದ ಸರಿನಾ ಅಂತ ಅಪಪ್ರಚಾರ ಅಂತಲೇ ನಾನು ಹೇಳೋದು. ಅದನ್ನು ನನಗೆ ಹಾಗನ್ಸಲ್ಲ. ಹಾಗೆ ಹೇಳುವುದರ ಮೂಲಕ ಶ್ರೀರಾಮರು ಸ್ತ್ರೀ ವಿರೋಧಿ, ಹಾಗೆ ಹೇಳುವುದರ ಮೂಲಕ ಸೀತೆಯನ್ನು ಆಗಲಿಂದ ಹೇಳ್ತಾರೆ, ಅಗ್ನಿ ಪರೀಕ್ಷೆ ಒಂದು 4-5 ಸಲ ಹೇಳಿದ್ದೇನೆ ಇವಾಗಲೇ, ಬೆಂಕಿಗೆ ಹಾಕ್ದ, ಸೀತೆಯನ್ನು ಅಗ್ನಿ ಪರೀಕ್ಷೆಗೆ ದೂಡ್ದ. ಆದ್ದರಿಂದ ಈತ ಕಟುಕ, ಮಹಾನಿಷ್ಠುರ, ಸ್ತ್ರೀಯರನ್ನು ಕಂಡ್ರೆ ಆಗಲ್ಲ ಆತನಿಗೆ. ರಾಮ್ಜೇಠ್ಮಲಾನಿ ಎನ್ನತಕ್ಕಂತಹ ಮಹಾನ್ ವಕೀಲರೂ ಇದನ್ನೆಲ್ಲ ಹೇಳ್ತಾ ಹೋದರು. ನನ್ನ ಪ್ರಶ್ನೆ, ಅವ್ರ ಹೆಸರೇ ರಾಮ್ ಅಂತ ಇಟ್ಕೊಂಡು ಅದ್ರ ವಿರುದ್ಧ ಮಾತಾಡಿದ್ರು. ಓಕೆ. ಮತ್ತು ನಾಸ್ತಿಕರು ರಾಮನನ್ನು ವಿರೋಧಿಸಿದ್ರೆ ನನಗೇನು ವಿರೋಧ ಇಲ್ಲ. ಯಾಕೆಂದರೆ ಅವ್ರು ನಾಸ್ತಿಕ ಪಂಥವೇ ಅಂಥದ್ದು. ಅವರು ದೇವತೆಗಳನ್ನು ಒಪ್ಪಲ್ಲ, ಅವರ ಪಂಚಭೂತಗಳಲ್ಲಿ ಆಕಾಶವನ್ನು ಒಪ್ಪಲ್ಲ, ಅವರು ಕೇವಲ ಸಾಕ್ಷ್ಯವನ್ನು ಕೇಳ್ತಾರೆ. ನಾಸ್ತಿಕರ ಬಗ್ಗೆ ನನಗೆ ವಿರೋಧ ಇಲ್ಲ, ಅದು ಒಂದು ಚಿಂತನೆ.
ತಪ್ಪು ಅಂತ ನಾನು ಹೇಳಲ್ಲ. ಆದರೆ ನಾಸ್ತಿಕರಿಗೆ ಒಂದು ತರ್ಕ ಇದೆ, ಅವರು ಸಾಕ್ಷ್ಯ ಕೇಳ್ತಾರೆ. ಆದರೆ ಈ ವಾಮಪಂಥೀಯರಿದ್ದಾರಲ್ಲ, ಎಡಚರರು ಅಂತ, ಅಂದರೆ ಭಾರತದ ಸಂಸ್ಕೃತಿಯನ್ನು ವಿರೋಧಿಸಲಿಕ್ಕಾಗಿಯೇ ವಿರೋಧಿಸುವವರು, ಅವರು ಶ್ರೀರಾಮರನ್ನು ಕಡೆಗಣಿಸಿ ಮಾತಾಡ್ತಾರೆ. ಅವರು ಶ್ರೀರಾಮರನ್ನು ತಿರಸ್ಕರಿಸಿ ಮಾತಾಡ್ತಾರೆ. ಉದಾಹರಣೆಗೆ ಈಗ ನೋಡಿ, ನಾವು 26ನೇ ಇಸ್ವಿಲಿದ್ದೀವಿ. ಈಗ ಕೆಲವು ಕಾನೂನುಗಳಿದೆ. ಈಗಿನ ಜನಜೀವನ ಬೇರೆ, ಈಗಿನ ಆಲೋಚನೆಗಳು ಬೇರೆ. 1000 ವರ್ಷದ ಹಿಂದೆ ಇದ್ದಂಥ ಒಂದು ಕೃತಿಯನ್ನು, ಆ ಕೃತಿಯ ನಾಯಕನನ್ನು ಇವತ್ತಿನ ಕಾನೂನಿಗೆ ಅನ್ವಯಿಸಬಾರ್ದು. ಕಾಲಘಟ್ಟ ನೋಡಬೇಕು ಅಲ್ವೇ? ಆಗಿನ ಕಾಲದಲ್ಲಿ ಹೇಗಿದ್ದ ಆತ, ಆಗಿನ ಕಾಲದಲ್ಲಿ ಆತನ ರಾಜ್ಯ ಹೇಗಿತ್ತು, ಯಾಕಾಗಿ 1200, 500, 300 ವರ್ಷಗಳಾದರೂ ಯಾಕೆ ಮಹಾತ್ಮ ಗಾಂಧೀಜಿಯವರು ರಾಮರಾಜ್ಯ ಆಗಬೇಕು ಅಂತ ಕೇಳ್ತಾ ಇದ್ರು? ಅಂದರೆ ಆಗಿನ ಕಾಲದ ಸಮಾನಾಂತರ ಪ್ರದೇಶಗಳಲ್ಲಿನ ರಾಜರುಗಳಿಗೆ ಹೋಲಿಸಿದರೆ, 1000 ವರ್ಷಗಳ ಹಿಂದೆ ಗ್ರೀಸ್ನಲ್ಲಿ ಹೇಗಿತ್ತು, ಇಂಗ್ಲೆಂಡ್ನಲ್ಲಿ ಹೇಗಿತ್ತು, ಯುರೋಪ್ನ ರಾಷ್ಟ್ರಗಳಲ್ಲಿ ಹೇಗಿತ್ತು ನೀವೇನಾದರೂ ಹೋದರೆ ಚಾರಿತ್ರಿಕವಾಗಿ ಯಾವ ಸಂಸ್ಕೃತಿಯೂ ಇರಲಿಲ್ಲ. ಖಂಡಿತ. ಈ ಗ್ರೀಸಲ್ಲೇ ಹಾಗೆ ಇತ್ತಲ್ಲ ಸರ್, ಗ್ರೀಸ್ ಅಲ್ಲ ಕ್ಷಮಿಸಿ, ರೋಮ್. ಅಲ್ಲಿನ ಕಲೋಸಿಯಂ ಅಲ್ಲಿ ನಡೀತಾ ಇದ್ದಿದ್ದು ಎಂಟರ್ಟೈನ್ಮೆಂಟ್ಗೋಸ್ಕರ ನರ ಮತ್ತು ಪ್ರಾಣಿಗಳ ಮಧ್ಯ ನಡೆದು ಏನೇನೇನೋ ಆಗೋಗ್ಬಿಟ್ಟಿದೆ. ಅಂದರೆ ಹಿಸ್ಟ್ರಿ ಈಸ್ ನಾಟ್ ಪ್ಲೆಸೆಂಟ್ ಫಾರ್ ಶೋರ್. ಅಂತಹ ಸಂದರ್ಭದಲ್ಲಿ ಶ್ರೀರಾಮರು ಹೇಗಿದ್ದರು? ಅವರು ಹಾಕಿಕೊಟ್ಟಂತಹ ಆದರ್ಶಗಳು, ಸಂಹಿತೆಗಳು, ನ್ಯಾಯಗಳು, ಕಾನೂನುಗಳು, ಮಾರ್ಗದರ್ಶನಗಳು 2026ನೇ ಇಸ್ವಿ ತನಕನೂ ನಮಗೆ ಅದು ಮಾನ್ಯ ಆಗಿಬಿಟ್ಟಿದೆ. ಅಂದರೆ ಅಷ್ಟೊಂದು ಇಟ್ ವಾಸ್ ವೇ ಅಹೆಡ್ ಆಫ್ ಇಟ್ಸ್ ಟೈಮ್. ಅಂತಹ ರಾಮರನ್ನು ನೀವು ಹಾಗೆ ತೆಗೆದುಕೊಳ್ಳದೆ ಟೀಕೆ ಮಾಡಲಿಕ್ಕೆ ಶುರು ಮಾಡಿದರೆ ಆಧಾರವೇ ಇಲ್ಲದೆ ಆಗಲೇ ಹೇಳಿದೆ, ನಾವು ಅಗ್ನಿ ಪರೀಕ್ಷೆ ಅಂತ ಭಾಳ ಸಲ ಹೇಳಿದ್ರಿಂದ ಶ್ರೀರಾಮರು ಅಗ್ನಿ ಪರೀಕ್ಷೆಗೆ ಹೋಗು ಅಂತ ಹೇಳಲಿಲ್ಲ. ಓಹೋ, ಅದು ಸುಳ್ಳು. ಹಂಗಿದ್ರೆ ಇದು ಹುಟ್ಟಿದ್ದು ಎಲ್ಲಿಂದ ಹಾಗಿದ್ರೆ ರಾಯರೇ? ಈಗಾಗಲೇ ಹೇಳಿದಂತೆ ಇವರುಗಳು ವಾಮಪಂಥೀಯ ಚಿಂತನೆ ಅದೇನು ಇವತ್ತಿಂದಲ್ಲ, ಶ್ರೀಮದ್ ರಾಮಾಯಣದ ಕಾಲದಲ್ಲಿಯೂ ಬಂದಂಥದ್ದು. ಹಾಗೆ ಬಂದವರೇ ರಾಮರ ವಿರುದ್ಧ ಮಾತಾಡಲಿಕ್ಕೆ ಇಂಥ ಕಥೆಗಳನ್ನು ಕಟ್ಟಿದರು. ಸೊ ಅದು ವಾಲ್ಮೀಕಿ ರಾಮಾಯಣದಲ್ಲಿ ಅಗ್ನಿ ಪರೀಕ್ಷೆಯ ಉಲ್ಲೇಖ ಇದೆ. ಆದರೆ ರಾಮರ ಬೆಂಕಿಗೆ ಬೀಳು ಅಂತ ಹೇಳಿಲ್ಲ. ಮತ್ತೆ ಸೀತೆ ಇಷ್ಟಪಟ್ಟು ಬಿದ್ಲು. ಚಿತಾಮ್ಮೆ ಕುರು ಸೌಮಿತ್ರಿ ಲಕ್ಷ್ಮಣ ಚಿತೆಯನ್ನು ಹೊತ್ಸು, ಚಿತಾಮ್ಮೆ ಕುರು ಸೌಮಿತ್ರಿ. ಈಗ ನನ್ನ ಮೇಲೆ ಬಂದಿರತಕ್ಕಂತಹ ಅಪವಾದಕ್ಕೆ ನೀನು ಚಿತೆಯನ್ನು ಸಿದ್ಧ ಮಾಡಯ್ಯ, ನಾನು ಅದರೊಳಗೆ ಬೀಳ್ತೀನಿ, ಬಿದ್ದು ನಾನು ಪರೀಕ್ಷೆಗೊಳ್ಳುತ್ತೇನೆ ಅಂತ ಸೀತೆ ಹೇಳಿದ್ಲು. ಸೀತೆ ಅಗ್ನಿ ಪರೀಕ್ಷೆಗೆ ಮನಸ್ಸನ್ನು ಕೊಡುವುದಕ್ಕೂ ಅಥವಾ ನಾನು ಈಗ ನೋಡ್ರಿ, ನೀವೇ ಪರೀಕ್ಷೆ ಮಾಡಿಕೊಳ್ಳುವುದಕ್ಕೂ ನಾನು ನಿಮ್ಮನ್ನು ಪರೀಕ್ಷೆ ಮಾಡೋಕ್ಕೂ ಒಂದು ವ್ಯತ್ಯಾಸ ಇದೆ. ಅಗ್ನಿ ಪರೀಕ್ಷೆ ಈ ಹೊತ್ತಿನ ದಿವಸ ನಮಗೆ ಸಾಧ್ಯವೇ, ಹೌದೇ, ಕಾಲ್ಪನಿಕವೇ ಅಂತ ಅನಿಸುತ್ತೆ. ನನಗಾಗನ್ಸಲ್ಲ. ಯಾಕನ್ಸಲ್ಲ ಅಂದರೆ, ನಾವು ಇಂತಹ ಘೋರಗಳನ್ನು, ಇಂತಹ ಅಸಾಮಾನ್ಯ ಘಟನೆಗಳನ್ನು ನೋಡುವ ತನಕ ನಮಗಂಥದ್ದು ಇದೆ ಅಂತಲೇ ಒಪ್ಕೊಳ್ಳಿಕ್ಕಾಗಲ್ಲ. ಉದಾಹರಣೆಗೆ ಭಾಳ ಪುಟಾಣಿ ಉದಾಹರಣೆ ಹೇಳ್ತೀನಿ. ಸಿಡಿ ಅಂತ ಕೇಳಿದ್ದೀರಾ? ನಾನೊಂದು ಸಲ ಬರ್ತಾಯಿದ್ದೀನಿ ದಾರಿಯಲ್ಲಿ, ಅಲ್ಲಿ ತನಕ ಸಿಡಿ ಕೇಳಿದ್ದೆ. ಸಾಧ್ಯನೇನೇ ಇದು ಅಂದ್ಕೊಳ್ತಾ ಇದ್ದೆ. ಸಿಡಿ ಅಂದರೆ ಏನಪ್ಪ ಅಂದರೆ, ಈ ಬೆನ್ನಿನ ಮೂಳೆಗೆ ಕೊಕ್ಕೆನ ಹಾಕ್ತಾರೆ. ಬೆನ್ನು ಸೂಜಿ ಚುಚ್ಚೋಕೆ ಆಗಲ್ಲ ನಮಗೆ, ಕಬ್ಬಿಣದ ಕೊಕ್ಕೆಯನ್ನು ಬೆನ್ನಿಗೆ ಹಾಕಿ ಎತ್ತುತ್ತಾರೆ ಬೆನ್ನನ್ನು. ಅಯ್ಯಪ್ಪ, ಇಡೀ ದೇಹ ತೇಲಾಡ್ತಾ ಇರ್ತಾರೆ ಆಕಾಶದಲ್ಲಿ. ನಾನೊಂದು ಸಲ ಬರ್ತಾಯಿದ್ದೀನಿ, ಗಾಂಧಿ ಬಜಾರ್ನಲ್ಲೋ ಇಲ್ಲೋ ಒಂದು ದೊಡ್ಡ ಕ್ರೇನ್ ಹೋಗ್ತಾ ಇದೆ, ಅದರಲ್ಲೊಬ್ಬ ಮನುಷ್ಯ ಹೀಗೆ ನಮಸ್ಕಾರ ಮಾಡ್ಕೊಂಡಿದ್ದಾನೆ, ಬೆನ್ನಿಗೆ ನೇತು ಹಾಕ್ಕೊಂಡ್ಬಿಟ್ಟಿದ್ದಾನೆ. ಇದು ನೋಡುವ ತನಕ ನನಗೆ ಅಂಥದ್ದೊಂದು ಇದೆ ಅಂತಲೇ ಹೇಳಲಿಕ್ಕಾಗ್ತಿರಲಿಲ್ಲ. ಬೇಡಿ, ಎಲ್ಲ ಬಿಟ್ಬಿಡಿ. ಧರ್ಮರಾಯನ ಕೆಂಡ ಅಂತ ಕೇಳಿದ್ದೀರಾ? ಕೆಂಡದ ಮೇಲೆ ಇವತ್ತಿಗೂ ಓಡ್ತಾರೆ ಜನ. ನೀವು ಓಡೋಕ್ಕಾಗುತ್ತಾ?
ಅಷ್ಟು ದೂರದಲ್ಲಿ ನಿಂತ್ಕೊಳ್ತೀವಿ, ಸಾಧ್ಯ ಇಲ್ಲ ನಮಗೆ. ಆದರೆ ಅಂಥದ್ದೊಂದು ನಡೆಯುತ್ತಲ್ಲ, ಬಾಯಿಗೆ ಬೀಗ ಅಂತ ಹಾಕೊಂಡ್ಬಿಡ್ತಾರೆ. ನಾವು ಹಾಕ್ಕೊಳ್ತೀವ? ನಮಗಾಗಲ್ಲ ಅಂದಾಕ್ಷಣಕ್ಕೆ ಅದು ಆಗಲ್ಲ ಅಂತಲ್ಲ. ಹಾಗೇ ಅಥವಾ ಕೆಲವೇ ದಶಮಾನಗಳ ಹಿಂದೆ ಈ ಕೊಡ ಅಂತ ಹಿಡಿತಾ ಇದ್ದರು. ಘಟಸರ್ಪವನ್ನು ಕೊಡದಲ್ಲಿ ಹಾಕಿ ನೀವು ಸತ್ಯಶೀಲರಾಗಿದ್ದರೆ ಆ ಕೊಡದಲ್ಲಿ ಹಾವು ಹಿಡ್ಕೊಳ್ರಿ ಅಂತ ಕಣ್ಣಗಲ ಮಾಡ್ತೀವಿ. ಅಯ್ಯಪ್ಪ, ಹೌದು, ನಮಗೆ ಹಾಗೆ ಅನಿಸೋದು. ಆದರೆ ಅಂಥದ್ದೊಂದು ಪರೀಕ್ಷೆ ಇತ್ತಲ್ಲ ಒಂದು ಕಾಲದಲ್ಲಿ. ಓಹೋ ಹೋ ಹೋ, ಅಂಥದ್ದೇ ಅಗ್ನಿ ಪರೀಕ್ಷೆ ಇರ್ಬೋದು. ನಮಗೆ ಅದು ಓ ಆಗಲ್ಲಪ್ಪ, ಕಷ್ಟನಪ್ಪ, ಅಯ್ಯೋ ಅಂತೀವಿ. ಸೀತೆಗೆ ಆ ಶಕ್ತಿ ಇರ್ಬೋದು. Wake up to fresh ideas. Repose. ಮತ್ತು ಅವತ್ತಿನ ಕಾಲಕ್ಕೂ ಇವತ್ತಿನ ಕಾಲಕ್ಕೂ ಏನು ಇವರೆಲ್ಲ ವ್ಯತ್ಯಾಸ? ಸೂಪರ್ ಹ್ಯೂಮನ್ಸಾ? ಅಗ್ನಿ ಪರೀಕ್ಷೆ ಇರಲಿ ಅಥವಾ ಈ ಬೆಟ್ಟಾನ ಎತ್ತೋ ಶಕ್ತಿ ಅಂದರೆ ಇವೆಲ್ಲ ಹ್ಯೂಮನ್ಲಿ ಇಂಪಾಸಿಬಲ್ ಅಲ್ವಾ? ಹೌದು ಸೊ ಹಂಗಿದ್ರೆ ಫಸ್ಟ್ ಆಫ್ ಆಲ್ ರಾಮಾಯಣನ ನೋಡೋ ಲೆನ್ಸೇ ಚೇಂಜ್ ಆಗಬೇಕಾ? ಹೌದು ಹೌದು. ಯಾಕೆ ಅಂತಂದರೆ, ಈಗ ನೋಡಮ್ಮ, ನಮ್ಮ ಬದುಕು ನಿಮ್ಮ ಬದುಕು ಇಂಥ ಕೋಟಿ ಬದುಕುಗಳಿದೆ. ಆ ಕೋಟಿ ಬದುಕುಗಳು ಯಾವುದು ಕಾವ್ಯ ಆಗಲ್ಲ. ಮತ್ತು ಸಾವಿರಾರು ವರ್ಷಗಳಿಂದ ಒಂದು ಕಾವ್ಯ ಬಂದಿದೆ, ಬದುಕೊಂಡು ಬಂದಿದೆ. ಇವತ್ತು ನೀವು ಪತ್ರಿಕೆಯಲ್ಲಿ ನೋಡ್ತಕ್ಕಂಥ ಕವನ 4 ದಿವಸ ಆದರೆ ಇನ್ನೊಂದು ಕವನ ಬಂದ್ಬಿಡುತ್ತೆ, ಇದು ಹೋಗ್ಬಿಡುತ್ತೆ. ಹೌದೌದು ಸರ್. ಅದು ಹಂಗೆ ಉಳಿಯೋಕ್ಕೆ ಕಾರಣ ಆಗಿದ್ರೆ ಏನು ಅಂದರೆ ಇವೆಲ್ಲ ಮಹಾಶಕ್ತಿಗಳು ಹೀಗೂ ಉಂಟೆ ಅಂತ ಅನಿಸೋ ಪ್ರಮೇಯಗಳು ಅದರಲ್ಲಿ ಪ್ರಸ್ತಾಪ ಆಗಿದೆ ಅನ್ನೋದಕ್ಕೆ. ಈಗ ಸೀತಮ್ಮ ಸಾಧಾರಣವಾದ ಒಂದು ಹೆಣ್ಣು. ಸೀತಾದೇವಿ ಇದ್ದಿದ್ದು ಸೀತಮ್ಮನಾಗಿ ಓಡಾಡ್ತಾ ಇದ್ದ ಹೆಣ್ಣು ನಮ್ಮನೆ ದೇವ್ರ ಮನೇಲಿ ಬಂದು ಕೂತ್ಕೊಂಡ್ಬಿಟ್ಟಿದೆ ಎಷ್ಟೋ ವರ್ಷಗಳ ಪ್ರಯಾಣದಲ್ಲಿ. ಯಾಕೆ? ಸೀತೆ ಹಾಗೆ ನಡ್ಕೊಂಡ್ಬಿಟ್ಲಲ್ರಿ, ಸೀತೆ ಹಾಗೆ ಬದುಕಿಬಿಟ್ಲಲ್ಲ, ಆದರ್ಶವಾಗೋ ಹಾಗೆ. ಹಾಗೆ ನಮ್ಮೆಲ್ರಿಗೂ ಅದು ಅಸಾಮಾನ್ಯ ಅಂತ ಅನ್ಸೋ ಅಸಾಮಾನ್ಯವೇ. ಈ ಏಕಪತ್ನಿ ವ್ರತಸ್ಥಿಕೆ ಅಷ್ಟು ಸುಲಭ ಅಲ್ಲ, ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಏಕಪತ್ನಿ ವ್ರತಸ್ಥಿಕೆ ಅಂದರೆ ಒಂದು ಗಂಡು ಒಂದು ಹೆಣ್ಣಿಗೆ ಲಗತ್ತಾಗಿರತಕ್ಕಂಥದ್ದು. ಈ ಪುರುಷ ಪಾಳೆಯ ಹೇಗಿತ್ತು ಅಂದರೆ, ಒಬ್ಬ ದ್ರೌಪದಿಯನ್ನು ಬಿಟ್ಟರೆ ಇನ್ಯಾವುದು ಹೆಂಗಸೋ ಹಾಗಿಲ್ಲ. ಪುರುಷ ಪಾಳೆಯ ಹೇಗೆ ಅಂದರೆ, ಇವನು 1 2 3 4 10 ಜನ ಹೆಂಡ್ರನ್ನಾದರೂ ಕಟ್ಕೊಂಡ್ಬಿಡ್ತಾನೆ. ಅವ್ರ ತಂದೆನೇ ಹಂಗೆ ಇದ್ರಲ್ಲ ಸರ್, ದಶರಥ ಅವ್ರಿಗೇನೆ 3 ಅಲ್ಲ 350 ಜನ ಹೆಂಡತಿಯರಿದ್ದರು ದಶರಥನಿಗೆ. ಹೌದಾ? ಅಂದರೆ ನಮಗೆ ಕೇಳಕ್ಕೆ ಸಿಗೋದು ಬರೀ ಕೌಸಲ್ಯ, ಕೈಕೇಯಿ, ಸುಮಿತ್ರಾ. ಅಯೋಧ್ಯಾಕಾಂಡದಲ್ಲಿ ಆ 350 ಜನನೂ ಅಳ್ತಾ ಇದ್ದರು. ಶ್ರೀರಾಮರು ಕಾಡಿಗೆ ಹೋದಾಗ ದಶರಥನ ಹೆಂಡತಿಯರೆಲ್ಲ ಬಂದಿದ್ದರು ಅಂತ. ಇರಲಿ, 3 ಇಟ್ಕೊಳ್ಳೋಣ, 350 ಬೇಡ. ಮತ್ತು ಅಲ್ಲೂ ಒಂದು ಪ್ರಶ್ನೆ ಬರುತ್ತೆ, ಈ 3 ಯಾಕೆ ವಿಜೃಂಭಿಸಿದ್ರು? ಯಾಕೆಂದರೆ ಅವರು ಪ್ರಧಾನವಾಗಿ ಅರಮನೆಯಲ್ಲಿದ್ದರು, ಉಳಿದವರೆಲ್ಲ ದಾಸಿಯರು ಆಗಿರ್ಬೋದು, ಉಪಪತ್ನಿಯರಾಗಿರ್ಬೋದು ಇದ್ದರು. ಹಾಗೆ ಈಗ ನೋಡಿ, ಹೈದರಾಬಾದ್ ನಿಜಾಮನಿಗೆ 300 ಜನ ಮಡದಿಯರಿದ್ದರು ಅಂತ. ಒಬ್ಬ ಗಂಡಿಗೆ ಬಹಳ ಸ್ಪಷ್ಟವಾಗಿ ಸಮಾಧಾನವಾಗಿ ವಿಮರ್ಶೆಯಿಂದ ಹೇಳಬೇಕಾದ್ರೆ 2 ಹೆಂಡರನ್ನೇ ಉಳಿಸ್ಕೊಳ್ಳಿಕ್ಕಾಗಲ್ಲ ಅವನಿಗೆ. 1 ಹೆಂಡತಿಗೆ ತೃಪ್ತಿ ಕೊಡೋಕ್ಕಾಗಲ್ರಿ, 2 ಬಂತು. ಅಂಥದ್ದು 300 ಜನ ಆತ ಇದ್ದ ಅನ್ನೋದು ನಮ್ಮ ಕಾಲದಲ್ಲಿ ಸಾಬೀತಾಗಿದ್ದರೆ 300 ಜನ ದಶರಥನಿಗೆ ಇದ್ದಿದ್ದೇನು ದೊಡ್ಡದಲ್ಲ. ಅದು ಮಹಾರಾಜ ಆಗಿನ ಕಾಲದಲ್ಲಿ. ಅದೆಲ್ಲ ನಾನು ಹೇಳೋಕೆ ಹೊರಟಿರೋದು. ಅಂದರೆ ಅಂತಹ ಮನೆಯಲ್ಲೇ ಇದ್ದಂತಹ ಶ್ರೀರಾಮರು ಏಕಪತ್ನಿ ವ್ರತಸ್ಥ. ಈ ಹೆಣ್ಣನ್ನು ಪತಿವ್ರತೆ ಆಗಬೇಕು ಅಂತ ಕೇಳುತ್ತೆ ಸಮಾಜ. ಗಂಡು ಹೇಗಬೇಕಾದ್ರೂ ಇರ್ಬೋದು, ಬಹುವಲ್ಲಭ ಅವನು. ಅದನ್ನು ಸೆಲೆಬ್ರೇಟ್ ಮಾಡತ್ತೆ, ಇದನ್ನು ಟಾರ್ಗೆಟ್ ಮಾಡ್ತಾರಲ್ಲ. ಶ್ರೀರಾಮರು ಅದನ್ನು ನೋಡಿದಿರಲ್ಲ, ಅವ್ರ ಮನೆಯಲ್ಲೇ ನೋಡಿದ್ರಲ್ಲ. ಅಪ್ಪ ಆಯಿತು 3 ಜನ ಇಟ್ಕೊಳ್ಳಿ, 3 ಜನರ ಮಡದಿಯ ಮಧ್ಯದಲ್ಲಿದ್ದು ಎಷ್ಟು ಒದ್ದಾಡ್ಬಿಟ್ಟ ಅವನು. ಇಡೀ ರಾಮಾಯಣದ ದುರಂತಕ್ಕೆ ದಶರಥನ ಪಾತ್ರದ ಆ ಗಾಂಭೀರ್ಯ ಇಲ್ಲದ ಕಾರಣ ಆಯಿತಲ್ಲ. ಅಥವಾ ಯಾವ ವ್ಯಕ್ತಿಗೆ ಯಾವ ಕಾಲದಲ್ಲಿ ಯಾವ ಸುದ್ದಿಯನ್ನು ಯಾವ ಪ್ರಮಾಣದಲ್ಲಿ ಯಾವ ಮಾರ್ಗದಲ್ಲಿ ಹೇಳಬೇಕು ಅಂತ ಗೊತ್ತಾಗಲಿಲ್ವಲ್ಲ ಆತನಿಗೆ. ಇಡೀ ರಾಮಾಯಣ ಪತನ ಆಗಿದ್ದೇ ದಶರಥನ ಈ ವ್ಯಾಮೋಹದಿಂದ ತಾನೆ. ಈಗ ಶ್ರೀರಾಮರಿಗೆ ಪಟ್ಟಾಭಿಷೇಕ ಆಗುತ್ತೆ ಅಂತ ಘೋಷಣೆ ಆಯಿತು. ಶ್ರೀರಾಮರನ್ನು ಸಭೆಗೆ ಕರೆಸಿದ ದಶರಥ. ನಾಳೆ ದಿವಸ ನೀನು ಸಿದ್ಧ ಆಗಯ್ಯ, ನಿನಗೆ ಪಟ್ಟಾಭಿಷೇಕ ಮಾಡ್ತೀನಿ, ಯುವರಾಜ್ಯಾಭಿಷೇಕ ಮಾಡ್ತೀನಿ ಅಂತ ಹೇಳಿದ. ಶ್ರೀರಾಮರು ಅವ್ರ ತಾಯಿಗೆ ಹೇಳೋಕೆ ಹೋದರು, ಕೌಸಲ್ಯಗೆ. ಈಗ ದಶರಥ ಸಭೆಯನ್ನು ಮುಗಿಸಿ ಅರಮನೆಗೆ ವಾಪಸ್ಸಾದ.
ನಾನು ಮೊಟ್ಟ ಮೊದಲನೇ ಬಾರಿ ಸುಮಾರು 30 ವರ್ಷಗಳ ಹಿಂದೆ ಶ್ರೀಮದ್ ರಾಮಾಯಣವನ್ನು ಮೊದಲನೇ ಬಾರಿ ಓದಿದಾಗ, ಈಗ ದಶರಥ ಬಂದರೆ ಇಷ್ಟು ಬುದ್ಧಿ ಇಲ್ಲ ನನಗೆ, ಬಹಳ ಸರಳವಾಗಿ ಅಂದ್ಕೊಳ್ತಾ ಇದ್ದೆ ರಾಮಾಯಣ ಓದ್ತಾ ಇದ್ದಾಗ. ಈಗ ಎಲ್ಲಿ ಹೋಗೋದು ಇವನು? ಕೌಸಲ್ಯ ಹತ್ರಕ್ಕೆ ಹೋಗ್ತಾನೆ. ಯಾಕೆಂದರೆ ಅವಳ ಮಗ ತಾನೇ ಶ್ರೀರಾಮ. ನಿನ್ನ ಮಗನಿಗೆ ಪಟ್ಟ ಕಟ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅವನು ಕೈಕೆ ಹತ್ರಕ್ಕೆ ಹೋಗ್ಬಿಟ್ಟ. ಅಂದರೆ ನೀವು ವ್ಯಾಮೋಹಕ್ಕೆ ಒಳಗಾಗಿ, ನೀವು ರಾಮರ ಬಗ್ಗೆ ಭಾಳ ಪ್ರೀತಿ, ಭಾಳ ಗೌರವ ಎಲ್ಲ ಇದೆ. ಆ ಹೊತ್ತು ಒಂದು ರಾತ್ರಿ ಕೈಕೆ ಹತ್ರಕ್ಕೆ ಹೋಗದೆ ಕೌಸಲ್ಯ ಹತ್ರಕ್ಕೆ ಹೋದರೆ ರಾಮಾಯಣವೇ ನಡೀತಾ ಇರಲಿಲ್ವಲ್ರಿ. ಶ್ರೀರಾಮರು ಇದನ್ನು ನೋಡಿದ್ದಾರೆ. ಕೈಕೆ ಹತ್ರ ಹೋದಾಗ ಆಮೇಲೆ ಐ ಥಿಂಕ್ ಮಂಥರನಾ, ಹೌದು ಹೌದು, ಮಂಥರೆ ಅವ್ರ ಕಿವಿ ತುಂಬಿಸಿದ್ದು, ಮತ್ತು ಭರತನಿಗೋಸ್ಕರ ಕಾಡಿಗೆ ಕಳಿಸೋವಂಥ ಪ್ರಮೇಯ ಎಲ್ಲ ಶುರುವಾಗಿದೆ. ಹಾಗೆ ಆಗಿದ್ರೆ ಆ ರಾತ್ರಿಯಿಂದ, ಆ ಮಂಥರೆಯ ಪ್ರಭಾವದಿಂದ ದಶರಥ ಅಲ್ಲಿಗೆ ಹೋಗಿದ್ದರಿಂದ, ಅಂದರೆ ಆತ ಈ ದಿಕ್ಕಿನಲ್ಲಿ ಹೋಗೋದ್ರ ಈ ದಿಕ್ಕಿಗೆ ಹೋಗಿದ್ದರೆ ಇಷ್ಟೆಲ್ಲ ಅನಾಹುತಗಳಾಗ್ತಾ ಇರಲಿಲ್ಲ. ಇದೆಲ್ಲ ನೋಡಿದ್ರೆ ವಿಧಿ ಅಂತ ಮತ್ತೆ ಬರುತ್ತಾ? ವಿಧಿಯೇ ಅದನ್ನು ನಾವು ನಿಧಾನ ಮಾತಾಡಬೇಕು. ಈ ವಿಧಿ ಅನ್ನತಕ್ಕಂಥದ್ದರ ಪ್ರಭಾವ ಹೇಗೆ ಅಂತ. ಸುಮ್ಮನೆ ಈ ವಿಧಿ ಅನ್ನೋದಕ್ಕೆ ಈ ಸಂದರ್ಭದ್ದೊಂದು ಘಟ್ಟ ಹೇಳ್ಬಿಡ್ತೀನಿ. ದಶರಥ ಯಾರನ್ನ ರಾಜನನ್ನ ಮಾಡಬೇಕು ಅಂತಿದ್ದ? ಪಟ್ಟಾಭಿಷೇಕ ಮಾಡಬೇಕು ಅಂತಿದ್ದ. ರಾಮರು. ಕೈಕೆ ಯಾರನ್ನು ಮಾಡಬೇಕು ಅಂತ ಇದ್ಲು? ಭರತ. ಕೊನೆಗಾಗಿದ್ದು ಯಾರಿಗೆ? ರಾಮ. ಅಲ್ಲ, ಪಾದುಕೆಗಳಿಗೆ. ಶ್ರೀರಾಮರ ಪಾದುಕೆಗಳಿಗೆ ಪಟ್ಟಾಭಿಷೇಕ ಆಯಿತು. ಓ, ರಾಮರಿಗೂ ಪಟ್ಟಾಭಿಷೇಕ ಆಗಲಿಲ್ಲ, ಭರತನಿಗೂ ಆಗಲಿಲ್ಲ. 14 ವರ್ಷಗಳು ಅಯೋಧ್ಯೆಯನ್ನು ಆಳಿದ್ದು ಶ್ರೀರಾಮರ ಪಾದುಕೆಗಳು. ಇಲ್ಲಿ ಹೋದಾಗ ವನವಾಸಕ್ಕೆ ಅಂತ. ಅಂದರೆ ವಿಧಿ ಏನು ಹೇಳ್ತು? ನೀನು ಅಲ್ಲ ಇದು ಅಂತು. ನೋಡಿ, ಹೆಸರಿದ್ರೂ ಅಲ್ಲಿ ಉಸಿರಿಲ್ಲ, ಅಂದರೆ ದೈಹಿಕವಾಗಿ. ಇಡೀ ಶ್ರೀಮದ್ ರಾಮಾಯಣ, ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದೆ ನಾನು, ನಾರಂ ದದಾತಿ. ರಾಮಾಯಣ ಅನ್ನತಕ್ಕಂಥದ್ದು ಕೇವಲ ಮನರಂಜನೆಯ ಕಾವ್ಯ ಅಲ್ಲ. ಕಾವ್ಯ ತುಂಬ ಇದೆ. ಅದರ ಹೆಸರೇ ಇದು ಮೋಕ್ಷ. ನಾರದರು ಅನ್ನತಕ್ಕಂತಹ ನಾರಂ ದದಾತಿ, ಮೋಕ್ಷವನ್ನು ಕೊಡತಕ್ಕವರು, ಮೋಕ್ಷಗಾಮಿಯಾಗಿರತಕ್ಕಂಥ ಶ್ರೀಮದ್ ರಾಮಾಯಣವನ್ನು ಹೇಳಿಕೊಟ್ರು ವಾಲ್ಮೀಕಿಗಳಿಗೆ. ಆಮೇಲೆ ವಾಲ್ಮೀಕಿಗಳು ಅದನ್ನು ಕಾವ್ಯವಾಗಿ ಬರೆದರು. ಸೊ ಇಷ್ಟೆಲ್ಲ ಥಿಯರೀಸ್ ಇದ್ದು, ಅದು ಈ 150 ಶತಮಾನಗಳು ಹಿಂದೆ ನಡೆದಂಥ ಒಂದು ಕಥೆನ ಪ್ರತಿ ಶತಮಾನಗಳು ಬರ್ತಾ 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 ಅದು ಬಾಯಿಂದ ಬಾಯಿಗೆ ತಪ್ಪಾಗಿ ಹರಿದಿರುವಂಥ ವಿಚಾರಗಳೇನು ಅಂತ ರಾಮಾಯಣದ ಬಗ್ಗೆ, ಸೊ ದಟ್ ನಾವು ಜನಗಳಿಗೆ ಇವತ್ತು ಅದು ಇದು ಮಾಡ್ಬೋದು. ಒಂದು ಇಸ್ ಅಗ್ನಿ ಪರೀಕ್ಷೆ. ಅದು ಸೀತೆನೇ ಇಷ್ಟಪಟ್ಟು ಹೋಗಿದ್ದು ಒಂದು. ಬರೀ ಅಷ್ಟೇ ಹೇಳಿದರೆ ಮೇಲ್ನೋಟ ಆಗುತ್ತೆ. ವಾಸ್ತವವಾಗಿ ಅಗ್ನಿ ಪರೀಕ್ಷೆ 2 ಘಟ್ಟ ಇದೆ. ಏನು ಅಗ್ನಿ ಪರೀಕ್ಷೆ ಅಂದರೆ ಏನು? ಅಗ್ನಿ ಕುಂಡದಲ್ಲಿ ಧುಮುಕೋದು. ಆಗ ಅಗ್ನಿ ನಿಮ್ಮನ್ನೇನು ಮಾಡಬಾರ್ದು. ಆ ಪರೀಕ್ಷೆಯಲ್ಲಿ ನೀವು ಗೆದ್ದರೆ ನೀವು ಶುಚಿ ಅಂತ, ನೀವು ಶುದ್ಧಳು ಅಂತ. ಹಾಗೆ ಅಗ್ನಿಕುಂಡದಲ್ಲಿ ಧುಮುಕೋಕೆ ಆಗತ್ತಾ ಅನ್ನೋದು 2ನೇ ಪ್ರಶ್ನೆ. ಅಂದರೆ ಲಾಜಿಕಲಿ ನಾಟ್ ಪಾಸಿಬಲ್ ಇವತ್ತಿಗೆ. ಅದಕ್ಕೆ ನಾನು ಕೆಲವು ಕಾರಣಗಳು ಕೊಟ್ಬಿಟ್ಟೆ, ಕೆಲವು ದೃಶ್ಯಗಳು ಹೇಳಿದೆ. ತಾರ್ಕಿಕವಾಗಿ ನಮಗೆ ಬೆಂಕಿಯ ಹಾಸನ್ನು ಹಾಸಿರುವುದರ ಮೇಲೆ ಓಡಾಡೋಕ್ಕಾಗಲ್ಲ, ತಾರ್ಕಿಕವಾಗಿ ಆಗಲ್ಲ. ಅಥವಾ ಬೆನ್ನು ಕೊಕ್ಕೆ ಹಾಕ್ಕೊಂಡು ಓಡಾಡೋಕ್ಕಾಗಲ್ಲ, ನಮಗಾಗೋದೇ ಇಲ್ಲ. ಆದರೆ ಕೆಲವ್ರಿಗಾಗತ್ತೆ. ಕೆಲವ್ರಿಗೆ ಯಾಕೆ ಸರ್ ಇದು? ಅದೊಂದು ವಿಶೇಷ ಶಕ್ತಿ, ವಿಶೇಷ ಕೇಂದ್ರೀಕರಣ, ವಿಶೇಷ. ಕೆಲವರು ನೀರ ಮೇಲೆ ನಡೀತಾರೆ, ಅದೇ ಥರ ನಡೀತಾರೆ ಅನ್ನೋದು ಇನ್ನೂ ಪ್ರಶ್ನಾರ್ಹವಾಗಿದೆ. ಗೊತ್ತಿಲ್ಲ, ನಾನು ನೋಡಿಲ್ಲದೆ ಇರೋದನ್ನು ಹೇಳೋಕ್ಕಾಗಲ್ಲ. ಇದೆಲ್ಲ ನಾನು ನೋಡಿರೋದಾದ್ರಿಂದ ಹೇಳ್ತಾ ಇದ್ದೀನಿ. ಸರಿ ಸರಿ. ನಮಗೆ ಸಾಧ್ಯವಾಗದ್ದು ಯಾರಿಗೋ ಸಾಧ್ಯವಾಗತ್ತೆ. ಈಗ ನೀವು ನಯಾಗ್ರ ನೋಡಿದ್ದೀರಾ? ವಿಡಿಯೋದಲ್ಲಿ ನೋಡಿದ್ದೀರಿ. ಹಿಮಾಲಯ ಹತ್ತಿದ್ದೀರಾ? ಹತ್ತಿದ್ದೀರಿ. ನಯಾಗರವನ್ನು ನೀವು ನೋಡಿಲ್ಲ ಅಂದಾಕ್ಷಣಕ್ಕೆ ನಯಾಗರ ಇಲ್ಲ ಅಂತಲ್ಲ, ನೀವು ನೋಡಿಲ್ಲ. ನಾನು ಹಿಮಾಲಯವನ್ನು ಹತ್ತಲಿಲ್ಲ ಅಂದಾಕ್ಷಣಕ್ಕೆ ಹಿಮಾಲಯ ಇಲ್ಲ ಅಂತಲ್ಲ. ಹಾಗೆಯೇ ನನಗೆ ಯಾವುದನ್ನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂದಾಕ್ಷಣಕ್ಕೆ ಹಾಗೆ ಮಾಡುವವರೇ ಇಲ್ಲ ಅಂತಲ್ಲ.
ಐ ಥಿಂಕ್ ಇದು ಬೆಂಕಿ ಅಂತ ಬಂದ್ಬಿಡ್ತು ನೋಡಿ, ಅಲ್ಲಿ ಅನಿಸುತ್ತೆ ಬಂದಿದೆ. ಯಾಕೆಂದರೆ ಇಟ್ ಈಸ್ ಹ್ಯೂಮನ್ಲಿ ಇಂಪಾಸಿಬಲ್. ಸೊ ಇದೆಲ್ಲ ಲೆನ್ಸನ್ನು ಒಂದು ಸೈಡಿಗೆ ಇಡೋದಾದರೆ ಅಗ್ನಿ ಪರೀಕ್ಷೆ ಮುಂದಿನ ಹಂತ ಏನು ಸರ್? ಪಕ್ಕಕ್ಕೆ ಇಡಬಾರ್ದು ನೀವು ಪಕ್ಕಕ್ಕೆ ಯಾಕೆ ಇಡಬಾರ್ದು ಅಂದರೆ ನಾನು ನೋಡಿದ್ದೀನಿ. ಹಾಂ, ಈಗಲೂ ಮೈಸೂರಿನಲ್ಲಿ ಗಣಪತಿ ಸಚ್ಚಿದಾನಂದ ಆಶ್ರಮ ಕೇಳಿದ್ದೀರಿ. ಎಸ್ ಎಸ್. ಅಲ್ಲಿರತಕ್ಕಂಥ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳನ್ನು ನೋಡೂ ಇದ್ದೀರಿ. ಅವರು ಅಗ್ನಿಕುಂಡದಲ್ಲಿ ಇಳಿದಿದ್ದನ್ನು ನಾನು ನೋಡಿದ್ದೇನೆ. ಸೀದಾ ಅಗ್ನಿಕುಂಡಕ್ಕೆ ಇಳಿದುಬಿಟ್ರು ಅವರು ಯಾವುದೋ ಒಂದು ಸಂದರ್ಭದಲ್ಲಿ. ಅಥವಾ ಬಿಡಿ, ಅಗ್ನಿಕುಂಡ ಭಾಳ ದೊಡ್ಡದು, ಇಡೀ ದೇಹ ಇಡೋದು ಅದೆಲ್ಲ ಬಿಡಿ. ಬೆಂಕಿಯನ್ನು ಕೈನಲ್ಲಿ ಹಿಡಿಯುವುದು, ಅಗ್ನಿಕುಂಡದ ಒಳಗಿಡೋದು ಬಿಡಿ, ಕೈನಲ್ಲಿ ಹಿಡಿಯೋದು ನಮಗಾಗುತ್ತಾ? ಹಾಗೆ ಹಿಡಿಯುವವರು ಇದ್ದಾರಲ್ಲ, ಅಂದರೆ ಪವರ್ ಅಂತ ಇದೆ, ಆ ವಿಶೇಷವಾದ ಶಕ್ತಿ. ಮ್ಯಾಂಡಲಿನ್ ಶ್ರೀನಿವಾಸ್ ನೀವು ನೋಡಿದ್ದೀರಲ್ಲೇನ್ರಿ? ಎಸ್. ಮ್ಯಾಂಡಲಿನ್ ಶ್ರೀನಿವಾಸ್ ಹುಡುಗ ಇದ್ದಾಗ ನುಡಿಸ್ತಾ ಇದ್ರು, ಗೊತ್ತಲ್ಲ ನಿಮಗೆ? 10 ವರ್ಷದ ಹುಡುಗ ಮ್ಯಾಂಡಲಿನ್ ನುಡಿಸ್ತಾರೆ. ಆ ಕಡೆ ಈ ಕಡೆ ದಿಗ್ಗಜಗಳು ಕೂತ್ಕೊಳ್ತಾ ಇದ್ದರು. ಈ 10 ವರ್ಷದ ಹುಡುಗ ಹೇಗೆ ನುಡಿಸ್ತಾ ಇದ್ದ? ಯಾವ ಶಕ್ತಿ ಇದು? ಬೇಡಿ, ಇವತ್ತಿನ ದಿವಸ ಸೂರಿಗಾಯತ್ರಿ ಬಗ್ಗೆ ಕೇಳಿದಿರ್ತಾನೆ, ಆಕೆ ಹಾಡುಗಳನ್ನ ಕೇಳಿದಿರ್ತಾನೆ. ಸೊ ನೀವು ಹೇಳೋದು ಆಯಾ ಕಾಲಘಟ್ಟಕ್ಕೆ ವಿಶೇಷ ಚೇತನಗಳು, ಈಗ ಮಕ್ಕಳನ್ನು ನಾವು ಪ್ರಾಡಿಜಿ ಅಂತ ಹೇಗೆ ಕರಿತೀವೋ ಅದೇ ಥರ ಪ್ರತಿಯೊಂದು ಕಾಲಮಾನಕ್ಕೂ ಕಾಲಘಟ್ಟಕ್ಕೂ ಆ ಥರ ಶಕ್ತಿಗಳು ಇರೋದನ್ನು ನೀವು ಆಗಲ್ಲ. ಭಾಳ ಇತ್ತೀಚಿನ ಉದಾಹರಣೆ ಅಂದರೆ ಸುಮಾರು ಒಂದು 20-25 ವರ್ಷದ ಹಿಂದೆ ಆದಿಚುಂಚನಗಿರಿಯಲ್ಲಿ ಒಂದು ಸಭೆ ಆಯಿತು. ಅವರು ನನಗೆ ಚುಂಚಶ್ರೀ ಅಂತ ಒಂದು ಪ್ರಶಸ್ತಿ ಕೊಟ್ಟರು. ಅವ್ರ ಬಗ್ಗೆ ಒಂದು ಕಾವ್ಯ ಬರೆದಿದ್ದರು, ಹನುಮೇಗೌಡರು ಅಂತ. ಅದಕ್ಕೆ ನಾನೊಂದು 35 ಪುಟಗಳ ಪೀಠಿಕೆಯೋ ಮುನ್ನುಡಿಯೋ ಏನೋ ಬರೆದಿದ್ದೆ. ಆಗ ನಾನಲ್ಲಿಗೆ ಹೋಗಿದ್ದೆ. ನಮಗೂ ಅವ್ರಿಗೂ ಪೂರ್ವ ವಿಶ್ವಾಸ ಇತ್ತು. ಹೋಗ್ತಾ ಇದ್ದೆ, ಒಂದು ದೊಡ್ಡ ಕಟ್ಟಡ ಕಾಣಿಸ್ತು. ಇದೇನು ಗೊತ್ತಾ ರಾಯರೇ ಎಂದು ನೀವು ತೋರಿಸಿರ್ತಾನೆ ಗೊತ್ತಾಗೋದು ಒಂದೇ. ಒಳಕ್ಕೆ ಹೋದ್ವಿ. ರಾಯರು ಬಂದಿದ್ದಾರೆ ನೋಡಿ, ಅವ್ರನ್ನೆಲ್ಲ ಕರ್ಕೊಂಡು ಬಾ ಅಂದರು ಅವರು. ಅಲ್ಲಿ ವೇದಿಕೆ ಮೇಲೆ ಸುಮ್ಮನೆ, ಅದೇನು ಪುರುಸಿದ್ಧತೆ ಅಲ್ಲ, ಸುಮ್ಮನೆ ಹೋಗಿದ್ದು. ಅಲ್ಲಿ ವೇದಿಕೆ ಮೇಲೆ ಕೂತ್ಕೊಂಡಿದ್ವಿ. ಒಬ್ಬ ಹುಡುಗಿಯನ್ನು ಕರ್ಕೊಂಡು ಬಂದರು. ರಾಯರೇ ನೋಡಿ, ಅವಳು ಭರತನಾಟ್ಯ ಮಾಡ್ತಾಳೆ ಅಂದರು. ಏನು ವಿಶೇಷ, ಭರತನಾಟ್ಯ ನಾನು 100 ನೋಡಿದ್ದೀನಿ ಅಂತ ಅಂದ್ಕೊಳ್ತಿದ್ದೆ ಮನಸ್ಸಿನಲ್ಲಿ. ಅವಳು ಭರತನಾಟ್ಯ ಮಾಡಿದ್ಲು. ಸ್ವಲ್ಪ ಹೊತ್ತಾಯಿತು. ಸಾಮಾನ್ಯವಾಗಿ ಭರತನಾಟ್ಯ ಮಾಡೋರು ಒಂದು ತಟ್ಟೆಯಲ್ಲಿ ಆ ಕಡೆ ಈ ಕಡೆ ಪಾದ ಇಟ್ಕೊಂಡು, ಕೈಯನ್ನು ಹೀಗೆ ಇಟ್ಕೊಂಡು, ತಲೆ ಮೇಲೆ ಮೇಣದ ಬತ್ತಿ ಹಚ್ಕೊಂಡು ಎಲ್ಲ ನರ್ತನ ಮಾಡ್ತಾರೆ. ಸುಲಭ ಅಲ್ಲವೆಲ್ಲನೂ. ಅದನ್ನು ಆ ಹುಡುಗಿ ಮಾಡಿದ್ಲು. ಏನಂತೀರಿ ಅಂದರು. ಅದು ಚೆನ್ನಾಗಿ ಮಾಡಿದ್ದಾಳೆ, ಭಾಳ ಅಭ್ಯಾಸ ಆಗಿದೆ ಅಂತ ಹೇಳಿದೆ ನಾನು. ರಾಯರ ಹತ್ರ ನಮಸ್ಕಾರ ಮಾಡಿಸಿ ಆಶೀರ್ವಾದ ತಗೋ ಅಂತ ಹೇಳಿದರು. ಅಲ್ಲಿಯ ತನಕ ನನಗೆ ಅದು ಗೊತ್ತಾಗಲಿಲ್ಲ. ಆಗ ಆ ಹುಡುಗಿಯನ್ನು ಹಿಡ್ಕೊಂಡು ಬಂದರು. ಅವಳು 2 ಕಣ್ಣೂ ಇಲ್ಲ. ಮತ್ತು ಕೊನೆಯ ವಾಕ್ಯ ಏನು ಅಂದರೆ, ಅವಳಿಗೆ 5 ವರ್ಷ. 5 ವರ್ಷದ ಮಗು, ಈಗ ಇವಳು ಹುಡುಗಿ ಇಲ್ಲ, ಮಗು ಇನ್ನು 5 ವರ್ಷದ ಮಗು, 2 ಕಣ್ಣಿಲ್ಲದ ಮಗು ಅದ್ಭುತವಾಗಿ ಭರತನಾಟ್ಯವನ್ನು ತಟ್ಟೆಯ ಮೇಲೆ ಕಾಲಿಟ್ಟುಕೊಂಡು ಈ ದೀಪಗಳು ಅಲ್ಲಾಡದಂತೆ ನರ್ತನ ಮಾಡಿದ್ಲು. ಅಂದರೆ ಎಷ್ಟು ವರ್ಷಗಳ ಅಭ್ಯಾಸ ಬೇಕು. ಅವಳಿಗೆ 5 ವರ್ಷನ್ರಿ. ಅದೇನು ಹೇಳುತ್ತೆ ಅಂದರೆ, ಎಲ್ಲೋ ಹಿಂದಿನ ಜನ್ಮಗಳ ವಿಶೇಷವಾದ ಶಕ್ತಿಯೊಂದು ಮುಂದುವರೆದಿದೆ ಈ ದೇಹದಲ್ಲಿ. ಸೂರ್ಯಗಾಯತ್ರಿಯಲ್ಲಿ ಈ ದಿವಸ ಸೂರ್ಯಗಾಯತ್ರಿ ಗೊತ್ತು ತಾನೆ ನಿಮಗೆ? ಆಕೆಯ ಹಾಡು ಈಗ ಸ್ವಲ್ಪ ದೊಡ್ಡವಳಾಗಿದ್ದಾಳೆ ಅಷ್ಟೇ. ಪುಟ್ಟುಡಿಗೆ ಮೋಟ್ ಲಂಗ ಹಾಕೊಂಡು ಓಡಾಡ್ತಾ ಇದ್ಲು. ವಿಶಿಷ್ಟ ಇದ್ಲವಳು. ಏನು ಅದ್ಭುತವಾಗಿ ಹಾಡ್ತಾ ಇದ್ಲವಳು. ಯಾವ ಪ್ರತಿಭೆ ಇದು, ಯಾವ ಮಹಾನ್ ಶಕ್ತಿ ಇದು. ಅಂದರೆ ನಮಗೆ ಆಗಲ್ಲಮ್ಮ ಅಂದಾಕ್ಷಣಕ್ಕೆ ವಿಶೇಷ ವ್ಯಕ್ತಿಗಳು ಇಲ್ಲ ಅಂತಲ್ಲ, ವಿಶೇಷ ಶಕ್ತಿಗಳು ಇಲ್ಲ ಅಂತ ಅಲ್ಲ. ಅಂತಹ ಮಹಾನ್ ವಿಶೇಷ ಶಕ್ತಿ ಸ್ತ್ರೀ ರೂಪದಲ್ಲಿ ಸೀತಾದೇವಿಯಾಗಿ ಆವತ್ತಿನ ದಿವಸ ಇದ್ಲು. ಸೀತೆಯನ್ನು ನಾವು ಹೇಗೆ ಅರ್ಥೈಸ್ಕೋಬೇಕು? ಯಾಕೆಂದರೆ ರಾಮಾಯಣ ಅಂದ ತಕ್ಷಣವೇ ರಾಮರು ಪುರುಷೋತ್ತಮರು ಹೇಗೋ ಸೀತಾದೇವಿಯನ್ನು ಇನ್ನೊಂದು ಕಡೆ ತಾಳ್ಮೆಗೆ ಮತ್ತು ಭೂಮಿಗೆ ಹೋಲಿಸ್ತಾರೆ. ಹಾಗೆಯೇ ಐ ಥಿಂಕ್ ಸೀತೆಯನ್ನು ಕೂಡ ಒನ್ ಆಫ್ ದ ಮೋಸ್ಟ್
ದ ಫಸ್ಟ್ ಫೆಮಿನಿಸ್ಟ್ ಅಂತಲೂ ಕೂಡ ಹೇಳ್ತಾರೆ. ಯಾಕೆಂದರೆ ಮತ್ತೆ ಬೇಡ ಅಂತ ಹೋದಂಥ ಸೀತೆ ಆ ಥರ ಈ ಥರ ಅಂತಲ್ಲ. ಅಂದರೆ ಇವತ್ತು ನೀವು ಯಾವ ಲೆನ್ಸಲ್ಲೂ ನೋಡಿದ್ರು. ಸೊ ಹೀಗಿರಬೇಕಾದಾಗ ನಾವೆಲ್ಲ ಅಂತೆಕಂತೆಗಳನ್ನು ಕೇಳಿ ನಮ್ಮ ಅಭಿಪ್ರಾಯಗಳನ್ನು ಕಟ್ಕೊಂಡಿರ್ಬೋದು. ಆದರೆ ತಾವು ಮಹಾಕಾವ್ಯನ ಮೊದಲು ಓದಿ ನಂತರ ಒಂದು ಕಾವ್ಯದ ಆಸ್ವಾದನೆಯನ್ನು ಜೊತೆಗೆ ಜ್ಞಾನಾರ್ಜನೆ, ತರ್ಕಗಳು ಎಲ್ಲ ಆ್ಯಂಗಲಲ್ಲೂ ನೀವು ನೋಡಿದಿರಲ್ಲ. ಸೀತೆಯನ್ನು ಹೇಗೆ ಅರ್ಥೈಸ್ಕೋಬೇಕು? ಸೀತೆ ಮಹಾತಾಯಿ, ಮಹಾಸಾಧ್ವಿ, ಮಹಾಪತಿವ್ರತೆ, ಮಹಾಮನೀಷಿ, ಮಹಾಸತಿ. 100ಕ್ಕೆ 99 ಅಂಕಗಳು ಯಾರಿಗಾದರೂ ಲಭ್ಯವಾಗುವುದಾದರೆ ಅದು ಸೀತೆಗೆ. ಅಂದರೆ ಒಂದು ಹೆಣ್ಣಿಗೆ, ಒಂದು ಹೆಣ್ಣೇನಾದರೂ ಒಂದು ಕಣ್ಣು ಮುಂದೆ ಬಂದರೆ ಓಹ್ ಇದನ್ನು ಮೀರೋಕ್ಕೆ ಸಾಧ್ಯ ಇಲ್ಲಯ್ಯ ಅನ್ನತಕ್ಕಂತಹ ಖೇಚರ ಸ್ಥಿತಿಯಲ್ಲಿರತಕ್ಕಂಥ ಮಹಾಸಾಧ್ವಿ ಸೀತಾದೇವಿ. 99 ಯಾಕೆ ಸರ್? 100 ಯಾಕಿಲ್ಲ? 100 ಯಾಕಿಲ್ಲ ಅಂತ ಹೇಳಬೇಕಾದ್ರೆ ಅಗ್ನಿ ಪರೀಕ್ಷೆ ಕಾರಣ ಹೇಳಬೇಕು. 100ಕ್ಕೆ 100ರಷ್ಟು ಇದ್ದಿದ್ದರೆ ಅಗ್ನಿ ಪರೀಕ್ಷೆಗೆ ಹೋಗಬೇಕಾಗಿರೋದಿಲ್ಲ. ಅವಳೇ ಅಗ್ನಿನ್ರಿ. ಈಗ ಹನುಮಂತ ಲಂಕೆಯನ್ನು ಸುಟ್ಟ ಅಂತ ಪ್ರಕರಣ ಇದೆ. ಆಕೆ ಗೊತ್ತಾಗತ್ತೆ ಹನುಮಂತ ತನ್ನ ಬಾಲದಿಂದ ಎಲ್ಲ ಸುಟ್ಟಿದ್ದಾನೆ ಅಂತ. ಹೀಗೆ ಪಾಪ ತುಂಬ ಸಾಧ್ವಿ, ರಾಮದೂತ ನನಗೆ ಸುದ್ದಿಯನ್ನು ತಿಳಿಸಿಕೊಟ್ಟವನು ಅಂತ ಅವಳು ಪ್ರಾರ್ಥನೆ ಮಾಡ್ತಾಳೆ. ಅಪ್ಪ ಅಗ್ನಿದೇವ, ಹನುಮಂತನ ಸುಡಬೇಡ ಕಣಯ್ಯ ನೀನು ಅಂತಾಳೆ. ಪುಟಾಣಿ ಅದು ಒಂದು ಘಟ್ಟ ಬರುತ್ತಲ್ಲಿ. ಅಲ್ಲಿ ಹನುಮಂತ ಸುಡುತ್ತಿದ್ದನು, ಏನು ಇಷ್ಟು ತಂಪಾಗಿ ಬಿಡ್ತಲ್ಲ ನನ್ನ ತೋಕೆ ಅಂದ್ಕೊಳ್ತಾನೆ, ನನ್ನ ಬಾಲ ಇಷ್ಟೊಂದು ತಂಪಾಗಿ ಹೋಯ್ತಲ್ಲ ಅಂತ. ಸೀತೆ ಪ್ರಾರ್ಥನೆ ಮಾಡಿದ್ದಕ್ಕೇ ಸುಂದರಕಾಂಡದಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಅಗ್ನಿ ಈಕೆಯನ್ನು ಏನೂ ಮಾಡಲ್ಲ ಅಂತ. ಆಮೇಲೆ ಅಗ್ನಿ ಪರೀಕ್ಷೆ ಅಲ್ಲ, ಸುಂದರಕಾಂಡದಲ್ಲಿ ಈಕೆಯ ಪ್ರಾರ್ಥನೆಗೇನೆ ಹನುಮಂತನ ಬಾಲ ಬಿಸಿ ಹೋಗ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ಅಗ್ನಿ ಆಕೆಗೆ ಬೆಲೆ ಕೊಡ್ತಾನೆ. ಅಂತಹ ಸೀತೆಯೂ ಅಗ್ನಿ ಪರೀಕ್ಷೆಗೆ ಯಾಕೆ ಹೋದ್ಲು? ಅಗ್ನಿ ಪರೀಕ್ಷೆ ಯಾಕೆ ಮಾಡಬೇಕಾಯಿತು? ಅವಳ ಪರಿಚಯನೇ ಅವಳಿಗೆ ಇರಲಿಲ್ವಾ? ಮತ್ತು ಇದು ಯಾಕೆ ಅನ್ನೋದೇ ಡೌಟ್ ಇವಾಗ. ಹೌದು, ಅದು ಅಗ್ನಿ ಪರೀಕ್ಷೆಗೆ ಏನು ಕಾರಣವೋ ನಾಳಿನ ದಿವಸ ಆಕೆಯನ್ನು ಕಾಡಿಗೆ ಅಟ್ಟಿದ್ದಕ್ಕೂ ಅದೇ ಕಾರಣ. ಆದರೆ ಇವತ್ತಿನ ಚರ್ಚೆಯ ಮುಕ್ತಾಯದಲ್ಲಿ ಈ ಕೊನೆಯ ಪ್ರಶ್ನೆ ಒಂದು ಪುಟಾಣಿ ಉತ್ತರ ಕೊಟ್ಬಿಡೋಣ. ಸೀತಾದೇವಿಯ ಜೊತೆಗೆ ಗಂಡ ಯಾಕೆ ಹೋಗಲಿಲ್ಲ? ಅದೇ ತಾನೇ ನಿಮ್ಮದೊಂದು ಪ್ರಶ್ನೆ. ಅಂದರೆ ಸೀತೆ ವಾಸ್ ದ ಫೆಮಿನಿಸ್ಟ್ ಅವತ್ತಿನ ಕಾಲದ. ಅಂದರೆ ಅವಳಿಗಾಗಿ ಅವಳ ಒಂದು ಗೌರವಕ್ಕೋಸ್ಕರ ಅವಳು ನಿಂತಂಥ ಒಂದು ಮಹಿಳೆ ಅಂತ. ಅಂದರೆ ಪರೀಕ್ಷೆ ಎಲ್ಲ ಆದಮೇಲೆ ಮತ್ತೆ ಇವರಿಬ್ಬರು ಯಾಕೆ ಒಂದಾಗಲಿಲ್ಲ ಅನ್ನೋದು ಅದೇ ಅಲ್ವಾ ಸರ್? ಸೊ ಈ ಒಂದು ಪ್ರಶ್ನೆಯನ್ನು ನಾವು ಹೇಗೆ ಅರ್ಥೈಸ್ಕೋಬೇಕು? ಅಲ್ಲ, ನೀವು ಹೇಳ್ತಾ ಇರತಕ್ಕಂಥದ್ದು ಏನು ಅಂದರೆ, ನಾನು ಹೇಳ್ತೀನಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ, ಅಥವಾ ಈ ರೀತಿಯ ಅಭಿಪ್ರಾಯ ಹೇಳ್ತಕ್ಕಂಥವ್ರ ಮನಸ್ಸಿನಲ್ಲಿ ಏನಿದೆ ಅಂತ. ಶ್ರೀರಾಮರು ಕಾಡಿಗೆ ಹೋದರು. ಆಗ ಸೀತಾದೇವಿ ಬೇಡ ಅಂದರೂ ಜೊತೆಗೆ ಬಂದಳು, ರಾಮರ ಜೊತೆಗೆ. ಬರಬೇಡಮ್ಮ ಅಂದ, ಕಷ್ಟ ಇದೆ ಅಂತ ಹೇಳಿದ, ದುಂಬಿಗಳು ಕಾಟ ಕೊಡುತ್ತೆ ಎಂದ, ಸರ್ಪಗಳಿರುತ್ತೆ ಎಂದ, ಚೇಳಿರುತ್ತೆ ಎಂದ, ಚಳಿ ಇರುತ್ತೆ ಎಂದ, ದಾಸಿ ಇರಲ್ಲ ಅಂತ ಹೇಳ್ದ, ಹಾಸಿಗೆ ಇರೋದಿಲ್ಲ ಅಂತ ಹೇಳ್ದ, ಮನೆ ಇರೋದಿಲ್ಲ ಅಂತ ಹೇಳ್ದ, ಕಾಲಕ್ಕೆ ಊಟ ಸಿಗೋದಿಲ್ಲ ಅಂತ ಹೇಳ್ದ, ಬರಬೇಡ. ಆದರೂ ಮೇಲ್ಬಿದ್ದು ಬಂದ್ಲಾಕಿ. ಅದನ್ನು ನಾವು ಇನ್ನೊಂದು ಸಲ ಮಾತಾಡಬೇಕು ವಿಸ್ತಾರವಾಗಿ, ಏನು ಸೀತಾ ರಾಮರ ಸಂಭಾಷಣೆ ಯಾವ ಉನ್ನತ ಮಟ್ಟದಲ್ಲಿ ಹೋಯಿತು ಅಂತ. ಆದರೂ ಸೀತೆ ರಾಮರನ್ನು ಅನುಸರಿಸಿ ಕಾಡಿಗೆ ಹೋದಳು. ಅದೇ ಸೀತೆ ಕಾಡಿಗೆ ಹೋದಾಗ ರಾಮರು ಯಾಕೆ ಗಂಡನಾಗಿ ಹೋಗಲಿಲ್ಲ ಜೊತೆಗೆ ಅನ್ನುವುದು ಕೆಲವರು ಕೇಳ್ತಕ್ಕಂಥ ಪ್ರಶ್ನೆ ಅಲ್ವೇ? ಹಾಗೆ ಕೇಳುವುದರ ಮೂಲಕ ಹೆಂಡತಿಗೆ ಅನ್ಯಾಯ ಮಾಡ್ದ. ಅಂದರೆ ರಾಜನ ಧರ್ಮ ಅಲ್ಲಿ ಮೊದಲು ಬಂತ ಅಥವಾ ಪತಿ ಧರ್ಮ ಮೊದಲು ಬರಬೇಕಿತ್ತ ಅನ್ನೋದು. ಈಗ ನೋಡಿ, ನೀವು ನನ್ನನ್ನು ಕರೆದಿದ್ದೀರಿ ಈ ಕಾರ್ಯಕ್ರಮಕ್ಕೆ ಬನ್ನಿರಿ ಅಂತ. ನಾನು ಹೇಳಬೇಕು ನನಗೆ ಕಾಲ ಇಲ್ಲ ಅಂತ ಹೇಳಬೇಕು, ಅಥವಾ ನನಗೆ ಬೇರೆ ಕೆಲಸಗಳಿದೆ ಅಂತ ಹೇಳಬೇಕು. ಆದರೆ ಬರ್ತೀನಿ ಅಂತ ಮಾತು ಕೊಟ್ಟ ಮೇಲೆ ತಪ್ಪಿಸ್ಕೊಳ್ಳೋ ಹಾಗಿಲ್ಲ, ಬೇರೆ ಕಾರಣ ಕೊಡ್ಕೊಡ್ದು. ಅದು ಒಬ್ಬ ಪುಟಾಣಿ ಮನುಷ್ಯನಾಗಿ ಒಂದು ಪುಟ್ಟ ನಿಯಮ. ಶ್ರೀರಾಮರ್ರೀ 14 ವರ್ಷ ಕಾದಿದೆ ಆ ಸಿಂಹಾಸನ ಅವ್ರಿಗೋಸ್ಕರ. ಭರತ ನೀನು ಕೂತ್ಕೊಂಡು ಆಳಯ್ಯ ಅಂದರು, ನಾನು ಆಳೋದಿಲ್ಲ ಅಂತ
ಶ್ರೀರಾಮ ಹತ್ರ ಪ್ರಮಾಣ ತೊಗೊಂಡು ಹೋಗಿದ್ದಾನಂತೆ. 14 ವರ್ಷ ಆದಮೇಲೆ ನಾನು ಬಂದು ಈ ಸಿಂಹಾಸನದಲ್ಲಿ ಕೂತ್ಕೊಂಡು ಲೋಕಪಾಲನೆ ಮಾಡ್ತೀನಿ ಅಂತ ರಾಮರ ಹತ್ರ ಭರತ ಹೋಗಿ ಭಾಷೆ ತಗೊಂಡಿದ್ದಾನೆ. ಅರಾಜಕವಾಗಿದ್ದ ದೇಶ ಅಂದರೆ ರಾಜನಿಲ್ಲದೇ ಇದ್ದಂಥ ದೇಶಕ್ಕೆ ಸಿಂಹಾಸನದಲ್ಲಿ ಹೋಗಿ ಕೂತ್ಕೊಂಡಿದ್ದಂಥ ಕರ್ತವ್ಯ ಅದು. ಆ ಕರ್ತವ್ಯ ಪಾಲನೆ ಮಾಡ್ಬೇಕು ತಾನೇ ಅವರು. ಸುಮ್ಮನೆ ರಾಜೀನಾಮೆ ಕೊಟ್ಟು ಹೋಗ್ಬಿಡ್ತೀನಿ ಅಂತ ಹೇಳೋಕ್ಕಾಗಲ್ವಲ್ಲ. ಶ್ರೀರಾಮರು ಯಾವುದನ್ನಾದರೂ ಬಿಡಬಲ್ಲರು. ಸೀತೆಯನ್ನು ಬಿಡಬಲ್ಲರು, ತಂದೆಯೇ ಬಿಟ್ಟವರು, ರಾಜ್ಯವನ್ನೇ ಬಿಟ್ಟವರು. ಯಾಕೆ? ಕರ್ತವ್ಯ ಕಾರಣದಿಂದ. ಹೀಗಾಗಿ ಶ್ರೀರಾಮನ ಸಲ ಜವಾಬ್ದಾರಿ ತಗೊಂಡು ಸಿಂಹಾಸನದಲ್ಲಿ ಕೂತ್ಕೊಂಡಾಗ ಪಾಲನೆ ಮಾಡಬೇಕಾದ್ದು ಅವ್ರ ಕರ್ತವ್ಯ. ನನ್ನ ಹೆಂಡ್ತಿಗೆ ನೋವಾಗಿ ಹೋಯಿತು, ನನ್ನ ಹೆಂಡ್ತಿ ಜೊತೆಗೆ ನಾನು ಹೋಗ್ತೀನಿ ಅಂತ ಆಗಲ್ಲ. ಶ್ರೀರಾಮನ ಬಿಟ್ಬಿಡಿ, ಇವತ್ತಿನ ಲೋಕಕ್ಕೆ ಬನ್ನಿ. ಸಾಮಾಜಿಕವಾಗಿ ಕೆಲಸ ಮಾಡತಕ್ಕಂಥವ್ರು ಅಥವಾ ಸಮಾಜದ ಮಧ್ಯದಲ್ಲಿ ತಮ್ಮನ್ನು ಗುರುತಿಸಿಕೊಂಡವರು. ನಾನೇ ಉದಾಹರಣೆ. ನನ್ನ ಹೆಂಡತಿ ನನ್ನನ್ನು ದೂರೋ ಹಾಗಿಲ್ಲ, ಹೆಚ್ಚೊತ್ತು ಮನೇಲಿ ಕಾಲ ಕಳೆಯೋಕ್ಕಾಗಲ್ಲ ಅಂತ. ನಾನು ಊರೂರು ಸುತ್ತೀನಿ. ನನಗೆ 100 ಕಡೆ ಬೇಡಿಕೆ ಇರುತ್ತೆ, ನಾನು ಹೋಗ್ತೀನಿ. ಧರ್ಮ, ಕರ್ತವ್ಯ ಅದು. ಯಾಕೆಂದ್ರೆ ದೈವ ನನಗೆ ಇದೇನೋ ಒಂದು ಮಾಡಯ್ಯ ನೀನು ಉಪನ್ಯಾಸ ಅಂತ ಶಕ್ತಿ ಕೊಟ್ಟಿದ್ದಾನೆ. ಅದನ್ನು ನಾನು ನ್ಯಾಯವಾಗಿ ಮಾಡಬೇಕು. ಪುಟಾಣಿ ಉದಾಹರಣೆ. ಒಬ್ಬ ಮಂತ್ರಿ ಇವತ್ತಿನ ದಿವಸ 24 ಗಂಟೆ ಮನೆದಿರೋಕ್ಕಾಗತ್ತೆಯಾ? ಒಬ್ಬ ಮಂತ್ರಿಯ ಹೆಂಡತಿಯೋ ನಮ್ಮ ಯಜಮಾನ ನನ್ನ ಜೊತೆಗೆ ತರಕಾರಿ ತರೋಕೆ ಬರಲಿಲ್ಲ ಅಂತ ಹೇಳೋ ಹಾಗಿಲ್ಲ. ಎಲ್ಲ ಬಿಟ್ಬಿಡ್ರಿ, ನೀವು ಹೇಳಿ, ನೀವು ಎಷ್ಟು ಗಂಟೆ ಮನೆ ಇರ್ತೀರಿ? ಇದೇನೊಂದು ಕರ್ತವ್ಯ ಇಟ್ಕೊಂಡು ಕೂತಿದ್ದೀರಿ ತಾನೆ, ಇದಕ್ಕೆ ಒಂದಷ್ಟು ಗಂಟೆಗಳು ಹೋಗ್ಬೇಕು ತಾನೆ. ಅಂದರೆ ನಮ್ಮಂತಹ ಪುಟ್ಟ ವ್ಯಕ್ತಿಗಳೇ ಹೀಗೆ ನಮ್ಮ ಕರ್ತವ್ಯಕ್ಕೆ ಮಾನ್ಯತೆಯನ್ನು ಕೊಡಬೇಕು ಅಂತ ಸಿದ್ಧಾಂತವನ್ನು ಮಾಡಿಕೊಂಡಿದ್ದಾಗ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಮಾತಿಗೆ ಬದ್ಧರಾದಂಥ ಮಹಾನ್ ವ್ಯಕ್ತಿ. ಆತ ರಾಜ್ಯವನ್ನು ವಹಿಸ್ಕೊಂಡ್ಮೇಲೆ ನನಗೇನೋ ವೈಯಕ್ತಿಕವಾದ ಕಷ್ಟ ಆಯಿತು ಅಂತ ಸಾಂಘಿಕವಾದ ಸಮಾಜದ ರಾಜ್ಯಭಾರದ ಗುರುತರವಾಗಿರತಕ್ಕಂಥ ಹೊಣೆಯನ್ನು ಅಲಕ್ಷ್ಯ ಮಾಡೋ ಹಾಗಿಲ್ಲ. ಅದರಿಂದ ಆತ ಹೋಗಲಿಲ್ಲ. ನಾವು ಅಷ್ಟೇ ಹೇಳಿದರೆ ಉತ್ತರ ಪೂರ್ತಿ ಆಗಲ್ಲ. ಹೋಗದೇ ಇದ್ದಾಗ ಯಾವ ಕ್ರಮ ತಗೊಂಡ್ರು ಶ್ರೀರಾಮರು ಅನ್ನೋದು ಬಹಳ ಮುಖ್ಯ. ಅದು ಹೇಳಬೇಕಾದ್ರೆ ಮತ್ತೊಂದಷ್ಟು ಕಾಲ ಬೇಕದಕ್ಕೆ. ಹೀಗಾಗಿ ಸೀತಾದೇವಿಯ ವಿವಾಸನವನ್ನು ಕುರಿತು ನಾವು ಒಂದು ಸಲ ಮಾತಾಡೋಣ. ಇನ್ನೂ ಸಾಕಷ್ಟು ಪ್ರಶ್ನೆ ಇದೆ ಸರ್. ಅಂದರೆ ಉತ್ತರಾಖಂಡದ ರಾಮ ಎಕ್ಸೈಲಿಂಗ್ ಸೀತಾ ಇದಾಗಿರಲಿ, ಕೈಕೇಯಿ ರೆಪ್ಯುಟೇಷನ್ನು, ಅಂದರೆ ಕೈಕೇಯಿ ಮಾಡಿದ್ರಿಂದ ರಾಮರು ಇವತ್ತು ರಾಮರಾಗಿದ್ದು. ಕೈಕೇಯಿ ಅದಾಗೇ ಇರಲಿಲ್ಲ ಅಂದರೆ ರಾಮಾಯಣವೇ ಆಗ್ತಿರ್ಲಿಲ್ವೇ? ಹಾಗೆ ಮಂಡೋದರಿಯ ಮೌನ ಅದು ವಿಧಿಯೇ. ಯಾಕೆಂದರೆ ಬಹಳ ಜ್ಞಾನಿ ಆಕೆ, ರಾವಣನ ಹೆಂಡತಿ. ಬೇಡ, ಸೀತೆ ವಿಚಾರವಾಗೇ ತೊಂದರೆ ಆಗತ್ತೆ ಅಂತ ಹೇಳಿದ್ರೂ, ಸತ್ಯ ಗೊತ್ತಿದ್ರೂ ವಿಧಿಯನ್ನು ತಪ್ಪಿಸ್ಲಿಕ್ಕಾಗಿಲ್ಲ. ಮತ್ತು ರಾವಣ ವಿಲನ್ನ, ಹೀರೋನ, ಶೂರ್ಪಣಕಿಯನ್ನು ತೋರಿಸಿರುವ ರೀತಿ ಸರಿಗಿದೆಯಾ? ಸಾಕಷ್ಟು ಪ್ರಶ್ನೆಗಳು ಐ ಥಿಂಕ್ ಮುಂದಿನ ಬಾರಿ ಸಿಕ್ಕಾಗ ಮಾತಾಡೋಣ ಸರ್. ಇನ್ನೂ ಇದೆ. ಹನುಮಂತ ಚಿರಂಜೀವಿಯ ಇವತ್ತಿಗೂ ಹನುಮಂತರಿದ್ದಾರೆ ಅಂತ, ಮತ್ತು ಈ ಬ್ರಿಡ್ಜ್ ಟು ಲಂಕಾ ಅದಕ್ಕೆ ಸತ್ಯಗಳೇನದರದು, ಮತ್ತು ರಾಮಾಯಣವನ್ನು ನೋಡಬೇಕಾದಾಗ ಇವತ್ತು ವಾಲ್ಮೀಕಿ ರಾಮಾಯಣ ಇದೆ, 300 ವರ್ಷನ್ಸ್ ಇದೆಯಲ್ಲ. ಕೊನೆಯದಾಗಿ ಯಾವ ವರ್ಷನ್ ಆಫ್ ರಾಮಾಯಣನ ವ್ಯಾಲಿಡೇಟ್ ಮಾಡಿಕೊಂಡೇ ಇದನ್ನೇ ನೀವು ಫೌಂಡೇಶನ್ ಅಂತ ಇಟ್ಕೋಬೇಕು ಅಂತೀರಿ ಜನಕ್ಕೆ? ವಾಲ್ಮೀಕಿನೇನ? ರಶ್ಮಿ ಪ್ರಕಾಶ್ ರಾವನ್ನು ನೋಡಿದ್ದಾಳೆ. ಪ್ರಕಾಶ್ ರಾವ್ ಪರಿಚಯವನ್ನು, ಪ್ರಕಾಶ್ ರಾವ್ ಬಗ್ಗೆಯೋ ರಶ್ಮಿ ಮಾತಾಡೋದ್ರೊಳಗೆ ಒಂದು ಅರ್ಥ ಇದೆ. ಯಾಕೆಂದ್ರೆ ನೋಡಿದ್ದೀರಿ ನೀವು ಅಂತ. ಆದರೆ ನಿಮ್ಮ ಮಗಳೋ ಅಥವಾ ಒಂದು 15 ವರ್ಷದ ಹುಡುಗಿನೋ ನನ್ನ ಬಗ್ಗೆ ಮಾತಾಡೋಕ್ಕಾಗಲ್ಲ, ಸಾಧ್ಯ ಇಲ್ಲ. ವಾಲ್ಮೀಕಿ ಮಹರ್ಷಿಗಳು ಪ್ರತ್ಯಕ್ಷದರ್ಶಿಯಾಗಿದ್ದವರು ಶ್ರೀರಾಮರ ವಿಷಯದಲ್ಲಿ. ಉತ್ತರಾಖಂಡವನ್ನು ನಂಬೋದೇ ಆದರೆ ಶ್ರೀರಾಮರ ಸೀತೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿದ್ದಾಕೆ. ಶ್ರೀಮದ್ ರಾಮಾಯಣದಲ್ಲಿ ವಾಲ್ಮೀಕಿಗಳ ಜೊತೆಗೆ ಸಂಭಾಷಣೆ ಮಾಡಿದ್ದ ಮೊಟ್ಟ ಮೊದಲ ವ್ಯಕ್ತಿ ಅಂದರೆ ಸೀತೆ. ಶ್ರೀಮದ್ ರಾಮಾಯಣ ವಿರಚನೆಯಾಗಿದ್ದು ಸೀತೆಯ ಹಾಜರಿಯಲ್ಲಿ. ಶ್ರೀಮದ್ ರಾಮಾಯಣವನ್ನು ವಾಲ್ಮೀಕಿ ಮಹರ್ಷಿಗಳು ಬರೆದು ಮೊದಲು ಓದಿದ್ದೇ ಸೀತಾದೇವಿಗೆ. ಇವೆಲ್ಲವೂ ವಿಧಿ ಆಟನ? ವಿಧಿಗೂ ರಾಮಾಯಣಕ್ಕೂ ಸಂಬಂಧ ಇದೆಯಾ? ರಾಮಾಯಣದ ಪಾತ್ರಗಳಿಗೂ? ಅದರಿಂದ ನಮ್ಮ ಸಮಾಜಕ್ಕೆ, ಇವತ್ತಿನ ಸಮಾಜಕ್ಕೆ ಒಂದು ಸಂದೇಶ ಹೋಗಬೇಕಾಗಿದ್ದು ಇವೆಲ್ಲವೂ ಒಂದು ನಾಟಕದ ರೀತಿಯಲ್ಲಿ ನಡಿಲೇಬೇಕಾಯ್ತಾ? ಒಂದು ಕೈಕೆ,
ಹ್ಞೂ ಇನ್ನೊಂದು ಮಂದೋದರಿ. ಹ್ಞೂ ಮಂಡೋದರಿ ಎನ್ನಬಾರ್ದು, ಹೌದಾ? ಮಂದೋದರಿ. ಮಂದ ಅಂದರೆ ಕೃಷ ಅಂತ, ಉದರ ಅಂದರೆ ಹೊಟ್ಟೆ, ಸಣ್ಣದಾಗಿ ಹೊಟ್ಟೆ ಇತ್ತು ಅವಳಿಗೆ ಅಂತ. ಓಹೋ ಹೋ ಹೋ ಮಂಡೋದರಿ ಅಂದರೆ ಭರತನಾಟ್ಯದಲ್ಲಿ ಮುಂಡೂಕ ಏನೇನೋ ಹೇಳ್ಬಿಡ್ತಾರೆ, ಕಪ್ಪೆ ಗಿಪ್ಪೆ ಅಂತಂತ. ಅಲ್ಲ, ಮಂದೋದರಿ. ಮಂದೋದರಿ. ಆ ಮಂದೋದರಿ ಮಂದೋದರಿ. ಅಂಥ ತಿಳುವಳಿಕೆ ಇರತಕ್ಕಂಥ ಹೆಣ್ಣಾಗಿದ್ದರೂ ಗಂಡನ ಮೇಲೆ ಯಾಕೆ ಪ್ರಭಾವ ಬೀರಲಿಕ್ಕೆ ಆಗಲಿಲ್ಲ. ಕೈಕೆ ಪೊಟ್ಟು ಹಿಡಿದು ಕೂತ್ಕೊಂಡು ದಶರಥನ ತಲೆ ಕೆಡಿಸಿ ಶ್ರೀರಾಮರನ್ನು ಕಾಡುಗಟ್ಟಬೇಕಾಯಿತು. ಇದು ವಿಧಿಯೇ ಅಥವಾ ಸ್ವಂತ ಬುದ್ಧಿಶಕ್ತಿಯಿಂದ ಮಾಡಿಕೊಂಡಂಥ ಅನಾಹುತವೇ ಅಲ್ವೇ? ಹೌದು ಹೌದು ಇದೇ ತಾನೇ ನಿಮ್ಮ ಹೌದು ಹೌದು. ಪ್ರಶ್ನೆಯ ಸ್ಥೂಲಾರ್ಥ. ನಮ್ಮ ಹಣೆ ಬರಹ ಏನು ಅಂದರೆ, ನಾವು ಏನಾದರೂ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಯಾರು ಹೇಳಿದ್ರು ಕೇಳಿದ್ರಿ, ನಾವು ನಮ್ಮದೇ ಸರಿ ಅಂತ ಅಂತೀವಿ ನಾವು. ರಾವಣ ಮಹಾ ದುರಹಂಕಾರಿ, ಮಹಾ ಸುಳ್ಳುಗಾರ. ಹ್ಞೂ ಅವನು ಎಷ್ಟೇ ವಿದ್ವಾಂಸ ಇರ್ಬೋದು, ಅವನು ಎಷ್ಟೇ ವೇದ ಪಂಡಿತ ಇರಬಹುದು, ನೀವು ಯಾರೇ ಆಗಿರಿ, ನೀವು ಅಧಾರ್ಮಿಕರಾದರೆ ಅದಕ್ಕೆ ಬೆಲೆ ಇಲ್ಲ. ತಣ್ಣೀರಲ್ಲಿ ಹೋಮ ಮಾಡ್ದಂಗೆ ಅದ. ಎಲ್ಲ ಹೋಮ ಮಾಡಿದ್ವಿ. ಉದಾಹರಣೆಗೆ ಕರ್ಣ ನೋಡಿ, ಹೀಗೆ ಪ್ರಶ್ನೆ ಕೇಳ್ತೀರಿ, ನಾನೇನೇನು ಉತ್ತರ ಕೊಡೋಕೆ ಹೋಗ್ಬಿಡ್ತೀನಿ, ಅದು ವಿಸ್ತಾರ ಆಗಿಬಿಡುತ್ತೆ. ಕರ್ಣ ದಾನವೀರ ಶೂರ ಕರ್ಣ, ಪಾಪ ಅನಾಥ, ಹುಡ್ತಾ ಇದ್ದಾಗೇ ತಾಯಿ ತಂದೆ ಎಲ್ಲರನ್ನೂ ಕಳ್ಕೊಂಡ, ಇನ್ನೆಲ್ಲೋ ಅನಾಥನಾಗಿ ಬೆಳೆದ. ಈ ರೀತಿ ಕರ್ಣನ ಬಗ್ಗೆ ಅಯ್ಯೋ ಪಾಪ ಅನ್ನುವುದು ಬೇರೆ. ಅವನು ಮಹಾವೀರ ಇರಬಹುದು, ಮಹಾಧೀರ ಇರಬಹುದು, ಮಹಾದಾನಿ ಇರಬಹುದು, ಅದ್ಯಾವುದೂ ಇಲ್ಲ ಅನ್ನಲ್ಲ. ಆದರೆ ಸಂಘ ದ್ರೌಪದಿಯನ್ನು ದುಶ್ಯಾಸನ ಎಳ್ಕೊಂಡು ಬಂದಾಗ ಅವಳು ಸೀರೆ ಕಿತ್ತಾಕು ಅಂತ ಹೇಳಿದ ನೀವನು. ಅವನು ಎಲ್ಲ ಗುಣಗಳು ತೊಗೊಂಡು ಏನು ಮಾಡ್ತೀರಿ? ಒಂದು ಕಪ್ಪು ಸಾಕು ಮಸಿ. ದುಶ್ಯಾಸನ ಎಳೆದಿದ್ದು ಸೀರೆ, ಆದರೆ ಎಳೆಸಿದ್ದು ಯಾರು? ಕರ್ಣ. ಅಥವಾ ಅಲ್ಲ, ನಾನು ಕರ್ಣನ ಪಾತ್ರ ಹೇಳ್ತಿಲ್ಲ, ಒಬ್ಬ ವ್ಯಕ್ತಿಯನ್ನು ನೀವು ನಿರ್ಣಯ ತಗೋಬೇಕಾಗಿದ್ದರೆ ಹೇಗೆ ತಗೊಳ್ತೀರಿ ಅಂತ. ಅಭಿಮನ್ಯು ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ಪಾಪ ಹುಡುಗ, ಇಡೀ ಮಹಾಭಾರತದಲ್ಲಿ ಅಯ್ಯೋ ಪಾಪ ಅನ್ನಬೇಕಾಗಿರತಕ್ಕಂಥ ಪ್ರಸಂಗ. 16-18 ವರ್ಷದ ಹುಡುಗ ಯುದ್ಧಕ್ಕೆ ಬಂದಿದ್ದಾನೆ, ಪದ್ಮವ್ಯೂಹವನ್ನು ಪ್ರವೇಶ ಮಾಡಿದ್ದಾನೆ, ಎಲ್ಲರನ್ನೂ ಸೋಲಿಸಿದ್ದಾನೆ. ದುರ್ಯೋಧನ ಅಭಿಮನ್ಯು ಜೊತೆಗೆ ಯುದ್ಧ ಮಾಡಿದ, ಸೋತ. ದುಶ್ಯಾಸನ ಸೋತ, ಕರ್ಣ ಸೋತ, ಜಯದ್ರಥ ಸೋತ. ಜಯದ್ರಥ ಇಲ್ಲ, ಹೊರಗಡೆ ಇದ್ದ. ದ್ರೋಣಾಚಾರ್ಯ ಯುದ್ಧ ಮಾಡಿ ಸೋತರು. ಆಗ ಈ ಕೆಟ್ಟ ಮೇಷ್ಟ್ರು, ಈ ಅಯೋಗ್ಯ ಉಪಾಧ್ಯಾಯ ದ್ರೋಣಾಚಾರ್ಯ ಎಷ್ಟೇ ದೊಡ್ಡವರು ಇರಬಹುದು, ಮುಂದಿನ ಮಾತುಗಳನ್ನು ನೀವು ಕೇಳಿದರೆ ನಿಮಗೆ ಅನ್ನಿಸ್ಬೇಕು. ದ್ರೋಣಾಚಾರ್ಯ ಎಲ್ಲರನ್ನೂ ಸೇರಿಸಿ ಹೇಳಿದರು, ನೋಡಯ್ಯ, ಬೆಳಗ್ಗಿನಿಂದ ಸಂಜೆ ತನಕ ಇವನು ಗೋಳಾಡಿಸ್ತಾ ಇದ್ದಾನೆ ನಮ್ಮನ್ನು, ಯಾರೂ ಅವನನ್ನು ಸೋಲ್ಸೋಕ್ಕಾಗಲ್ಲ. ಆದ್ದರಿಂದ ಏನು ಮಾಡಬೇಕು? ಯಾರಾದರೂ ಏನಾದರೂ ಮಾಡಿ ಹಿಂದಿನಿಂದ ಹೋಗಿ ಅವನು ಬಿಲ್ಲನ್ನು ಕತ್ತರಿಸ್ಬೇಕು. ಆವಾಗ ಎಲ್ಲರೂ ಹೇಳಿದರು, ಅಲ್ರಿ ಹಿಂದಕ್ಕೆ ಸುಮ್ಮನೆ ಬಿಡ್ತಾನೆ, ತಿರುಗ್ಕೊಳ್ತಾನೆ, ಚಚ್ತಾನೆ. ಇಲ್ಲ, ನಾವೆಲ್ಲ ಮುಂದೆ ನಿಂತು ಅವನ ಜೊತೆ ಯುದ್ಧ ಮಾಡ್ತೀವಿ. ದುರ್ಯೋಧನ, ದುಶ್ಯಾಸನ, ದ್ರೋಣಾಚಾರ್ಯ ಎಲ್ಲರೂ ಸೇರ್ಕೊಂಡು ಯುದ್ಧ ಮಾಡ್ತೀವಿ. ಯಾರಾದರೂ ಹಿಂದಿಂದ ಹೋಗಿ ಆ ಬಿಲ್ಲಿ ಕಟ್ಟಿರೋ ದಾರ ಕತ್ತರಿಸ್ಬಿಟ್ರೆ ಅಲ್ಲಿಗೆ ನೋಡಪ್ಪ ಅವನು ಬಿದ್ದೋಗ್ತಾನೆ. ಕುತಂತ್ರ. ಆ ದಾರವನ್ನು ಕತ್ತರಿಸಿದ್ದು ಕರ್ಣ. ಅವನು ಶೌರ್ಯ ವೀರ್ಯ ತಗೊಂಡು ನೀವೇನು ಮಾಡ್ತೀರಿ? ಇಂತಹ ಕೀಳ್ಮಟ್ಟದ ಯುದ್ಧ ವಿದ್ಯೆಯಲ್ಲಿ ನಿರತನಾದ ಕರ್ಣನನ್ನು ನೀವು ಹೇಗೆ ಧೀರ ವೀರ ಶೂರ ದಾನಿ ಅಂತ ಹೊಗಳ್ತೀರಿ? ಹಾಗೆಯೇ ರಾವಣ ಎಷ್ಟೇ ವಿದ್ವಾಂಸ ಆಗಿರಲಿ, ಎಷ್ಟೇ ಶೂರ ಆಗಿರಲಿ, ಅವನು ಸೀತೆಯನ್ನು ಕಳ್ಳತನ ಮಾಡಿ ಕರ್ಕೊಂಡು ಬಂದ. ಬಹಳ ಸುಂದರವಾಗಿ ಬರುತ್ತೆ ಒಂದು ಸನ್ನಿವೇಶ. ಸೀತೆಯನ್ನು ಕದ್ದು ತಂದ ಮೇಲೆ ಆ ಸೀತೆಯನ್ನು ಮಾತಾಡಿಸ್ಲಿಕ್ಕೆ ರಾವಣ ಒಂದು ಬೆಳಗಿನ ಜಾವ ಹೋಗ್ತಾನೆ. ನಾನೆಂಥವನು, ನಾನು ಇಂದ್ರನ ಗೆದ್ದೀನಿ, ಯಮನ್ ಗೆದ್ದಿದ್ದೀನಿ, ಅವನು ಗೆದ್ದೀನಿ, ಇವನು ಗೆದ್ದಿದ್ದೀನಿ, ಮಹಾಶೂರ ಅಂತೆಲ್ಲ ಕೊಚ್ಕೊಳ್ತಾನೆ. ನೀವು ಕೊಚ್ಚಿಕೊಳ್ಳಬಹುದು, ಹೆಣ್ಣು ನಿಮ್ಮನ್ನು ಇಷ್ಟಪಡಬೇಕಲ್ಲ. ಎಷ್ಟು ಸುಂದರವಾಗಿದೆ ಪ್ರಕರಣ ಅಂದರೆ, ಭಾಳ ಅದ್ಭುತವಾದ ಮಂತ್ರ ಅದು. ನಂಗೆ ಮಂತ್ರ ಅಂತಲೇ ಕರಿತೀನಿ ನಾನು ಅದನ್ನು.
ಅಲ್ಲಿ ವಾಲ್ಮೀಕಿ ಮಹರ್ಷಿಗಳು ಬರೀತಾರೆ, ತೃಣಮಂತರತಃ ಕೃತ್ವ ಪ್ರತ್ಯುವಾಚ ಶುಚಿಸ್ಮಿತ ಅಂತ ಬರೀತಾರೆ. ಸೀತಾದೇವಿ ಬಗ್ಗೆ ಶುಚಿಸ್ಮಿತ, ಅವಳು ನಗುತ್ತಾಳಂತೆ, ಶುದ್ಧವಾದ ನಗೆನಂತೆ ಇದು. ಶುಚಿಸ್ಮಿತ, ಶುದ್ಧವಾದ ಸ್ಮಿತ ಅಂದರೆ ನಗೋದು ಅಂತ. ತೃಣಮಂತರತಃ ಕೃತ್ವ, ಒಂದು ಹುಲ್ಲು ಕಡ್ಡಿ ತೆಗೆದು ರಾವಣನ ಮುಂದೆ ಹಾಕ್ತಾಳೆ. ರಾವಣ ಅಲ್ಲಿ ನಿಂತಿದ್ದಾನೆ, ಇವಳಿಲ್ಲಿ ಕೂತಿದ್ದಾಳೆ. ಒಂದು ಹುಲ್ಲು ಕಡ್ಡಿ ತೆಗೆದು ಹಾಕಿ, ಮಗನೇ ನಿನ್ನ ಹತ್ರ ಮಾತಾಡಲ್ಲ, ಹುಲ್ಲು ಹತ್ರ ಮಾತಾಡ್ತೀನಿ ಅಂತಾಳೆ. ನೀನು ಹುಲ್ಲಿಗಿನ್ನ ಹತ್ತತ್ತ ಅಂತ. ಅವನು ಕೊಚ್ಕೊಂಡಿದ್ದಾನಲ್ಲ ಎಷ್ಟೊತ್ತು. ಸೀತೆ ಕೇಳ್ತಾಳೆ, ಅದಕ್ಕೂ ಸಮಾನ ಅಲ್ಲ, ಅದಕ್ಕೂ ಸಮಾನ ಅಲ್ಲ ನೀನು, ತೃಣಕ್ಕೂ ಸಮಾನ ಅಲ್ಲ ನೀನು. ಆಯ್ತಪ್ಪ, ನೀನು ಬಹಳ ಶೂರ ಅಂತ ಹೇಳಿದೆ. ಪ್ರಶ್ನೆ ಹೇಳು, ನಮ್ಮ ಯಜಮಾನರು ಇಲ್ಲದೇ ಇದ್ದಾಗ ಯಾಕೆ ನನ್ನ ಕದ್ದುಕೊಂಡು ಬಂದೆ? ನಾಯಿ ಬಂದ ಹಾಗೆ ಯಾಕೆ ಬಂದೆ? ನರಿ ಬಂದ ಹಾಗೆ ಯಾಕೆ ಬಂದೆ? ನಿಮಗೆ ಯೋಗ್ಯತೆ ಇದ್ದಿದ್ದೆ ನನ್ನ ಯಜಮಾನರಿದ್ದಾಗ ಬರಬೇಕಾಯ್ತು. ರಾವಣ ಎಷ್ಟೇ ಶೂರ ಆಗಿರಲಿ ಕದ್ದುಕೊಂಡಾಗ ಬರಬೇಕ್ರಿ. ಸೀತೆಯನ್ನು ಕದ್ದು ತಂದ ಅನ್ನೋದೇ ಅವನೊಬ್ಬ ಅಯೋಗ್ಯ ಅಂತ ಹೇಳುತ್ತೆ, ಅಶಕ್ತ ಅಂತ ಹೇಳುತ್ತೆ. ಅವನು ಎಂಥ ವೇದ ವಿದ್ವಾಂಸ ಆದರೇನು, ಎಂಥ ಶ್ರುತಿ ಪೌರಾಣಗಳನ್ನು ಅನುಭವಿಸಿರೋನು ಅಂತಾದರೇನು, ಎಂಥ ಹಿಮವತ್ ಪರ್ವತವನ್ನೇ ಎತ್ತಿದ್ದಾನೆ, ಯಾವುದೇ ಗುಣವಾಚಕ ಆತನ ಪರವಾಗಿ ಮಾತನಾಡಿದರೂ ಕದ್ದ ಬಿದ್ದ. ಅವನು ಮುಂದೋದ್ರಿ ಮಾತು ಕೇಳ್ತಾನೆ ನಮ್ಮ. ಸೊ ಅಹಂಕಾರವೇ ದುರಹಂಕಾರ, ದುರಹಂಕಾರದ ಪ್ರತೀಕ. ಗೌರೀಶಂಕರದಲ್ಲಿದ್ದವನು ರಾವಣ. ಪಾಪ ಮುಂದೋದ್ರಿ ಹೇಳಿಲ್ಲೋ, ಕೇಳಿದ್ನ ಅವನು. ಮುಂದೋದ್ರಿ ಹೇಳೋದೇನು ಹಿಂದೆ ಹೋಗಲಿಲ್ಲ. ನಿನಗೆ ಅಸೂಯೆ ಎಂದ. ಅಸೂಯೇನೇ? ತನ್ನ ಗಂಡ ಮತ್ತೊಂದು ಹೆಣ್ಣಿನ ಹತ್ರಕ್ಕೆ ಹೋದರೆ ಯಾವ ಹೆಣ್ಣು ಇಷ್ಟಪಡ್ತಾಳೆ? ಆದ್ದರಿಂದ ಮಂದೋದರಿ ವಿವೇಕಿಯಾಗಿ ಹೇಳಿದರೂ ರಾವಣ ಅದನ್ನು ಕೇಳಲಿಲ್ಲ ಅಂದರೆ ಅದು ವಿಧಿಯೇ. ಅವನು ಹಾಗೆ ಮಾಡಬೇಕಾಗಿತ್ತು, ಸಾಯಬೇಕಾಯಿತು. ಇನ್ನು ಕೈಕೇಯಿ ಬಗ್ಗೆ ನೀವು ಮಾತನಾಡಿದರೆ, ಕೈಕೇಯಿ ಮಂಥರೆ ಎರಡೂ ಸೇರಿ ಮಾತಾಡಿದರೆ, ಮಂಥರೆ ಸುಮ್ಮನೆ ಹೋಗ್ತಾ ಇದ್ಲು, ಯಾದೃಚ್ಛಯ ಅಂತಾರೆ. ಸುಮ್ಮನೆ ಹಾಗೆ ಹೋಗ್ತಾ ಇದ್ದಳು, ಹೀಗೆ ಮಹಡಿ ಹತ್ತು ಹೋದ್ಲು. ಅಲ್ಲಿ ಕೈಕೇಯಿ ದಾಸಿಯವಳು ಆ ಕಡೆ ಕೌಸಲ್ಯೆ ದಾನ ಮಾಡ್ತಾ ಇದ್ದಾಳೆ. ಇಲ್ಲ ಇವಳು ಹೇಗೆ ದಾನ ಮಾಡ್ತಾಳೆ? ಕುಬ್ಜೆ ಇವಳು ಕುಬ್ಜೆ, ಅವಳು ಮಹಾ ಜಿಪುಣಿ ಅಂತ ಇವಳು ಹೇಳ್ತಾ ಇದ್ದಾಳೆ. ಮಹಾ ಜಿಪುಣಿಯಾಗಿರತಕ್ಕಂಥ ಕೌಸಲ್ಯೆ ದಾನ ಮಾಡ್ತಾ ಇದ್ದಾಳೆ, ಯಾಕೆ ಅಂತ ಪಕ್ಕದವ್ರನ್ನ ಕೇಳಿದ್ಲು. ಅವ್ರು ಹೇಳಿದರು, ಅವಳ ಮಗನಿಗೆ ಪಟ್ಟಾಭಿಷೇಕ ಆಗುತ್ತೆ ಅಂತ ಸಂತೋಷದಿಂದ ಮಾಡ್ತಿದ್ದಾಳೆ. ಅವಳು ಮೆಟ್ಲತ್ತು ಹೋಗದೆ ಇದ್ದಿದ್ರೆ ಈ ಪ್ರಕರಣವೇ ಆಗ್ತಾ ಇರಲಿಲ್ಲ. ಯಾದೃಚ್ಛಯ, ಏನು ಹೋದ್ಲಪ್ಪ ಹಾಗೆ ಏನೋ ಹೋಗಿದ್ದು ವಿಧಿ. ಅವಳು ಬಂದಳು, ಸೀತೆಯಲ್ಲ ಕೈಕೇಯನ್ನು ಬೈದ್ಲು. ಕಿಂ ಶೇಷೇ, ಬಿದ್ಕೊಂಡಿದೆಯೇ ಎದ್ದೇಳು, ನಿನ್ನ ಮಗನ ಅದೃಷ್ಟ ಎಲ್ಲ ಹೋಗ್ತಾ ಇದೆ. ದಶರಥ ರಾಮನಿಗೆ ಪಟ್ಟ ಕಟ್ತಾ ಇದ್ದಾನೆ, ನಿನಗೆ ಜ್ಞಾನವಿಲ್ಲ, ನೀವು ಮುದ್ದಿ, ನಿನ್ನ ಗತಿ ಏನಾಗುತ್ತೆ ಅಂತ ಬೈದ್ಲು ಕೈಕೇಯನ್ನು. ಕೈಕೇಯಿ ಏನು ಹೇಳಿದ್ಲು? ತನ್ನ ಕೊರಳಿನಲ್ಲಿ ಇದ್ದಂಥ ಹಾರವನ್ನು ಬಹುಮಾನ ಕೊಟ್ಟಳು. ಮಂಥರೆಗೆ ಬಹುಮಾನ ಕೊಟ್ಟು ಮಹಾ ಸಂತೋಷದಿಂದ ಹೇಳಿದ್ಲು, ರಾಮೋ ವಾ ಭರತೋ ವಾ ಅಹಂ ವಿಶೇಷಂ ನ ಉಪಲಭ್ಯತೆ. ಅಯ್ಯೋ ಪೆದ್ದಿ, ರಾಮನಿಗಾಗಲಿ ಭರತನಿಗಾಗಲಿ ನನ್ನಲ್ಲಿ ವಿಭಿನ್ನವಾದ ವಿಶೇಷ ಇಲ್ಲ, ನನಗಿಬ್ಬರು ಒಂದೇನೆ. ತಸ್ಮಾತ್, ಆದ್ದರಿಂದ ರಾಜ ರಾಮಂ ರಾಜ್ಯೇ ಅಭಿಷಿಚ್ಯತಿ ತುಷ್ಟೋಸ್ಮಿ. ತಸ್ಮಾತ್ ತುಷ್ಟೋಸ್ಮಿ, ನನಗೆ ಸಂತೋಷ ಆಗಿದೆ. ರಾಜನಾಗಿರತಕ್ಕಂಥ ದಶರಥ ರಾಮರಿಗೆ ಪಟ್ಟಾಭಿಷೇಕ ಮಾಡ್ತಾ ಇರತಕ್ಕಂಥದ್ದು ನನಗೆ ಬಹಳ ಸಂತೋಷ ಆಗಿದೆ. ತುಷ್ಟೋಸ್ಮಿ, ತುಷ್ಟಿಪಟ್ಟಿದ್ದೇನೆ, ತಗೋ ಈ ಬಹುಮಾನ ಅಂತ ಕೊಟ್ಟಳು. ಅದು ಕೈಕೆಯ ವೈಯಕ್ತಿಕ ನಿರ್ಧಾರ. ಆದರೆ ಆ ಸಂಭಾಷಣೆ ಮುಗಿಯುವಷ್ಟೊತ್ತಿಗೆ ಚಿತ್ರಣ ಏನಾಯಿತು? ಕಾಡಿಗೆ ಕಳಿಸ್ಬೇಕು ಅಂತಾಯಿತು. ಅದು ಹೇಗೆ? ಮಂಥರೆ ತುಂಬಿದ್ಲು ತಲೆಯನ್ನು, ಆಮೇಲೆ ತಿರುಗಿತು. ಇಲ್ಲಿ ನಾವು ಗಮನಿಸಬೇಕಾದ್ದು, ವೈಯಕ್ತಿಕವಾಗಿ ಕೈಕೆಗೆ ರಾಮರ ಬಗ್ಗೆ ತುಂಬ ಪ್ರೀತಿ ಇತ್ತು, ತುಂಬ ಗೌರವ ಇತ್ತು. ಆದ್ದರಿಂದ ಬಾಯ್ಬಿಟ್ಟು ಹೇಳಿಲ್ಲು. ನ ವಿಶೇಷಂ ಉಪಲಭ್ಯತೆ,
ರಾಮರಿಗಾಗಲಿ ಭರತನಿಗಾಗಲಿ ವಿಭಿನ್ನವಾದ ಸ್ಥಾನ ನನ್ನಲ್ಲಿಲ್ಲ, ಇಬ್ಬರೂ ಸಮಾನರೇ. ತಸ್ಮಾತ್ ಆದ್ದರಿಂದ ತುಷ್ಟೋಸ್ಮಿ, ನಂಗೆ ಸಂತೋಷ ಆಗಿದೆ. ರಾಜೋ ರಾಮಂ ರಾಜ್ಞೆ ಅಭಿಷಿಚ್ಯತಿ, ರಾಜನಾಗಿರತಕ್ಕಂಥ ದಶರಥ ರಾಮರನ್ನು ಪಟ್ಟಾಭಿಷೇಕ ಮಾಡ್ತಕ್ಕಂಥದ್ದು ನಂಗೆ ಭಾಳ ಸಂತೋಷ ಆಯಿತು. ಇದು ಕೈಗೆಯ ನಿಲುವು. ಆದರೆ ವಿಧಿ ಕೊಂಚ ಹೊತ್ತಿನಲ್ಲೇ ಬದಲಾಯಿಸ್ಬಿಡ್ತು. ಹಾಗೆ ಯೋಚನೆ ಮಾಡಿದವರು ಹೀಗೆ ಮಾಡ್ತಾರೆ ಅಂದರೆ ಅಲ್ವೇ? ಹಾಗಿದ್ರೆ ಇಲ್ಲಿ ನಮ್ಮ ಅರಿವು ಯಾವುದೂ ಕೆಲಸ ಮಾಡಲ್ಲ. ವಿಧಿಯ ಮುಂದೆ ಏನೂ ಕೆಲಸ ಮಾಡಲ್ಲ. ಮೆಟಫಾರಿಕ್ಲಿ ಹೇಳಬೇಕಂದ್ರೆ ವಿಧಿ ಈಸ್ ವೆನ್ ಯುವರ್ ಕಾರ್ ಇಸ್ ಆನ್ ಆಟೋ ಪೈಲಟ್ ಮೋಡ್ ಆ್ಯಂಡ್ ಮ್ಯಾನ್ಯುಯಲ್ ಮೋಡಲ್ಲಿದ್ದರೆ ದಟ್ ಈಸ್ ನಮ್ಮ ಅರಿವು. ಹೌದು. ಆದ್ದರಿಂದ ನೋಡಮ್ಮ, ಶ್ರೀಮದ್ ರಾಮಾಯಣವನ್ನು ಪ್ರಾರಂಭದಲ್ಲಿ ಮುಗಿಸೋಣ. ಈಗ ಪ್ರಾರಂಭದಲ್ಲಿ ಹೇಳಿದಾಗೆ ಮನರಂಜನೆಯಾಗಿ ನೋಡುವುದು, ಓದುವುದು ಬೇರೆ. ಕಾವ್ಯಾತ್ಮಕವಾದ ಸೌಂದರ್ಯದಿಂದ ಕಾವ್ಯಾಧ್ಯಯನಿಯಾಗಿ ಕಾವ್ಯಾಸ್ವಾದನೆ ಮಾಡಿ ನೋಡುವುದು ಬೇರೆ. ಮೂರನೇ ಹಂತ ಒಂದಿದೆ, ಆತ್ಮಾರಾಮರನ್ನು ಸಂದರ್ಶನ ಮಾಡತಕ್ಕದ್ದು. ಮೂರನೇ ಹಂತ ಒಂದಿದೆ, ತಾತ್ವಿಕವಾಗಿ ರಾಮಾಯಣವನ್ನು ನೋಡ್ತಕ್ಕಂಥದ್ದು. ಹಾಗಂದರೆ ಈ ಥರ ನಿಲುವುಗಳು, ತರ್ಕಗಳು, ವೇದಾಂತದ ದೃಷ್ಟಿಯಿಂದ ತಾತ್ವಿಕ ದೃಷ್ಟಿ. ತಾತ್ವಿಕ ಅಂದರೆ ಸತ್ಯ ಅಂತಂತ. ಸರಿತಪ್ಪುಗಳು, ಆ ಸರಿತಪ್ಪುಗಳ ಸಂದರ್ಭದಲ್ಲಿ ತೆಗೆದುಕೊಂಡಂಥ ಶ್ರೀರಾಮರ ನಿಲುವುಗಳು ಮತ್ತು ಆ ನಿಲುವಿಂದ ನಾವು ಕಲಿಬೇಕಾಗಿರೋ ಪಾಠಗಳು. ಪ್ರತಿಯೊಂದು ಘಟ್ಟದಲ್ಲಿಯೂ ಶ್ರೀರಾಮರು ಪಾಠ ಮಾಡ್ತಾನೇ ಹೋಗ್ತಾರೆ. ಅದು ಅಗ್ನಿ ಪರೀಕ್ಷೆ ಆಗಿರಲಿ, ರಾವಣನ ಸಂಹಾರ ಆಗಿರಲಿ, ಯಾವುದೇ ಸಂದರ್ಭದಲ್ಲಿ ಕೈಕೇಯಿ ವಿಷಯದಲ್ಲಾಗಿರಲಿ, ಲಕ್ಷ್ಮಣನ ವಿಷಯದಲ್ಲಾಗಿರಲಿ, ಎಲ್ಲರ ವಿಷಯದಲ್ಲಿಯೂ ಶ್ರೀರಾಮರು ಮಹಾಮಹೋಪಾಧ್ಯಾಯರಾಗಿ ಪಾಠ ಮಾಡ್ತಾ ಹೋಗ್ತಾರೆ. ಸರಿ, ಇಲ್ಲಿ ಕೊನೆಯ ಡೌಟು. ಐ ಥಿಂಕ್ ಹೇಳ್ತಾರೆ ಕೃಷ್ಣಂಗೆ ಗೊತ್ತಿತ್ತು ಅವನು ವಿಷ್ಣುವಿನ ಅವತಾರ ಅಂತ. ರಾಮರಿಗೆ ಗೊತ್ತಿತ್ತಾ ಅವರು ವಿಷ್ಣುವಿನ ಅವತಾರ ಅಂತ? ಮತ್ತು ಗೊತ್ತಿದ್ರೆ ಇದೆಲ್ಲನೂ ನಡೆಯುತ್ತೆ ಅಂತ ಅವ್ರ ಶಕ್ತಿಯಿಂದ ಸ್ಟಾರ್ಟಿಂಗಲ್ಲೆಲ್ಲ ಮುಗಿಸ್ಬಿಡ್ಬೋದಿತ್ತಲ್ಲ. ನಾವು ಹುಟ್ಟದೇನೂ ಇರ್ಬೋದಾಯಿತು. ನಾವು ಯಾಕೆ ಹುಟ್ಟಿದ್ದೇವೆ? ಸಾಯ್ತೀವಿ ಅಂತ ಗೊತ್ತಿದೆ, ಆದರೂ ಹುಟ್ಟಿದ್ದೇವೆ. ಹುಟ್ಟಿದ ಮೇಲೆ ಏನೋ ಮಾಡ್ತಾಯಿದ್ದೀವಿ ನಾವು. ಇದು ಪುಟಾಣಿ ಉತ್ತರ. ಆದರೆ ಇದೇ ಉತ್ತರ ಅಲ್ಲ. ಶ್ರೀಕೃಷ್ಣನಿಗೆ ತಾನು ದೇವರು ಅಂತ ಗೊತ್ತಿತ್ತು. ರಾಮರಿಗೆ ಗೊತ್ತಿತ್ತೋ ಪ್ರಶ್ನೆ. ಶ್ರೀಕೃಷ್ಣ ಏನನ್ನು ಬೇಕಾಗಿದ್ದರೂ ಪವಾಡದಂತೆ ಮಾಡಿಬಿಡ್ತಾನೆ. ಬೇಕಾದ್ರೆ ಉರಿತಾ ಇರತಕ್ಕಂಥ ಸೂರ್ಯನ ಈ ಚಕ್ರವನ್ನು ಅಡ್ಡ ಇಟ್ಟು ಕತ್ಲು ಮಾಡಿಬಿಡ್ತಾನೆ. ಹಾಗೆ ಮಾಡಿಬಿಟ್ಟು ಏನೇನೋ ಕ್ರಿಯೆಗಳಾಗಿದೆ ಅಲ್ಲಿ. ಶ್ರೀರಾಮರು ಹಾಗೆ ಯಾಕೆ ಮಾಡಲಿಲ್ಲ? ಅವರು ವಿಷ್ಣುವೇ ಆಗಿದ್ದರೆ, ವಿಷ್ಣುವಿನ ಸ್ವರೂಪವೇ ಆಗಿದ್ದರೆ, ನೀವು ಹೇಳಿದ ಹಾಗೆ ಏನು ಬೇಕಾದ್ರೂ ಮಾಡ್ಬಿಡೋದಾಯ್ತು ತಕ್ಷಣ. ಏನು, ರಾವಣ ಸೀತೆಯನ್ನು ಎತ್ಕೊಂಡು ಹೋಗ್ತಿದ್ದಾಗೆ ಅಲ್ಲಿಂದಲೇ ಒಂದು ಬಾಣ ಬಿಟ್ಟು ರಾವಣನ ಹೊಡೆದಾಕ್ಬಿಡ್ಬೋದಾಗಿತ್ತು. ಎಲ್ಲ ಮುಗಿದೋಗ್ಬಿಡ್ತಾಯಿತ್ತು. ರಾಮಾಯಣ ನಡೀತಾ ನೋಡಿದ್ಲೇ ನಾವು ನೀವು ಚರ್ಚೆನೂ ಮಾಡ್ತಾಯಿದ್ವಿ. ಆದರೆ ಯಾಕಾಗಲಿಲ್ಲ ಅನ್ನುವುದಕ್ಕೆ ಮತ್ತೆ ಆಳವಾಗಿ ಅಧ್ಯಯನ ಮಾಡಬೇಕು ನಾವು. ಶ್ರೀರಾಮರು ಕೃಷ್ಣನಂತೆ ದೇವರಾಗಿ ಅವತರಿಸಲಿಲ್ಲ, ದೇವರು ಅಂತ ತೋರಿಸಿಕೊಳ್ಳಲಿಲ್ಲ. ಈಗ ಕೃಷ್ಣ ಹುಟ್ಟಿದ, ಸೆರೆಮನೆಯಲ್ಲಿ ಹುಟ್ಟಿದ 4 ಕೈ ಇತ್ತು ಅವನಿಗೆ. ಮನುಷ್ಯನಿಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಹುಟ್ಟಿದಾಗ 4 ಕೈಗಳಿಂದ ಹುಟ್ಟಿದ. ತಂದೆ ತಾಯಿ ಪ್ರಾರ್ಥನೆ ಮಾಡಿದರು, ಈ ರೀತಿಯಾದರೆ ಏನಪ್ಪ ಗತಿ, ಜನ ಏನಂತಾರೆ, ನಮಗೆ ಮನುಷ್ಯನಂತೆ ಕಾಣಿಸು ಅಂತ ಹೇಳಿದಾಗ 2 ಕೈನಲ್ಲಿ ಕಾಣಿಸ್ಕೊಂಡ. ಕೃಷ್ಣನನ್ನು ನೀವು ರಾಮರಿಗೆ ಹೋಲಿಸೋಕ್ಕಾಗಲ್ಲ. ಕೃಷ್ಣ ಹುಟ್ಟಿದ ಕ್ಷಣದಿಂದಲೂ ಪವಾಡ ಮಾಡ್ತಾ ಹೋದ, ಅಸಾಮಾನ್ಯವಾಗಿ ನಡ್ಕೊಳ್ತಾ ಹೋದ. ಹುಟ್ಟುತ್ತಾ ಇದ್ದಾಗೆ ಸೆರೆಮನೆ ಬಾಗಿಲು ತೆಕ್ಕೊಳ್ತು, ಬೀಗಳು ತೆಕ್ಕೊಳ್ತು. ಕಾಯ್ತಾ ಇದ್ದ ಜನ ಎಲ್ಲ ನಿದ್ದೆ ಮಾಡೋಕ್ಕೆ ಶುರು ಮಾಡಿದರು. ಬುಟ್ಟಿಲಿ ನಾನು ತೊಗೊಂಡು ಹೋಗಯ್ಯ ಅಂತ ಹೇಳ್ದ. ಬುಟ್ಟಿ ತಲೆ ಮೇಲೆ ಇಟ್ಕೊಂಡು ಬಂದರೆ ಮಳೆ ಬರೋಕ್ಕೆ ಶುರುವಾಯಿತು. ಅಯ್ಯೋಯ್ಯೋ ಮಳೆ ಬಂತು ಅಂದರೆ ಹೆಡೆ ಅಡ್ಡ ಬಂತು, ಹಾವೇ ಛತ್ರಿಯಾಗಿ ಬಂತು, ಸಮುದ್ರ ಎಲ್ಲ ತೆರ್ಕೊಳ್ತಾ ಹೋಯಿತು, ನಡ್ಕೊಂಡು ಹೋದರು. ಇದೆಲ್ಲ ಅಸಾಮಾನ್ಯ ಘಟನೆಗಳು, ನಮಗೆ ಸಾಧ್ಯ ಇಲ್ಲ. ಶ್ರೀರಾಮರು ಇಂಥದ್ದೊಂದೂ ಮಾಡಲಿಲ್ಲ. ಅವರು ಮಾಡೋ ಹಾಗಿದ್ರೆ ಕಾಡಿಗೆ ಹೋಗ್ಬೇಕಾಯ್ತು ಅವರು. ಅಂದರೆ ಅವ್ರಿಗೆ ಅರಿವೇ ಇರಲಿಲ್ಲ ಅವರು ವಿಷ್ಣುವಿನ ಅವತಾರ ಅಂತ. ವಿಷ್ಣುವಿನ ಅವತಾರ ಅಂತ ಅರಿವಿರಲಿಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆ ಅಂದರೆ, ನಾನು
ರಾಮಾಯಣದ ಬಗ್ಗೆ ಮಾತಾಡ್ತೀನಿ, ಮಹಾಭಾರತದ ಬಗ್ಗೆ ಮಾತಾಡ್ತೀನಿ, ಕುಮಾರವ್ಯಾಸನ ಬಗ್ಗೆ ಮಾತಾಡ್ತೀನಿ, ರಾಘವಾಂಕನ ಬಗ್ಗೆ ಮಾತಾಡ್ತೀನಿ, ಲಕ್ಷ್ಮೀಶನ ಬಗ್ಗೆ ಮಾತಾಡ್ತೀನಿ. ಆದರೆ ರಶ್ಮಿ ನನ್ನ ಕರೆದಿರೋದು ಯಾವುದಕ್ಕೆ? ರಾಮಾಯಣದ ಬಗ್ಗೆ. ನಾನು ರಾಮಾಯಣ ಮಾತಾಡೋದು ಪ್ರಧಾನವಾದ ಉದ್ದೇಶ ಇಟ್ಕೊಂಡು ಬಂದಾಗ ನನಗೆ ಏನೇನೋ ಮಾಡ್ತೀನಿ ಅನ್ನೋದೆಲ್ಲ ನನ್ನ ಗಮನದಲ್ಲಿ ಇಟ್ಕೊಡ್ದು. ಉದಾಹರಣೆಗೆ ಏನಾದ್ರು ಪ್ರಸಂಗ ತಗೋಬಹುದೇ ಆಗಲಿ, ನಾನು ಮಾತಾಡಬೇಕಾದ್ರೆ ರಾಮಾಯಣನ, ಏಕೆಂದರೆ ನಾನು ಅದಕ್ಕೆ ಬದ್ಧನಾಗಿ ಬಂದಿರುತ್ತೇನೆ. ಶ್ರೀರಾಮರು ಹೇಗೆ ಹುಟ್ಟಿದರು? ದಶರಥ ಪುತ್ರಕಾಮೇಷ್ಟಿಯನ್ನು ಮಾಡ್ತಾಯಿದ್ದಾನೆ. ಪುತ್ರಕಾಮೇಷ್ಟಿಯ ಹೋಮಧೂಮಗಳು ಹರಡ್ತಾ ಇದೆ. ಆ ಮೆಟ್ಟಿಲುಗಳ ಮೇಲೆ ದೇವತೆಗಳೆಲ್ಲ ಇಳಿದು ಬಂದರು ದಶರಥ ಕೊಡತಕ್ಕಂಥ ಹವಿಸ್ಸನ್ನು ತಗೊಳ್ಳೋದಕ್ಕೆ. ಓಹೋ. ಬ್ರಹ್ಮನೂ ಬಂದ. ಎಲ್ಲ ದೇವತೆಗಳು ಅವನು ಸುತ್ತುವರೆದರು. ಅವನು ಕೇಳಿದರು, ಎಂಥ ಕೆಲಸ ಮಾಡಿದೆಯಾ ನೀನು? ರಾವಣನಿಗೆ ವರ ಕೊಟ್ಟು ಅವಧ್ಯನಾಗಿ ಬಿಟ್ಟಿದ್ದಾನೆ, ಸಾವೇ ಇಲ್ಲ ಅಂತಾಗಿಬಿಟ್ಟಿದೆ ಅವನಿಗೆ. ಯಕ್ಷ, ರಾಕ್ಷಸ, ಗಂಧರ್ವ, ಕಿನ್ನರ, ಕಿಂಪುರುಷ ಯಾರೂ ಒಂದೇನೂ ಮಾಡೋಕ್ಕಾಗೋದಿಲ್ಲ, ಭಾಳ ತಪ್ಪು ಮಾಡಿದೀಯ ನೀನು ಅಂತ ಬ್ರಹ್ಮನನ್ನು ಎಲ್ಲ ದೇವತೆಗಳು ಕೂತ್ಕೊಂಡು ಗಲಾಟೆ ಮಾಡಿದರು. ಅದಕ್ಕೆ ಬ್ರಹ್ಮ ಹೇಳಿದ, ನೋಡಪ್ಪ, ಇದಕ್ಕೆ ಒಂದೇ ಒಂದು ಪರಿಹಾರ ಇದೆ. ಅದೇನು ಅಂದರೆ, ರಾವಣ ವರವನ್ನು ಕೇಳಿದಾಗ ಅಂಥವ್ರು ಕೊಲ್ಕೊಡೋದು, ಇಂಥವ್ರು ಕೊಲ್ಕೊಡೋದು, ಅವರಿಂದ ಸಾವಾಗಬಾರ್ದು, ಇವರಿಂದ ಸಾವಾಗಬಾರ್ದು ಅಂತ ಒಂದು ಪಟ್ಟಿ ಕೊಟ್ಟನಾಗಲಿ, ಮನುಷ್ಯರ ಬಗ್ಗೆ ಅಲಕ್ಷ್ಯ ಮಾಡ್ದ ಅವನು. ಮನುಷ್ಯರು ಸೊಳ್ಳೆ ಇದ್ದಾಗೆ, ಅದೇ ನಾನು ಬೆಲೆ ಕೊಡಲ್ಲ ಅಂದ. ಆದ್ದರಿಂದ ಒಂದೇ ಒಂದು ಸಾಧ್ಯತೆ, ಒಬ್ಬ ಮನುಷ್ಯ ಅವನನ್ನು ಕೊಲ್ಲಬಹುದು. ಮನುಷ್ಯ ಕೊಲ್ಲೋದು ಒಂದು ಕ್ಷಣಕ್ಕೆ ಸಾಮಾನ್ಯರು ಕೊಲ್ಲೋಕ್ಕಾಗತ್ತೆಯೇ ಅಂತ ಮಾತಾಡ್ತಾ ಇದ್ದರು. ಅಷ್ಟು ಹೊತ್ತಿಗೆ ವಿಷ್ಣು ಬಂದು ಎಲ್ಲರೂ ಬ್ರಹ್ಮನ ನಾಯಕತ್ವದಲ್ಲಿ ವಿಷ್ಣುವಿನ ಹತ್ರಕ್ಕೆ ಹೋದರು. ವಿಷ್ಣುವನ್ನು ಪ್ರಾರ್ಥನೆ ಮಾಡಿದರು. ವಿಷ್ಣು, ದಯವಿಟ್ಟು ಕೇಳಿಸ್ಕೊಳ್ಳಿ, ಗಮನ ಇಟ್ಟು, ಪುತ್ರತ್ವಮಾಗಚ್ಛ, ವಿಷ್ಣು ಪುತ್ರನಾಗಿ ಬಾ, ಪುತ್ರತ್ವಮಾಗಚ್ಛ ಕೃತ್ವಾತ್ಮಾನಂ ಚತುರ್ವಿಧಂ, ನಿನ್ನ ಆತ್ಮವನ್ನು 4 ಭಾಗಗಳಾಗಿ ಮಾಡಿಕೊಂಡು ಬಾ. ತತ್ರತ್ವಂ ಮಾನುಷೋಭೂತ್ವ, ನೀನು ಹೇಗೋ ಬರೋ ಹಾಗಿಲ್ಲಯ್ಯ, ನೀನು ವಾಮನಾಗಿ ಬಂದಿದ್ದಿ, ನರಸಿಂಹನಾಗಿ ಬಂದುಬಿಟ್ಟಿದ್ದಿ, ಹೇಗೋ ಬಂದಿದ್ದಿ, ಆದರೆ ಈಗ ತತ್ರ ಅಲ್ಲಿ ತ್ವಂ ನೀನು ಮಾನುಷೋಭೂತ್ವ ಮನುಷ್ಯನಾಗಿ ಬಾ. ಹೀಗಾಗಿ ವಿಷ್ಣು ಮನುಷ್ಯನಾಗಿ ಹುಟ್ಟುತ್ತಾ ಇದ್ದಾಗೆ ಬೇರೆ ಇನ್ನೇನೋ ಮಾಡೋಕ್ಕೆ ಸಾಧ್ಯ ಇಲ್ಲ. ಆತ ಮನುಷ್ಯನಾಗೇ ಇರಬೇಕು, ಮನುಷ್ಯನ ಮಿತಿಯಲ್ಲಿಯೇ ಕೆಲಸ ಮಾಡಬೇಕು. ಹೀಗಾಗಿ ಶ್ರೀರಾಮರು ಕೃಷ್ಣನ ಹಾಗೆ ಮಾಡೋ ಹಾಗಿಲ್ಲ, ಕೃಷ್ಣ ದೇವತೆಯಾಗೇ ಬಂದ ಆತ. ರಾಮರು ಮನುಷ್ಯರಾಗಿ ಬಂದರು, ಚೌಕಟ್ಟಲ್ಲೇ ಇರಬೇಕು. ಆದ್ದರಿಂದ ಹೇಗೆ ಒಂದು ಬಣ ಬಿಟ್ಟು ರಾವಣನ ಕೊಲ್ಲೋಕ್ಕಾಗುತ್ತೆ? ಆಗ ಸಾಧ್ಯ ಇಲ್ಲ. ರಾವಣ ಇಂಥ ಕಡೆ ಇದ್ದಾನೆ ಅಂತ ಗೊತ್ತವರಿಗೆ, ಸೀತೆ ಅಲ್ಲಿದ್ದಾಳೆ ಅಂತ ಗೊತ್ತು. ಆದರೂ ಅವರು ಅದನ್ನು ಯಾರಿಗೂ ಹೇಳಲಿಕ್ಕೂ ಹೋಗಲಿಲ್ಲ, ಅಥವಾ ತಾವೇ ಮುಂದೆ ನಿಂತು ನಡಿ ಸುಗ್ರೀವ, ಈ ಕಡೆ ಲಂಕೆ ಅಂತ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೇಳಲಿಲ್ಲ. ಗೊತ್ತಿದೆ. ಹೇಗೆ ಗೊತ್ತಿದೆ ಅಂತೀರಿ ಅಂದರೆ, ಇದನ್ನೆಲ್ಲ ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕು ನೀವು. ರಾಮಾಯಣದಲ್ಲಿ, ಸುಂದರಕಾಂಡದ ಅಲ್ಲ, ಕಿಷ್ಕಿಂಧಾಕಾಂಡದ ಕೊನೆಯಲ್ಲಿ ಸುಗ್ರೀವ ಸೀತೆಯನ್ನು ಹುಡುಕಲಿಕ್ಕಾಗಿ 4 ಕಡೆಗೆ ಕಪಿಸೈನ್ಯನ ಕಳಿಸ್ತಾನೆ. ಪೂರ್ವ ದಿಕ್ಕಿಗೆ, ಪಶ್ಚಿಮಕ್ಕೆ, ಉತ್ತರಕ್ಕೆ, ದಕ್ಷಿಣಕ್ಕೆ ಎಲ್ಲ ಇಂತಿಂಥವ್ರು ದೊಡ್ಡ ಪಟ್ಟಿ ಬರುತ್ತೆ, ಇಂತಿಂಥವ್ರು ಇಂಥ ಕಡೆಗೆ ಹೋಗಲಿ ಅಂತ. ಶ್ರೀರಾಮರು ನೋಡ್ತಾ ಇರ್ತಾರೆ. ಮುಂದಿನ ವಾಕ್ಯವನ್ನು ಗಮನ ಇಟ್ಟು ಕೇಳಿ. ಶ್ರೀರಾಮರು ಪೂರ್ವ ದಿಕ್ಕಿಗೆ ಕಳಿಸಿದರೆ ಹೋಗನ್ರಪ್ಪ, ಚೆನ್ನಾಗಿರಿ, ಕ್ಷೇಮವಾಗಿರಿ ಅಂತ ಹೇಳ್ತಾರೆ, ಎಲ್ಲ ಕಡೆ ಹೇಳ್ತಾರೆ. ದಕ್ಷಿಣ ದಿಕ್ಕಿಗೆ ಹೊರಟಾಗ ಹನುಮಂತನನ್ನು ಕರೆದು ಉಂಗುರ ಕೊಡ್ತಾರೆ. ಯಾಕೆ ಕೊಟ್ಟರು? ಹನುಮಂತನಿಗೆ ಯಾಕೆ ಕೊಟ್ಟರು? ವಾಲ್ಮೀಕಿಗಳು ವರ್ಣಿಸಿಲ್ಲ ಅಲ್ಲಿ. ಇಲ್ಲಿ ಶ್ರೀರಾಮರು ಹನುಮಂತನಿಗೆ ಕೊಡುವುದರ ಮೂಲಕ ಸೀತೆಯನ್ನು ಇವನೇ ನೋಡ್ತಾನೆ, ಇವನಿಗೇ ಉಂಗುರ ಕೊಡೋಣ ಅಂತ ಕೊಟ್ಟಿದ್ದು ಏಕೆ ಅಂತ ಹೇಳಲ್ಲ, ಆದರೆ ಉಂಗುರ ಕೊಟ್ಟರು ಅಂತ ಹೇಳ್ತಾರೆ. ನೀವು ಅರ್ಥ ಮಾಡ್ಕೋಬೇಕು. ಯಾರಿಗೂ ಕೊಡದೆ ಹನುಮಂತನಿಗೇ ಕೊಟ್ಟಿದ್ದಾರೆ ಅಂದರೆ ಭಾಳ ಚೆನ್ನಾಗಿ ಗೊತ್ತಿದೆ, ಈ ಕಡೆನೇ ಹೋಗ್ತಾರೆ, ದಕ್ಷಿಣ ದಿಕ್ಕಿನಲ್ಲೇ ಇದೆ, ಅಂಗದಾನೂ ಇದಾನಲ್ಲಿ, ಜಾಂಬುವಂತ ಇದ್ದಾರೆ ಆ ಗುಂಪಿನಲ್ಲಿ, ಇಲ್ಲ ಸೀತೆ ನೋಡೋದು ಹನುಮಂತನೇ, ಆದ್ದರಿಂದಲೇ ಹನುಮಂತನ ಕೊಡ್ತಾ ಇದ್ದೀನಿ ಅಂತ ಕೊಟ್ಟ ಅಂತ ಅಂದ್ಕೋಬೇಕು ನಾವು. ಇಂಟರ್ಪ್ರಿಟೇಷನ್ ಗೊತ್ತಿದ್ದರೂ ಅವರೇನೂ ಹೇಳಲಿಲ್ಲ. ಆದ್ದರಿಂದ ಶ್ರೀರಾಮರು ತಮ್ಮ ದೈವೀ ಶಕ್ತಿ ಗೊತ್ತಿದ್ದಿರಬಹುದು, ಗೊತ್ತಿದೆ ಅಂದ್ಕೊಳ್ಳೋಣ,
ಆದರೆ ಪ್ರಕಟಪಡಿಸ್ಲಿಕ್ಕೆ ಎಲ್ಲೂ ಹೋಗಲಿಲ್ಲ. ಆದ್ದರಿಂದ ನೀವು ಹೇಳಿದಂತೆ ರಾವಣ ಸೀತೆಯನ್ನು ಅಪಹಾರ ಮಾಡುತ್ತಿದ್ದಂತೆಯೇ ಬಾಣವೊಂದನ್ನು ಬಿಟ್ಟು ಅವನನ್ನು ಮರ್ದಿಸಬಹುದಾಗಿತ್ತಲ್ಲ ಅಂದರೆ ಆಗಲ್ಲ. ಅವ್ರದ್ದೊಂದು ಮಿತಿ ಇದೆ, ಆ ಮಿತಿಗೆ ಅನುಗುಣವಾಗಿಯೇ ಅವರು ವರ್ತಿಸಬೇಕಾಗಿತ್ತು. ಆಯಿತು ರಾಯರೇ, ಇನ್ನೂ ತುಂಬ ಪ್ರಶ್ನೆಗಳಿದೆ, ಆದರೆ ಮುಂದಿನ ಎಪಿಸೋಡ್ ನಮಗೋಸ್ಕರ ಕಾಯ್ತಾ ಇದೆ. ಇಷ್ಟೇನು ಕೊಟ್ಟಿದ್ದೀರಾ, ಐ ಗೆಸ್ ಇದರ ಜೊತೆಗೆ ನಾವು ಜೀರ್ಣಿಸ್ಕೊಂಡು ರಾಮಾಯಣನ ತತ್ವಗಳನ್ನು ಹೇಗೆ ನೋಡಬೇಕು ಪೋಣಿಸ್ಕೊಳ್ತಾ 2026 ಲೈಫನ್ನು ನೋಡ್ತಾ ಹೋಗ್ತೀವಿ. ಆ್ಯಂಡ್ ನಮ್ಮದು ಹೇಗಿದೆ 2026 ವರ್ಷ ಹೇಗೆ ಕಾಣಿಸ್ತಾ ಇದೆ, ಏನನ್ನು ಎದುರು ನೋಡ್ತಾ ಇದ್ದೀರಿ? 2026 ಈ ಪುಟ್ಟ ಜೀವನದ ಒಂದು ಮುಖ್ಯ ಘಟ್ಟ ಇದೆ. ಜನವರಿ 14 ನನ್ನ ಹುಟ್ಟಿದ ದಿವಸ. 26/14ಕ್ಕೆ ನಾನು 75 ವರ್ಷ ಆಗುತ್ತೆ. 15ನೇ ತಾರೀಖಿನಿಂದ ಫೆಬ್ರವರಿ 7ನೇ ತಾರೀಖಿನ ತನಕ ನಾನು 24 ದಿವಸಗಳ ಉಪನ್ಯಾಸ ಕೊಡ್ತಾಯಿದ್ದೀನಿ. ಎಲ್ಲಿ? ಬೆಂಗಳೂರಿನ NR ಕಾಲೋನಿ ರಾಮಮಂದಿರದಲ್ಲಿ 24 ದಿವಸಗಳ ಉಪನ್ಯಾಸ ಕೊಡ್ತೀನಿ ನಾನು. 26ರ ಉದ್ಘಾಟನೆ ಆಗೋದು ಹಾಗೆ. ಮುಂದಿಂದ ಏನೇನಾಗುತ್ತೆ ಅಂತ ಈಗ ಹೇಗಮ್ಮ ಹೇಳಿ. ಆಗಲಿ ರಾಯರೇ, ಥ್ಯಾಂಕ್ ಯು. ಆ್ಯಂಡ್ ಅಫ್ಕೋರ್ಸ್ ಗೊತ್ತಿಲ್ಲ ನೀವು ಲೈಫನ್ನು ಹೇಗೆ ನೋಡ್ತೀರಾ ಅಂತ. ಅಂದರೆ ಈ ವಯಸ್ಸಲ್ಲಿ ಈ ಅನುಭವದ ಜೊತೆಗೆ ಏನಾದ್ರು ಎದುರು ನೋಡ್ತೀರಾ, ಆಸೆಗಳು ಆಕಾಂಕ್ಷೆಗಳು ಅಂತ ಈಗಲೂ ಇಟ್ಕೋತೀರಾ, ಅಥವಾ ನಡೆಸ್ದಂಗೆ ಅಂತ ಆ ನಂಬಿಕೆನಲ್ಲೇ ಮುಂದಕ್ಕೆ ಹೋಗ್ತೀರಾ? ನಾನು ಹಿಂದಿನ ಸಂದರ್ಶನದಲ್ಲೂ ಹೇಳಿದೆ, ಈಗಲೂ ಹೇಳ್ತಾ ಇದ್ದೀನಿ, ನನಗೆ ಪೌರುಷವಾದದಲ್ಲಿ ನಂಬಿಕೆ ಇಲ್ಲ. ನಾನು ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ, ಇದು ಹೀಗಾಗಬೇಕು ಅನ್ನತಕ್ಕಂಥ ಕಲ್ಪನೆಗಳು ನನ್ನಲ್ಲಿಲ್ಲ. ಅಕಸ್ಮಾತ್ ನಾನು ದುರ್ಬಲನಾಗಿದ್ದಾಗ ಅಂಥದ್ದು ಎಳೆ ಬಂದು ಹೋಗ್ಬೋದು, ಆದರೆ ಸಮಾಧಾನವಾಗಿ ಯೋಚನೆ ಮಾಡಿದಾಗ ಅದೆಲ್ಲ ಸುಳ್ಳು. ಪರಿಶುದ್ಧವಾದ ಸುಳ್ಳು ಏನಪ್ಪ ಅಂದರೆ ನಾನೇನಾದರೂ ಮಾಡ್ತೀನಿ ಅನ್ನೋದು. ಹಾಗಿದ್ರೆ ಪರಮಸತ್ಯ ಏನಪ್ಪ ಅಂದರೆ ಅದು ಏನಾಗಬೇಕೋ ಅದು ನನ್ನಿಂದ ಆಗಿಸುತ್ತೆ ಅಷ್ಟೇ. ಸೊ ದಟ್ ಬಿಲೀಫ್ ಕಂಟಿನ್ಯೂಸ್. ಹೌದಮ್ಮ. ಯು ಆರ್ ಪ್ರೋಗ್ರಾಮ್ಡ್ ಆ್ಯಂಡ್ ಯು ಆರ್ ಎಕ್ಸಿಕ್ಯೂಟಿಂಗ್ ಇಟ್ ಥ್ರೂ ನಮ್ಮ ಐ ಆಮ್ ನಾಟ್ ಎಕ್ಸಿಕ್ಯೂಟಿಂಗ್, ಅಂದರೆ ನೀವು ಜಸ್ಟ್ ಅ ವೆಸಲ್. ಎಸ್, ನಿಮ್ಮ ಮೂಲಕ ಅದೆಲ್ಲ ಆಗ್ತಾ ಇದೆ ಅನ್ನೋ ನಂಬಿಕೆ. ಥ್ಯಾಂಕ್ ಯು ರಾಯರೇ, ಮತ್ತೆ ಸಿಗೋಣ. ಐ ಗೆಸ್ ಅಲ್ಲಿವರೆಗೂ ಹೋಗ್ಬಿಟ್ಟು ಬನ್ನಿ, ಆರೋಗ್ಯ ನೋಡ್ಕೊಳ್ಳಿ, ಆ್ಯಂಡ್ ವಿಶ್ ಯು ಹ್ಯಾಪಿ ಬರ್ಡೇ ಇನ್ ಅಡ್ವಾನ್ಸ್. ನಮಸ್ತೆ.